ಶುರು ಮಾಡೋಣ. ಎಸ್, ಗುಡ್ ಆಫ್ಟರ್ನೂನ್. ನಾವು ಫಸ್ಟ್ ಒನ್ ಇಸ್ ಆರ್ ನಾವು ಇವತ್ತಿನ ಕ್ಲಾಸಲ್ಲಿ ಮೇಜರ್ಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಯಾವುದ್ರ ಬಗ್ಗೆ, ದಿಸ್ ವೀಕ್ಲಿ ಕರೆಂಟ್ ಅಫೇರ್ಸ್. ನಾವು ಈ ವಾರದಲ್ಲಿ ಯಾವ್ಯಾವ ಟಾಪಿಕ್ಸ್ ನ್ಯೂಸಲ್ಲಿ ಇತ್ತಪ್ಪ ಮೇಜರ್ಲಿ ವಿತ್ ರೆಸ್ಪೆಕ್ಟ್ ಟು ದಿಸ್ ವೀಕ್, ನಾವು ವಿಚ್ ಆಲ್ ಟಾಪಿಕ್ಸ್ ವೆರಿ ನೀಡ್ಸ್ ವೇರ್ ಇನ್ ನ್ಯೂಸ್ ಇನ್ ದಿಸ್ ವೀಕ್. ನಾವು ಈ ವಾರದಲ್ಲಿ ಯಾವ್ಯಾವ ಟಾಪಿಕ್ಸ್ ನ್ಯೂಸಲ್ಲಿ ಇದ್ವು ನಮ್ಮ ಕರ್ನಾಟಕ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ನಾವು ವಿಚ್ ಆಲ್ ಟಾಪಿಕ್ಸ್ ನಾವು ಮೊದಲನೇದಾಗಿ ನೋಡೋದಾದ್ರೆ ಕೆಲವೊಂದು ರಿಪೋರ್ಟ್ಸ್ ನ್ಯೂಸಲ್ಲಿ ಇತ್ತು. ನಾವು ಕೆಲವೊಂದು ರಿಪೋರ್ಟ್ಸ್ಗಳ ಬಗ್ಗೆ ನ್ಯೂಸಲ್ಲಿ ಇತ್ತು. ನಾವು ಯಾವ್ಯಾವ ರಿಪೋರ್ಟ್ಸ್ ನ್ಯೂಸಲ್ಲಿ ಇತ್ತಪ್ಪ ಅಂದ್ರೆ ಮೇಜರ್ ಆಗಿ 2 ರಿಪೋರ್ಟ್ಸ್ ನ್ಯೂಸಲ್ಲಿ ಇತ್ತು. ಒಂದು SEP ರಿಪೋರ್ಟ್ ಅಂತ ಕರಿತೀವಿ. SEP ಫೈನಲ್ ರಿಪೋರ್ಟ್ ಅನ್ನ ರೀಸೆಂಟ್ ಆಗಿ ನಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಮೇಜರ್ ಆಗಿ ಸುಖದೇವ್ ತೊರಾತ್ ಅಂತ ಕರಿತೀವಿ. ಸುಖದೇವ್ ತೊರಾತ್ ಹ್ಯಾಸ್ ಸಬ್ಮಿಟೆಡ್ ದ ಫೈನಲ್ ರಿಪೋರ್ಟ್ ರಿಲೇಟೆಡ್ ಟು ದ ಸ್ಟೇಟ್ ಎಜುಕೇಶನ್ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ. ಓಕೆನಾ, ಪಾಲಿಸಿಗೆ ಸಂಬಂಧಪಟ್ಟಂಗೆ ಇದು ಪಾಲಿಟಿಯಿಂದ ಡಿಸ್ಕಸ್ ಮಾಡೋಣ. ನಾವು ಮೇಜರ್ ಆಗಿ ಎರಡನೇ ರಿಪೋರ್ಟ್ ನಮ್ಮ ಗವರ್ನೆನ್ಸ್ ಇಂದ. ಆ ಒಂದು ರಿಪೋರ್ಟ್ ಯಾವ್ದಪ್ಪ ಅಂತಂದ್ರೆ, ಎರಡನೇ ರಿಪೋರ್ಟ್ ಯಾವುದು? ನಾವು ಸೆಕೆಂಡ್ ARC ರಿಪೋರ್ಟ್ ಅಂತ ಕರಿತೀವಿ. ನಾವು ARC ಅಂದ್ರೆ ಏನು? ನಾವು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಕರಿತೀವಿ. ಓಕೆ ಅಲ್ವಾ? ನಾವು ಈ ಎರಡನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಯಾರಪ್ಪ ಚೇರ್ಮನ್ ಆಗಿದ್ರು? ನಾವು ಮೇಜರ್ ಆಗಿ ಇಲ್ಲಿ ಇಬ್ರು ಚೇರ್ಮನ್ ಆಗಿದ್ರು. ಎಲ್ಲಿಂದ ಎಲ್ಲಿವರೆಗುನಪ್ಪ ಅಂದ್ರೆ 2021ರಿಂದ 23ರವರೆಗೆ ವಿಜಯ್ ಭಾಸ್ಕರ್ ಆಗಿದ್ರು. ಅದಾದ್ಮೇಲೆ 2024ರಿಂದ ಟೋಟಲ್ ಆಗಿ ಫೈನಲ್ ಆಗಿ ಯಾವಾಗ ಸಬ್ಮಿಟ್ ಮಾಡಿದ್ರು? 25ರಲ್ಲಿ ಸಬ್ಮಿಟ್ ಮಾಡಿದ್ರು. ನಾವು ಇಲ್ಲಿ ಚೇರ್ಮನ್ ಯಾರಾಗಿದ್ರು ಅಂದ್ರೆ RV ದೇಶಪಾಂಡೆ ಅಂತ ಕರಿತೀವಿ. ಓಕೆ ಅಲ್ವಾ? ಈ ಎರಡರ ಬಗ್ಗೆ ಗೊತ್ತಿರಲಿ. ನಾವು 2 ರಿಪೋರ್ಟ್ಸ್ ಬಗ್ಗೆ ಮೇಜರ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ತಾರೆ. ನಾವು ಇದು ಬಿಟ್ಟು ಈ ವಾರ ಯಾವ್ಯಾವ ನ್ಯೂಸ್ ಅಲ್ಲಿ ಇತ್ತಪ್ಪ ನಮ್ಮ ಕರ್ನಾಟಕ ಪರ್ಸ್ಪೆಕ್ಟಿವ್ ಇಂದ ಮೇಜರ್ ನೋಡೋದಾದ್ರೆ ನಾವು ಮಿಲ್ಕ್ ಬ್ಯಾಂಕ್ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿ ಇತ್ತು. ಮಿಲ್ಕ್ ಬ್ಯಾಂಕ್ ಅನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸ್ಥಾಪನೆ ಮಾಡ್ಬೇಕಂತೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಮಿಲ್ಕ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಮೇಜರ್ ಆಗಿ ಆರೋಗ್ಯ ಸಚಿವರು ಯಾರಪ್ಪ ಆರೋಗ್ಯ ಸಚಿವರು? ಇಟ್ ಇಸ್ ದಿನೇಶ್ ಗುಂಡೂರಾವ್. ನಾವು ದಿನೇಶ್ ಗುಂಡೂರಾವ್ said that ಮಿನಿಮಮ್ 31 ಜಿಲ್ಲೆಗಳಲ್ಲಿ ಅಟ್ಲೀಸ್ಟ್ ಒನ್ ಮಿಲ್ಕ್ ಬ್ಯಾಂಕ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಓಕೆ ಅಲ್ವಾ? ಇದ್ರ ಬಗ್ಗೆ ನೋಡೋಣ. ಅದಾದ್ಮೇಲೆ ಬರ್ತಕ್ಕಂಥದ್ದು ಲೇಖಗಳಿಗೆ ಸಂಬಂಧಪಟ್ಟಂಗೆ ಮೇಜರ್ ಆಗಿ ಇಟ್ ಇಸ್ ನಮ್ಮ ಕರ್ನಾಟಕ ಗವರ್ಮೆಂಟ್ ಅವರು, ನೆನಪಿರ್ಲಿ ಇಲ್ಲಿ ನಾವು ಕರ್ನಾಟಕ ಗವರ್ಮೆಂಟ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಮೇಜರ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಸೆಂಟ್ರಲೈಸ್ಡ್ ಲೇಕ್ ಅನ್ನ ಸರ್ವೆ ಮಾಡಿದ್ದಾರೆ. ಈ ಲೇಕ್ ಅನ್ನ ಸರ್ವೆ ಮಾಡಿದಾಗ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಲೇಕ್ ಅನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಸಂರಕ್ಷಣೆ ಮಾಡ್ತಿದ್ದಾರೆ, ಅದೇ ರೀತಿ ಅತಿ ಹೆಚ್ಚು ಇರ್ತದೆ ಶಿವಮೊಗ್ಗದಲ್ಲಿ. ಬಟ್ ಪ್ರೊಟೆಕ್ಷನ್ ಡಸ್ ನಾಟ್ ಮೀನ್ ಅಲ್ಲೇ ಅಂತ. ನಾವು ಸೆಕೆಂಡ್ ಒನ್ ಎಲ್ಲಪ್ಪ ಜಾಸ್ತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ. ನಾವು ಈ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ಈ ವಾರ ನಮ್ಮ ಕರ್ನಾಟಕ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ಒಂದೊಂದಾಗಿ ನೋಡ್ತಾ ಹೋಗ್ತಿರೋಣ. ಇದರ ಜೊತೆಗೆ ಕೆಲವೊಂದು ಅದರ್ ಟಾಪಿಕ್ಸ್ ಕೂಡ ನ್ಯೂಸ್ ಅಲ್ಲಿ ಇದಾವೆ. ಕೆಲವೊಂದು ಅವಾರ್ಡ್ಸ್ ಬಗ್ಗೆ ನೋಡೋಣ, ಕೆಲವೊಂದು ರಿಪೋರ್ಟ್ಸ್ ಬಗ್ಗೆ ನೋಡೋಣ, ಕೆಲವೊಂದು ಮಿಸ್ಲೇನಿಯಸ್ ಟಾಪಿಕ್ಸ್ ಬಗ್ಗೆ ಒಂದೊಂದು ನೋಡ್ತಾ ಹೋಗ್ತಿರೋಣ. ಓಕೆ ಅಲ್ವಾ? ನಾವು ಇದೆಲ್ಲ ಓಕೆ ಸರ್. ಫಸ್ಟ್ ಟಾಪಿಕ್ ಯಾವುದು? ಫಸ್ಟ್ ನಾವು ಮೇಜರ್ ಆಗಿ ಫಸ್ಟ್ ಟಾಪಿಕ್ ಬಗ್ಗೆ ನೋಡೋದಾದ್ರೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ಈಗ ನೀವೇ ಹೇಳಿ ನನಗೆ ಮೊದಲನೇ ಪ್ರಶ್ನೆ ಏನ್ ಗೊತ್ತಾ? ಏನಕ್ಕಪ್ಪ ಈ ಒಂದು ಹಾಲಿಗೆ ಸಂಬಂಧಪಟ್ಟಂಗೆ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು? ವೈ ವಿ ನೀಡ್ ಟು ಎಸ್ಟಾಬ್ಲಿಷ್? ಫಸ್ಟ್ ನಾವು ನ್ಯೂಸ್ ನೋಡೋದಾದ್ರೆ ನಾನು ಈಗ ತಾನೇ ಹೇಳ್ದೆ ಏನಕ್ಕಪ್ಪ ನ್ಯೂಸ್ ಅಲ್ಲಿ ಇತ್ತು. ನಾವು ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ನಮ್ಮ ಆರೋಗ್ಯ ಸಚಿವರು ಅಂದ್ರೆ ಇಟ್ ಇಸ್ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಆಗಿರ್ತಕ್ಕಂಥವ್ರು ಏನು ಅನೌನ್ಸ್ ಮಾಡಿದ್ರಪ್ಪ ಅಂದ್ರೆ ಇಟ್ ಇಸ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಷ್ಟು ಜಿಲ್ಲೆಗಳಿದಾವೆ? 31. ನಾವು ಈ 31 ಜಿಲ್ಲೆಗಳಲ್ಲಿ ಅಟ್ಲೀಸ್ಟ್ ಒಂದು ಹಾಲಿನ ಬ್ಯಾಂಕ್ ಮಿಲ್ಕ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸರ್, ಈಗ ಮಿಲ್ಕ್ ಬ್ಯಾಂಕ್ ಅಂತ ನಮ್ಮ ಕರ್ನಾಟಕದಲ್ಲಿ ಇದೆಯಾ?
ನಮ್ಮ ಕರ್ನಾಟಕದಲ್ಲಿ ಇದ್ರೆ ಎಷ್ಟು ಮಿಲ್ಕ್ ಬ್ಯಾಂಕ್ಸ್ ಇದಾವೆ, ನಾವು ಅದು ಯಾವ ಕಾರಣಕ್ಕೆ ಸ್ಥಾಪನೆ ಮಾಡಬೇಕು, ಅದರ ಮೂಲ ಉದ್ದೇಶ ಏನು, ಇದ್ರೆ ಎಷ್ಟಿದಾವೆ ಈಗ ಸದ್ಯಕ್ಕೆ ನಾವು ಅದ್ರ ಬಗ್ಗೆ ಒಂದಾಗ ನೋಡ್ತಾ ಹೋಗ್ತೀರಣ. ನಾವು ಮೊದಲನೇದು ನಾವು ಈ ಮಿಲ್ಕ್ ಬ್ಯಾಂಕ್ ಅಂದ್ರೆ ಏನಪ್ಪ, ಹಾಲಿಗೆ ಸಂಬಂಧಪಟ್ಟಂಗೆ ಮಿಲ್ಕ್ ಬ್ಯಾಂಕ್ ಅಂದ್ರೆ ಏನು. ನಾವು ಮಿಲ್ಕ್ ಬ್ಯಾಂಕ್ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಕಲೆಕ್ಟಿಂಗ್ ಮಿಲ್ಕ್ ಫ್ರಮ್ ಎಲ್ಲಿಂದ, ಇಟ್ ಇಸ್ ತಾಯಂದ್ರಿಂದ, ಇಟ್ ಇಸ್ ಮೇಜರ್ ಆಗಿ ಲ್ಯಾಕ್ಟೇಟಿಂಗ್ ಮದರ್ಸ್ ಇಂದ ನಾವು ಹಾಲನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಮಿಲ್ಕ್ ಇಸ್ ಬೀನ್ ಕಲೆಕ್ಟೆಡ್. ನಾವು ಈ ಮಿಲ್ಕ್ ಅನ್ನ ಹಾಲನ್ನ ಕಲೆಕ್ಟ್ ಮಾಡಿ ಮಾರ್ಕೋಬಹುದಾ, ಅಥವಾ ಇದರ ಮೂಲ ಉದ್ದೇಶ ಏನು. ನಾವು ಮಿಲ್ಕ್ ಅನ್ನ ಕಲೆಕ್ಟ್ ಮಾಡ್ತೀವಿ, ಓಕೆ, ಮಿಲ್ಕ್ ಅನ್ನ ಕಲೆಕ್ಟ್ ಮಾಡಾದ್ಮೇಲೆ ಎಷ್ಟು ತಿಂಗಳ ಒಳಗೆ ಈ ಹಾಲನ್ನ ಉಪಯೋಗಿಸ್ಬೇಕು. ನಾವು ಎಷ್ಟು ತಿಂಗಳ ಒಳಗೆ ಈ ಹಾಲನ್ನ ಉಪಯೋಗಿಸ್ಬೇಕಪ್ಪ ಅಂದ್ರೆ 6 ತಿಂಗಳ ಒಳಗೆ. ಅಂದ್ರೆ ನಾವು ಈ ಹಾಲು ಅಂತಕ್ಕಂಥದ್ದು ಪ್ಯಾಸ್ಚರೈಸ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ 6 ತಿಂಗಳು ಅಂತ ಕರಿತೀವಿ. ನಾವು ಇದನ್ನ ಮಾರಾಟ ಮಾಡಬಹುದು ಅಂದ್ರೆ ಇಲ್ಲ. ಕಮರ್ಷಿಯಲೈಸಿಂಗ್ ಆಫ್ ದಿಸ್ ಮಿಲ್ಕ್ ಇಸ್ ಕಂಪ್ಲೀಟ್ಲಿ ಬ್ಯಾನ್ಡ್, ಗೊತ್ತಿರಲಿ, ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾ ಇದ್ದೀವಿ ನಾವು. ಇದರ ಜೊತೆಗೆ ನನ್ನ ಮೊದಲೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಓಕೆ, ಇಟ್ ಇಸ್ ಮಿಲ್ಕ್ ಬ್ಯಾಂಕ್ ಅಂದ್ರೆ ನನ್ಗೆ ಗೊತ್ತಾಯ್ತು ಈಗ. ಸರಿ, ಈಗ ಮಿಲ್ಕ್ ಬ್ಯಾಂಕ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಥಾಪನೆ ಮಾಡಿದೀವಪ್ಪ ಅಂದ್ರೆ 20 ಸ್ಥಾಪನೆ ಮಾಡಿದೀವಿ. 20 has already been established. ನಾವು 20 ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದೀವಿ. ನಾವು 20 ಸ್ಥಾಪನೆ ಮಾಡೋದಕ್ಕೋಸ್ಕರ ನಾವು ಯಾರಪ್ಪ ಸಪೋರ್ಟ್ ಕೊಡ್ತಿದ್ದಾರೆ ಅಂತಂದ್ರೆ, ಸಪೋರ್ಟ್ ಕೊಡ್ತಿರ್ತಕ್ಕಂಥವ್ರು ನಮ್ಮ ರಾಜ್ಯ ಸರ್ಕಾರದವರು ಮತ್ತೆ ಕೇಂದ್ರ ಸರ್ಕಾರದವರು. ಸಪೋರ್ಟ್ ಹ್ಯಾಸ್ ಬೀನ್ ಗಿವನ್ ಬೈ ಯಾರು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಯಾವ ಮಿಷನ್ ಅಪ್ಪ ಅಂತಂದ್ರೆ NHM ಅಂತ ಕರಿತೀವಿ. NHM ಅಂದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, NHM ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಕರಿತೀವಿ. ಎರಡನೇದು ಯಾರ ಸಹಾಯದಿಂದ ಅಂತಂದ್ರೆ ರಾಜ್ಯ ಸರ್ಕಾರದವರ ಸಹಾಯದಿಂದ. ನಾವು ಮೇಜರ್ ಆಗಿ ರಾಜ್ಯ ಸರ್ಕಾರದಿಂದ ಯಾರಪ್ಪ ಸಪೋರ್ಟ್ ಕೊಡ್ತಿದ್ದಾರೆ ಅಂತಂದ್ರೆ ವಾಣಿ ವಿಲಾಸ್ ಹಾಸ್ಪಿಟಲ್ ಅಂತ ಕರಿತೀವಿ. ರಾಜ್ಯ ಸರ್ಕಾರದಿಂದ ಸಹಾಯ ನೀಡ್ತಿರ್ತಕ್ಕಂಥವ್ರು ಯಾರು ಈ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಅಂತಂದ್ರೆ ವಾಣಿ ವಿಲಾಸ್ ಹಾಸ್ಪಿಟಲ್ ಅಂತ ಕರಿತೀವಿ. ಎಲ್ಲಿದೆಪ್ಪ ವಾಣಿ ವಿಲಾಸು? ನಾವು ವಾಣಿ ವಿಲಾಸ್ ಬೆಂಗಳೂರಲ್ಲಿದೆ. ವಾಣಿ ವಿಲಾಸ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಅಂತ ಕರಿತೀವಿ. ಎರಡನೇದು. ನಾವು ಈ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವೀಗ ಟಾರ್ಗೆಟ್ ಏನು, ಇವ್ರದ್ದು ಟಾರ್ಗೆಟ್ ಏನೀಗ? ನಾವು ಟಾರ್ಗೆಟ್ ಏನಪ್ಪಾ ಅಂದ್ರೆ ಮಿನಿಮಮ್ 31 ಏನಪ್ಪಾ ಅಂತಂದ್ರೆ ಹಾಲಿನ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ. ಎಲ್ಲಿ ಸ್ಥಾಪನೆ ಮಾಡಬೇಕು? ಸರ್ಕಾರಿ ಆಸ್ಪತ್ರೆಯಲ್ಲಿ. ನೆನ್ಪಿಟ್ಕೊಳ್ಳಿ, ಇನ್ ದ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಅನೌನ್ಸ್ ಮಾಡ್ತಿದ್ದಾರೆ. ವಿಲ್ ಬಿ ಎಸ್ಟಾಬ್ಲಿಷಿಂಗ್ ಎಲ್ಲಿ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಸರಿ, ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ನಾವು ಈ ಕಲೆಕ್ಷನ್ ಹೆಂಗಾಗುತ್ತೆ ಮೊದಲು ಕೇಳಿಸ್ಕೊಳ್ಳಿ. ಈಗ ಕಲೆಕ್ಷನ್ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಮೊದಲು ತಾಯಂದ್ರಿಗೆ ಈ ಪ್ರೆಗ್ನೆಂಟ್ ಆದ್ಮೇಲೆ ಮಗುಗೆ ಜನ್ಮ ಕೊಟ್ಟ ಆದ್ಮೇಲೆ ಆ ಒಂದು ತಾಯಂದ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಏನಕ್ಕೆ ಅವೇರ್ನೆಸ್ ಕೊಡಬೇಕು ಅಂದ್ರೆ ಎಕ್ಸ್ಟ್ರಾ ಹಾಲಿದ್ರೆ ಆ ಒಂದು ಹಾಲನ್ನ ದಾನ ಮಾಡಿ ಅಥವಾ ಹಾಲನ್ನ ಡೊನೇಟ್ ಮಾಡಿ ಅಂತ. ಈ ಒಂದು ಹಾಲು ಡೊನೇಟ್ ಮಾಡಿರ್ತಕ್ಕಂಥದ್ದನ್ನ ಯಾರಪ್ಪ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಈ ಒಂದು ಮಿಲ್ಕ್ ಬ್ಯಾಂಕ್ ಅವ್ರು ಕಲೆಕ್ಟ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಒಂಥರ ಬ್ಲಡ್ ಬ್ಯಾಂಕ್ ತರಾನೇ. ಇಟ್ ಇಸ್ ನಥಿಂಗ್ ಬಟ್ ನಿಮ್ಗೆ ಇಷ್ಟ ಇದ್ರೆ ನೀವು ಇಟ್ ಇಸ್ ಡೊನೇಟ್ ಮಾಡಬಹುದು. ಆ ಡೊನೇಟ್ ಮಾಡಿರ್ತಕ್ಕಂಥ ಹಾಲನ್ನ ಇಟ್ ಇಸ್ ಸಂರಕ್ಷಣೆ ಮಾಡ್ತಾರೆ. ಯಾವ ರೀತಿ ಸಂರಕ್ಷಣೆ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಪಾಶ್ಚರೈಸೇಷನ್ ಅಂತ ಕರಿತೀವಿ. ಅದನ್ನ ಪಾಶ್ಚರೈಸ್ ಮಾಡಾದ್ಮೇಲೆ ಎಷ್ಟು ತಿಂಗಳ ಒಳಗೆ ಯೂಸ್ ಮಾಡಬೇಕಪ್ಪ ಅಂದ್ರೆ 6 ತಿಂಗಳ ಒಳಗೆ ಈ ಒಂದು ಹಾಲನ್ನ ಉಪಯೋಗಿಸ್ಬೇಕು. ಸರಿ, ಈಗ ಈ ಒಂದು ಹಾಲನ್ನ ಯಾರು ಕೊಡ್ತೀವಿ? ನಾವು ದಿಸ್ ಮಿಲ್ಕ್ ಇಸ್ ಬೀನ್ ಪ್ರೊವೈಡೆಡ್ ಟು ಹೂಮ್? ನಾವಿಲ್ಲಿ ಬೆನಿಫಿಷರೀಸ್ ಯಾರು? ನಾವು ಬೆನಿಫಿಷರೀಸ್ ಯಾರಪ್ಪ ಅಂತಂದ್ರೆ ಯಾರಿಗೆ ಹಾಲಿನ ಅವಶ್ಯಕತೆ ಇದೆಯೋ ಅಂತ ಒಂದು ಮಕ್ಕಳಿಗೆ ಮಾತ್ರ ಕೊಡ್ತೀವಿ. ನೆನಪಿಟ್ಕೊಳ್ಳಿ, ಯಾವ ಮಕ್ಕಳು ಅಂತಂದ್ರೆ ಮಾಲ್ನರಿಶ್ಡ್ ಆಗಿರ್ಬೇಕು, ತೂಕ ಕಡಿಮೆ ಇರಬೇಕು, ಅಥವಾ ಸ್ಟಂಟೆಡ್ ಆಗಿರ್ಬೇಕು, ಅಥವಾ ಯಾವ್ದಾದ್ರು ತಾಯಂದ್ರಿಗೆ ಯಾವ್ದಾದ್ರು ರೋಗದಿಂದ ಬೆಳಲ್ತಿದ್ರೆ, ನಾವು ದೇ ಆರ್ ಬೀನ್ ಇಂಪ್ಯಾಕ್ಟೆಡ್ ವಿತ್ ಸಮ್ ಡಿಸೀಸ್, ಅಂತ ಮಕ್ಕಳಿಗೆ ಹಾಲನ್ನ ಎಲ್ಲಿಂದ ಸಿಗತ್ತೆ? ನಮಗೆ
ನಾವು ದ ಮಿಲ್ಕ್ ಇಸ್ ಬೀನ್ ಪ್ರೊವೈಡೆಡ್ ಫ್ರಮ್ ಈ ಒಂದು ಮಿಲ್ಕ್ ಬ್ಯಾಂಕ್ ಇಂದ ಸಿಗತ್ತೆ. ಓಕೆ ಅಲ್ವಾ? ದ ಮಿಲ್ಕ್ ಇಸ್ ಬೀನ್ ಪ್ರೊವೈಡೆಡ್ ಫ್ರಮ್ ದಿಸ್ ಮಿಲ್ಕ್ ಬ್ಯಾಂಕ್. ಸರ್ ಇದೆಲ್ಲ ಓಕೆ, ಬಟ್ ಈ ಒಂದು ಮಿಲ್ಕ್ ಬ್ಯಾಂಕ್ ಅಂತಕ್ಕಂಥದ್ದು ಫೋಕಸ್ ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಹಳ್ಳಿ ಕಡೆ ಫೋಕಸ್ ಮಾಡ್ತಾ ಇದೀವಿ. ವಿ ಆರ್ ಫೋಕಸಿಂಗ್ ಬೆನಿಫಿಷರೀಸ್ ಎಲ್ಲಪ್ಪ ಅಂತಂದ್ರೆ ಹಳ್ಳಿಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಯಾರಿಗೆ ಇಟ್ ಇಸ್ ಮೇಜರ್ ಟಾರ್ಗೆಟ್ ಮಾಡ್ತೀವಿ ಅಂದ್ರೆ ಹಳ್ಳಿ ಇರ್ತಕ್ಕಂಥ ಮಕ್ಕಳಿಗೆ, ಅದೇ ರೀತಿ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥವ್ರಿಗೆ, ಅಂಡರ್ ವೆಯ್ಟು, ಮಾಲ್ ನರಿಶ್ಡ್ ಆಗಿರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಹಾಲನ್ನ ಕೊಡ್ತಿದೀವಿ. ಓಕೆ ಅಲ್ವಾ? ಸರ್ ಇದೆಲ್ಲ ಓಕೆ, ಬಟ್ ಈಗ ನನ್ನ ಮೊದಲನೇ ಕ್ವೆಶ್ಚನ್ ಏನ್ ಗೊತ್ತಾ? ನನ್ನ ಮೊದಲನೇ ಕ್ವೆಶ್ಚನ್ ಅಂದ್ರೆ ನಾವು ಹಾಲನ್ನು ಯಾಕೆ ಸರ್ ಕೊಡಬೇಕು? ವಾಟ್ ದ ನೀಡ್ ಆಫ್ ದ ಮಿಲ್ಕ್? ಇಟ್ ಈಸ್ ಮೇಜರ್ ಆಗಿ ಒಂದು ಸ್ವಲ್ಪ ಮಿಲ್ಕ್ ಬಗ್ಗೆ ನೋಡೋಣ. ನಾವು ಜನರಲ್ ಮಿಲ್ಕ್ ಬಗ್ಗೆ ನೋಡೋಣ. ಹಸುವಿನ ಹಾಲ್ ಬಗ್ಗೆ ಮೊದಲು ನೋಡೋಣ, ಅದಾದ್ಮೇಲೆ ಮನುಷ್ಯನ ಹಾಲ್ ಬಗ್ಗೆ ಇಟ್ ಇಸ್ ಮೇಜರ್ ವಿಲ್ ಸಿ ಆಲ್ ದ ಥಿಂಗ್ಸ್ ಒನ್ ಬೈ ಒನ್. ನಾವೀಗ ಮೇಜರ್ ಮಿಲ್ಕ್ ಬಗ್ಗೆ ನೋಡೋದಾದ್ರೆ ಏನಪ್ಪ ಮಿಲ್ಕ್ ಅಂದ್ರೆ ಇದು ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ. ನಾವು ಕಂಪ್ಲೀಟ್ ಆಗಿ ನಮ್ಗೆ ಏನ್ ಸಿಗುತ್ತೆ? ಪೌಷ್ಟಿಕಾಂಶ ಸಿಗುತ್ತೆ ಅಥವಾ ಆಹಾರ ಸಿಗ್ತಕ್ಕಂಥ ಪದಾರ್ಥ ಯಾವುದು ಅಂತಂದ್ರೆ ಮಿಲ್ಕ್. ಈ ಮಿಲ್ಕ್ ಅಲ್ಲಿ ಏನೇನು ಇರ್ತವೆ ಅಂತಂದ್ರೆ ಇಟ್ ಇಸ್ ವೈಟಮಿನ್ಸ್ ಇರ್ತವೆ, ಪ್ರೋಟೀನ್ಸ್ ಇರ್ತವೆ, ಫ್ಯಾಟ್ಸ್ ಇರ್ತವೆ, ನಾವು ಇಟ್ ಇಸ್ ಇಮ್ಯುನಿಟಿ ಬೂಸ್ಟರ್ಸ್ ಇರ್ತವೆ, ಇವೆಲ್ಲ ಇರ್ತವೆ. ಅದಕ್ಕೋಸ್ಕರ ಏನಂತ ಕರಿತೀವಿ? ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ದ ಕಂಪ್ಲೀಟ್ ಫುಡ್. ಎರಡನೇದು ನಾವು ಈಗ ಸರ್ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು? ನಾವು ಉತ್ತರ ಪ್ರದೇಶ್. ನಾವು ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಉತ್ತರ ಪ್ರದೇಶ್, ರಾಜಸ್ಥಾನ್, ಇವರೆಲ್ಲ. ಎರಡನೇದು. ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಈ ಮಿಲ್ಕ್ಗೆ ಯಾವ ರೆವಲ್ಯೂಷನ್ ಜಾರಿ ತಗೊಂಡ್ವಿ? ಮೇಜರ್ ಆಗಿ ಆಪರೇಷನ್ ಅಂತ ಕರಿತೀವಿ, ಆಪರೇಷನ್ ಫ್ಲಡ್. ಯಾವ ರೆವಲ್ಯೂಷನ್ ಅಪ್ಪ ಅಂತಂದ್ರೆ ಅದನ್ನ ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ ಅಥವಾ ಆಪರೇಷನ್ ಫ್ಲಡ್ ಅಂತ ಕರಿತೀವಿ. ಆಪರೇಷನ್ ಫ್ಲಡ್ ಅಥವಾ ಆಪರೇಷನ್ ವೈಟ್ ಅಂತ. ಇದಕ್ಕೆ ಫಾದರ್ ಯಾರು? ಇದನ್ನ ಪ್ರಪೋಸ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ವರ್ಗೀಸ್ ಕುರಿಯನ್. ನಾವು ಇವರ ಬರ್ತ್ ಆನಿವರ್ಸರಿ ಯಾವಾಗಪ್ಪ ಅಂತಂದ್ರೆ ಯಾವಾಗ ಬರ್ತ್ ಆನಿವರ್ಸರಿ? ನವೆಂಬರ್ 26. ನವೆಂಬರ್ 26 is being celebrated as birth anniversary of ಯಾರಪ್ಪ ಅಂದ್ರೆ ವರ್ಗೀಸ್ ಕುರಿಯನ್ ಅಂತ ಕರಿತೀವಿ. ಓಕೆನಾ? ನಾವು ಈ ಒಂದು ರೆವಲ್ಯೂಷನ್ ಇಂದ ನಮ್ಮ ಭಾರತದ ರ್ಯಾಂಕ್ ಏನಾಗತ್ತಪ್ಪ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಇರುತ್ತೆ. ಅಂಡ್ ಎಷ್ಟು ಪರ್ಸೆಂಟ್ ನಾವು ಉತ್ಪಾದನೆ ಮಾಡ್ತಿದೀವಪ್ಪ ಅಂತಂದ್ರೆ 25% ಹಾಲನ್ನ ಯಾರು ಉತ್ಪಾದನೆ ಮಾಡ್ತಾರೆ ಇಡೀ ವಿಶ್ವದಲ್ಲಿ ಅಂತಂದ್ರೆ ನಮ್ಮ ಭಾರತದವರು. ಗೊತ್ತಿರ್ಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಕೋಆಪರೇಟಿವ್ ಅಲ್ಲಿ, ಸಹಕಾರಿ ಸಂಘಗಳಲ್ಲಿ ನಮ್ಮ ಕರ್ನಾಟಕದ ರ್ಯಾಂಕ್ ಎಷ್ಟು? ನಾವು 2ನೇ ಸ್ಥಾನ. ನಮ್ಮ ಕರ್ನಾಟಕದ ಇಟ್ ವಾಸ್ ರ್ಯಾಂಕ್ ಎಷ್ಟಪ್ಪ ಅಂದ್ರೆ ಅಮೂಲ್ ಆದ ನಂತರ ಮೇಜರ್ ಆಗಿ ನಮ್ಮ ಕರ್ನಾಟಕದ KMF ಗೆ ಇಟ್ ವಾಸ್ 2ನೇ ಸ್ಥಾನ ಸಿಕ್ಕಿದೆ. ಯಾವ ಒಂದು ಇದ್ರ ಮೇಲೆ ರ್ಯಾಂಕಿಂಗ್ ಮೇಲಪ್ಪ ಅಂದ್ರೆ ಸಹಕಾರಿ ಸಂಘಗಳ ಆಧಾರದ ಮೇಲೆ ಅಥವಾ ಕೋಆಪರೇಟಿವ್ಸ್ ಅಂತ ಕರಿತೀವಿ, ಕೋಆಪರೇಟಿವ್ಸ್ ಅಂತ. ಓಕೆನಾ? ಇದು ಎರಡನೇದು. ಇದು ಮೇಜರ್ ಆಗಿ ಎರಡನೇದು ಅಂತ ಮಾತಾಡ್ತೀವಿ. ಈಗ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಸರ್ ಯಾವ್ಯಾವ ಇನಿಷಿಯೇಟಿವ್ಸ್ ಅನ್ನು ತಗೊಂಡಿದ್ದೀವಿ? ಇಟ್ ಇಸ್ ಈಗ ಮೇಜರ್ ಆಗಿ ಹ್ಯೂಮನ್ ಮಿಲ್ಕ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಇನಿಷಿಯೇಟಿವ್ಸ್ ಅನ್ನು ತಗೊಂಡಿದೀವಪ್ಪ? ಯಾವ್ಯಾವ ಇನಿಷಿಯೇಟಿವ್ಸ್ ತಗೊಂಡಿದೀವಿ ಅಂದ್ರೆ ಮೊದಲನೇದು ನಮ್ಮ ಕರ್ನಾಟಕದವ್ರು ಲಾಂಚ್ ಮಾಡಿರ್ತಕ್ಕಂಥ ಯೋಜನೆ ಯಾವ್ದು ಗೊತ್ತಾ? ಅಮೃತಧಾರೆ ಯೋಜನೆ ಅಂತ ಕರಿತೀವಿ. ಅಮೃತಧಾರೆ ಯೋಜನೆ. ನಾವು ಈ ಅಮೃತಧಾರೆ ಯೋಜನೆಯಲ್ಲಿ ಅಮೃತಧಾರೆ ಯೋಜನೆ ಏನಕ್ಕಪ್ಪ ಅಮೃತ ಅಂತಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಆಲ್ ಅಂತಕ್ಕಂಥದ್ದು ಶ್ರೇಷ್ಠ ಅಂತ. ನಾವ್ ಎಲ್ಲಾ ಮಕ್ಕಳು ಕೂಡ ಇಟ್ ಇಸ್ ಹಾಲ್ ಅಂತಕ್ಕಂಥದ್ದು ಬೇಕೇ ಬೇಕು ಅಂಡ್ ಕೊಡ್ಲೇಬೇಕು. ಎಷ್ಟು ತಿಂಗಳು ಮ್ಯಾಂಡೇಟರಿ ಆಗಿ ಕೊಡ್ಲೇಬೇಕು. ಇಟ್ ಇಸ್ ಎಷ್ಟು ತಿಂಗಳು ಕೊಡ್ಲೇಬೇಕಪ್ಪ ಹಾಲನ್ನ ಅಂತಂದ್ರೆ ಮಿನಿಮಮ್ 6 ತಿಂಗಳು ಕೊಡ್ಲೇಬೇಕು. ನಾನು ನೆನ್ಪಿಟ್ಕೊಳ್ಳಿ, 6 ತಿಂಗಳ ಒಳಗೆ ಮಗುವಿಗೆ ಕಂಪ್ಲೀಟ್ ಆಹಾರ ಯಾವ್ದಾಗಿರ್ಬೇಕು? ಹಾಲ್ ಮಾತ್ರ ಆಗಿರ್ಬೇಕು. ಅಂಡ್ ಆದ್ರೆ 6 ತಿಂಗಳಿಂದ 2 ವರ್ಷದವರೆಗೆ
6 ತಿಂಗಳಿಂದ 2 ವರ್ಷದವರೆಗೆ ನಾವು ಮಗುವಿಗೆ ಹಾಲಿನ ಜೊತೆಗೆ ಇಟ್ ಇಸ್ ಅಡಿಷನಲ್ ಸಪ್ಲಿಮೆಂಟ್ಸ್ ಕೊಡ್ಬೋದು. ಬಟ್ ಆದ್ರೆ 6 ತಿಂಗಳ ಒಳಗೆ ಕಂಪ್ಲೀಟ್ ಆಗಿ ಏನ್ ಮಾತ್ರ ಕೊಡಬೇಕು, ಇಟ್ ಇಸ್ ಓನ್ಲಿ ಮಿಲ್ಕ್ ಮಾತ್ರ ಕೊಡಬೇಕು, ಓನ್ಲಿ ಮಿಲ್ಕ್ ಮಾತ್ರ ಕೊಡಬೇಕು ಅಂತ ಮಾತಾಡ್ತೀವಿ. ಅದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದವರು ಕೂಡ ಒಂದು ಯೋಜನೆ ಲಾಂಚ್ ಮಾಡಿದ್ದಾರೆ. ಆ ಒಂದು ಯೋಜನೆ ಯಾವ್ದಪ್ಪ ಅಂತಂದ್ರೆ ಮಾ ಅಂತ ಕರಿತೀವಿ. ಏನಪ್ಪ ಮಾ ಅಂದ್ರೆ ಮದರ್ಸ್ ಅಬ್ಸಲ್ಯೂಟ್ ಅಫೆಕ್ಷನ್ ಅಂತ. ಮದರ್ಸ್ ಅಬ್ಸಲ್ಯೂಟ್ ಅಫೆಕ್ಷನ್. ನಾವ್ ಯಾವಾಗ ಒಂದು ತಾಯಿ ಹಾಲನ್ನ ಕೊಟ್ಟಾಗ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಮಗುವಿಗೆ ಇಟ್ ಇಸ್ ವೈಟಮಿನ್ ಸಿಗ್ತವೆ, ಪ್ರೋಟೀನ್ ಸಿಗ್ತವೆ, ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ನಾವು ಎಲ್ಲಪ್ಪ ಮೆನ್ಷನ್ ಮಾಡಿದೀವಿ ಅಂದ್ರೆ ಈ ಅಮೃತಧಾರೆ ಯೋಜನೆ, ಅದರ ಜೊತೆಗೆ ಮಾ ಯೋಜನೆ ಅಂಡ್ರಲ್ಲಿ ಲಾಂಚ್ ಮಾಡಿದ್ವಿ. ಇದರ ಜೊತೆಗೆ ಇಟ್ ಇಸ್ ಸರ್ ಈಗ ಮಕ್ಕಳಿಗೆ ಪೌಷ್ಟಿಕಾಂಶವನ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ಯಾವ್ಯಾವ ಯೋಜನೆಗಳನ್ನ ಲಾಂಚ್ ಮಾಡಿದೀವಿ, ಲಾಂಚ್ ಮಾಡಿದೀವಪ್ಪ ಅಂತಂದ್ರೆ ನಾವು ಮೊದಲನೇ ನೋಡೋದಾದ್ರೆ ಕ್ಷೀರಭಾಗ್ಯ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕ್ಷೀರಭಾಗ್ಯ ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ? ಇಟ್ ಇಸ್ 10 ವರ್ಷ ಕಂಪ್ಲೀಟ್ ಆಗಿದೆ. ಕ್ಷೀರಭಾಗ್ಯ 10 ವರ್ಷ ಕಂಪ್ಲೀಟ್ ಆಗಿದೆ 2013ರಲ್ಲಿ ಇಟ್ ಇಸ್ 10 ವರ್ಷ ಕಂಪ್ಲೀಟ್ ಆಗಿದೆ. ನಾವಿಲ್ಲಿ ಎಷ್ಟು ಜನ ಮಕ್ಕಳಿಗೆ ಹಾಲನ್ನ ಕೊಡ್ತೀವಪ್ಪ ಅಂದ್ರೆ 1 ಕೋಟಿ ಮಕ್ಕಳಿಗೆ 1 crore ದ ಸ್ಟೂಡೆಂಟ್ಸ್ ವಿಲ್ ಬಿ ಪ್ರೊವೈಡೆಡ್ ವಿತ್ ವಿ ಕಾಲ್ ಇಟ್ ಆಸ್ ಮಿಲ್ಕ್. ಎಲ್ಲಿ ಮಾತ್ರ ಕೊಡ್ತೀವಿ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಏಡೆಡ್ ಸ್ಕೂಲ್ಸ್ ಅಲ್ಲಿ ಕೊಡ್ತೀವಿ. ಸರ್ಕಾರದಲ್ಲಿ ಮಾತ್ರ ಅಲ್ಲ, ಏಡೆಡ್ ಸ್ಕೂಲ್ಸ್ ಅಲ್ಲಿ ಕೂಡ ಅವರಿಗೆ ಏನ್ ಕೊಡ್ತೀವಿ ಅಂದ್ರೆ ಇಟ್ ಇಸ್ ಮಿಲ್ಕ್ ಅಂತಕ್ಕಂಥದ್ದು ಕೊಡ್ತೀವಿ. ಮೊದಲನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮಿಡ್ ಡೇ ಮೀಲ್ ಸ್ಕೀಮ್, ಮಿಡ್ ಡೇ ಮೀಲ್ ಅಂತ ಕರಿತೀವಿ ನಾವು. ಮಿಡ್ ಡೇ ಮೀಲ್ ಅಂತಕ್ಕಂಥದ್ದು ಈಗ ಮಿಡ್ ಡೇ ಮೀಲ್ ಏನಾಗಿದೆ, ಪೋಷಣ್ ಅಭಿಯಾನ ಆಗಿದೆ. ಮಿಡ್ ಡೇ ಮೀಲ್ ಪೋಷಣ್ ಅಭಿಯಾನ ಆಗಿದೆ. ನಾವು ಆಲ್ ದಿಸ್ ಆರ್ ಟಾರ್ಗೆಟಿಂಗ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ನಮ್ಮ ಮಕ್ಕಳ ಒಂದು ಬೆಳವಣಿಗೆಗೆ ಇಟ್ ಇಸ್ ಯಾವುದೇ ಒಂದು ಕೊರತೆ ಇರಬಾರದು ಅಂತ ಮೇಜರ್ ವಿ ಆರ್ ಟಾರ್ಗೆಟಿಂಗ್. ಅದರ ಜೊತೆಗೆ ನಮ್ಮ ಇಂಡಿಯಾದ ರ್ಯಾಂಕ್ ಎಷ್ಟು ವಿತ್ ರೆಸ್ಪೆಕ್ಟ್ ಟು ಹಂಗರ್ ಇಂಡೆಕ್ಸ್ ಅಲ್ಲಿ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ನಮ್ಮ ರ್ಯಾಂಕ್ ಎಷ್ಟಪ್ಪ ಅಂದ್ರೆ 105. ಇಟ್ ಇಸ್ 105 ಅಂತ ಕರಿತೀವಿ. ಇಟ್ ಇಸ್ 105, 105ನೇ ರ್ಯಾಂಕ್ ಅಲ್ಲಿ ಇದೆ ನಮ್ಮ ಭಾರತ ಅಂತಕ್ಕಂಥದ್ದು. ಇಟ್ ಇಸ್ 105 ರ್ಯಾಂಕ್, ಇಟ್ ಇಸ್ 105ನೇ ರ್ಯಾಂಕ್ ಅಲ್ಲಿ ಇದೆ. ಯಾವ್ದ್ರ ಪ್ರಕಾರನಪ್ಪ ಅಂತಂದ್ರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರಿತೀವಿ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ಗೆ ಇಟ್ ಇಸ್ ಈ ವರ್ಷ ಅಥವಾ ಹೋದ ವರ್ಷಕ್ಕೆ ಸಂಬಂಧಪಟ್ಟಂಗೆ 2025 ಸಂಬಂಧಪಟ್ಟಂಗೆ 105ನೇ ರ್ಯಾಂಕ್ ಅಲ್ಲಿ ಇದೆ. ಗೊತ್ತಿರಲಿ, ಇಟ್ ಇಸ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಇವೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಂಗಪ್ಪ ಅಂದ್ರೆ ಹ್ಯೂಮನ್ ಮಿಲ್ಕ್ ಸಂಬಂಧಪಟ್ಟಂಗೆ ಅಥವಾ ಹಾಲಕ್ಕೆ ಸಂಬಂಧಪಟ್ಟಂಗೆ A to Z ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ನೋಡುತ್ತೀವಿ. ಓಕೆ ಅಲ್ವಾ? ನಾವೀಗ ಇಟ್ ಇಸ್ ಕ್ವೆಶ್ಚನ್ ಸಾಲ್ವ್ ಮಾಡಿ. ಓಕೆನಾ? ಏನಪ್ಪ ಆನ್ಸರ್ ಇದಕ್ಕೆ? ಓಕೆ, ನಾವೀಗ ಮೇಜ್ ರಾಗಿ ನಾವು ಈ ಕ್ವೆಶ್ಚನ್ ಬಗ್ಗೆ ನೋಡೋದಾದ್ರೆ Now, with reference to Karnataka government planning to expand the human milk bank, consider the following statements. Now, the Karnataka government plans to establish human milk bank in all the district government, okay, in all the districts, okay, government and private hospital kuda ಸ್ಥಾಪನೆ ಮಾಡ್ತೀರಾ? ಇಲ್ಲ. ನಾವು ಯಾವ್ದ್ರಲ್ಲಿ ಮಾತ್ರ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಮಾತ್ರ ಒಂದೇನಾಗತ್ತೆ ತಪ್ಪಾಗತ್ತೆ. ಎರಡನೇದು ನಾವು ಅಟ್ ಪ್ರೆಸೆಂಟ್ ನಾವು 12 ಮಿಲ್ಕ್ ಬ್ಯಾಂಕ್ಸ್ ಇದಾವೆ. 12 ಮಿಲ್ಕ್ ಬ್ಯಾಂಕ್ ಫಂಕ್ಷನ್ ಇನ್ ಕರ್ನಾಟಕ ಅಂಡ್ 8 ಯಾರು ಸ್ಥಾಪನೆ ಮಾಡಿದಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು. ಟೋಟಲ್ ಎಷ್ಟಾಯ್ತು? ಟೋಟಲ್ 20 ಆಯ್ತು. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕೇಂದ್ರ ಸರ್ಕಾರದವರು ಮತ್ತೆ ರಾಜ್ಯ ಸರ್ಕಾರದವರ ಸಹಾಯದಿಂದ ಎಷ್ಟನ್ನು ಸ್ಥಾಪನೆ ಮಾಡಿದೀವಪ್ಪ ಅಂದ್ರೆ 20 ಸ್ಥಾಪನೆ ಮಾಡಿದೀವಿ. 20 ಸ್ಥಾಪನೆ ಮಾಡಿದೀವಿ. ಇದು ಕರೆಕ್ಟ್ ಇದೆ. ನಾವು ಮೂರನೇ ದೊಡ್ಡ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಪ್ರೈಮರ್ಲಿ ಸಪೋರ್ಟ್ಸ್ full
ಫುಲ್ ಟೈಮ್ ಇನ್ಫ್ಯಾಂಟ್ಸ್ ಅಂಡ್ ಡೊನೇಟೆಡ್ ಹ್ಯೂಮನ್ ಮಿಲ್ಕ್ ಆಕ್ಟ್ಸ್ ಆಸ್ ಲೈಫ್ ಸೇವಿಂಗ್ ಸೋರ್ಸ್ ಆಫ್ ನ್ಯೂಟ್ರಿಷನ್. ಇದೆಲ್ಲ ಓಕೆ ಸರ್, ಇಲ್ಲಿ ಫುಲ್ ಟೈಮ್ ಇನ್ಫ್ಯಾಂಟ್ಸ್ ಅಂದ್ರೆ ಅಲ್ಲ, ನಾವು ಇಲ್ಲಿ ಫುಲ್ ಟೈಮ್ ಇನ್ಫ್ಯಾಂಟ್ಸ್ ಕೊಡಲ್ಲ. ಇಟ್ ಇಸ್ ಟೆಂಪ್ರರಿ ಏನಾದ್ರು ಅವ್ರ ತಾಯಂದ್ರೆ ಏನೋ ಪ್ರಾಬ್ಲಮ್ ಇದ್ರೆ ಆ ಒಂದು ಸಮಯದಲ್ಲಿ ಮಾತ್ರ ಕೊಡ್ತಾರೆ. ಕಂಟಿನ್ಯೂಸ್ ಆಗಿ ಕೊಡೋದಕ್ಕೆ ಹಾಲು ಇರ್ಬೇಕಲ್ವಾ, ಹೌದೋ ಇಲ್ವೋ? ನಾವು ಕಂಟಿನ್ಯೂಸ್ ಆಗಿ ಕೊಡೋಕ್ಕಾಗಲ್ಲ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಇಟ್ ಇಸ್ ಅವ್ರಿಗೇನಾದ್ರೂ ಆರೋಗ್ಯಕ್ಕೆ ಏನೋ ಸಮಸ್ಯೆ ಇದ್ದಾಗ ಆ ಒಂದು ಟೈಮಲ್ಲಿ ಮಾತ್ರ ಆಲ್ಟರ್ನೇಟಿವ್ ಆಗಿ ಕೊಡ್ತಾರೆ ಅಷ್ಟೇ. ಅದು ಬಿಟ್ರೆ ಇಟ್ ಇಸ್ ಯಾವುದು ಕೊಡಲ್ಲ. ಬಟ್ ಇದಕ್ಕೆ ಆನ್ಸರ್ ಏನಿದಕ್ಕೆ? ಇಟ್ ಇಸ್ 2 only is ಕರೆಕ್ಟ್ ಅಂತ ಮಾತಾಡ್ತೀವಿ. ಓಕೆನಾ? ಇದು ಕನ್ನಡದಲ್ಲಿ ಕೂಡ ಇದೆ ಸೇಮ್. ಇಟ್ ಇಸ್ ಮೇಜರ್ ಎಲ್ಲಿ ಸ್ಥಾಪನೆ ಮಾಡ್ತಿದೀವಿ ಅಂದ್ರೆ ಕರ್ನಾಟಕದಲ್ಲಿ ಖಾಸಗಿಯಲ್ಲಿ ಸ್ಥಾಪನೆ ಮಾಡ್ತೀವಿ ಅಂದ್ರೆ ಇಲ್ಲ, ಸರ್ಕಾರದ ಹಾಸ್ಪಿಟಲ್ ಮಾತ್ರ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ 20 ಮಿಲ್ಕ್ ಬ್ಯಾಂಕ್ಸ್ ಇದಾವೆ. ಅದ್ರಲ್ಲಿ 12 ನಮ್ಮ ರಾಜ್ಯ ಸರ್ಕಾರದವರು, 8 ನಮ್ಮ ಕೇಂದ್ರ ಸರ್ಕಾರದವರು ಸ್ಥಾಪನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಷ್ಟಿದಾವೆ? 20 ಇದಾವೆ. ಇವಾಗ ಎಷ್ಟಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಿನಿಮಮ್ ಒಂದಿರಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದೀವಿ. ಅಂಡ್ ಮೂರನೇದಂತಕ್ಕಂಥದ್ದು ಅದು ತಪ್ಪಿದೆ. ಆನ್ಸರ್ ಏನಪ್ಪಾ ಅಂದ್ರೆ ಇಟ್ ಇಸ್ 2 ಮಾತ್ರ, ಅಂದ್ರೆ ಆನ್ಸರ್ ಎ ಇಸ್ ಕರೆಕ್ಟ್. ಡನ್. ಓಕೆ, ನಾವೀಗ ಎರಡನೇ ಟಾಪಿಕ್, ಸಖತ್ ಇಂಪಾರ್ಟೆಂಟ್ ಟಾಪಿಕ್ ಎರಡನೇದು. ನಾವೀಗ ಎರಡನೇದು ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ನಮ್ಮ ಕೆರೆಗಳಿಗೆ ಸಂಬಂಧಪಟ್ಟಂಗೆ, ಲೇಕ್ಸ್ಗೆ ಸಂಬಂಧಪಟ್ಟಂಗೆ. ಈಗ ನೀವೇ ಹೇಳಿ, ನಾವು ಈಗ ಲೇಕ್ಸ್ ಅಂತಕ್ಕಂಥದ್ದು ನಮ್ಮ ಬೆಂಗಳೂರಲ್ಲಿ ನಾವು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ಒಂದು ಕೆರೆಗಳನ್ನ ಇಟ್ ಇಸ್ ಅಕ್ವೈರಿ ಮಾಡ್ಕೊಂಡಿದ್ದಾರೆ, ಕಬ್ಜಾ ಎಲ್ಲಪ್ಪ ಮಾಡಿದ್ದಾರೆ ಅಂತಂದ್ರೆ ಬೆಂಗಳೂರಲ್ಲೇ. ನಾವು ಅತಿ ಹೆಚ್ಚು ಮೇಜರ್ ಆಗಿ ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥ ಇಟ್ ಇಸ್ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಮೇಜರ್ ಯಾವ್ದು ಅಂತಂದ್ರೆ ಬೆಂಗಳೂರು ರೂರಲ್ ಅಂತ ಕರಿತೀವಿ. ಬೆಂಗಳೂರು ಗ್ರಾಮಾಂತರ, ಅರ್ಬನ್ ಅಲ್ಲ, ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಅಕ್ವೈರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಎರಡನೇ ಸ್ಥಾನ ಇರತಕ್ಕಂಥದ್ದು ಬೆಂಗಳೂರು ಅರ್ಬನ್, ಅದಾದ್ಮೇಲೆ ಬೆಂಗಳೂರು ಸೌತ್ ಅಂತ ಬರುತ್ತೆ, ಈ ರಾಮನಗರ ಈ ಜಿಲ್ಲೆಗಳು. ಹೌದಾ ಮೇಡಮ್? ನಾವೀಗ ಮೊದಲನೇದು ಸರ್, ಈ ಒಂದು ರಿಪೋರ್ಟ್ ಅನ್ನ ಅಥವಾ ಈ ಸರ್ವೆನ ಮಾಡಿರ್ತಕ್ಕಂಥವ್ರು ಯಾರು? ಈ ಸರ್ವೆನ ಮಾಡಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಯಾರಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ, ಸಖತ್ ಇಂಪಾರ್ಟೆಂಟ್ ಇದು, ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಸೆಟಲ್ಮೆಂಟ್ ಮತ್ತೆ ಇನ್ಯಾರಪ್ಪ ಅಂತಂದ್ರೆ ರೆಕಾರ್ಡ್ ಅಂತ ಕರಿತೀವಿ. ಇವರು ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ದ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ, ಡಿಪಾರ್ಟ್ಮೆಂಟ್ ಆಫ್ ಸೆಟಲ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಏನು ಇಟ್ ಇಸ್ ರೆಕಾರ್ಡ್ನವರು ಈ ಒಂದು ಸರ್ವೆಯನ್ನ ಮೊದಲನೇ ಬಾರಿಗೆ ಈ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಿದ್ದಾರೆ. ನೆನ್ಪಿಟ್ಕೋಬೇಕಿಲ್ಲಿ. ಅದಕ್ಕೋಸ್ಕರ ಸರ್ ಇದರ ಯೂನಿಕ್ನೆಸ್, ಈ ರಿಪೋರ್ಟ್ ಯೂನಿಕ್ನೆಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲೇ ಬರ್ದ ನಿಮ್ಗೆ ಗೊತ್ತಾಗುತ್ತೆ ಈ ರಿಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ನಾವು ಈ ಒಂದು ರಿಪೋರ್ಟ್ ಬಗ್ಗೆ ನೋಡೋದಾದ್ರೆ ನಾವು ಫಾರ್ ದ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ನಮ್ಮ ಕೆರೆಗಳನ್ನ, ಎಲ್ಲಾ ಕೆರೆಗಳನ್ನ ಒಟ್ಟಾರೆಯಾಗಿ ಸರ್ವೆ ಮಾಡಿದ್ದಾರೆ. ನಾವು ಸರ್ವೆ ಮಾತ್ರ ಮಾಡೋದಲ್ಲದೆ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ಡ್ರೋನ್ಸ್ ಯೂಸ್ ಮಾಡಿದ್ದಾರೆ. ಡ್ರೋನ್ ಜೊತೆಗೆ GIS ಅನ್ನ ಕೂಡ ಯೂಸ್ ಮಾಡಿದ್ದಾರೆ. ಏನಪ್ಪ GIS ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ. ಅಂದ್ರೆ ಒಂದ್ಸರಿ ಕೆರೆಯನ್ನ ಸರ್ವೆ ಮಾಡಿ ಸ್ಕ್ಯಾನ್ ಮಾಡಿ ಒಂದು ಲೊಕೇಶನ್ ಫಿಕ್ಸ್ ಮಾಡಿದ್ರೆ ಮುಗೀತು. ಮತ್ತೆ ಸ್ಕ್ಯಾನ್ ಮಾಡಲ್ಲ, ಅದನ್ನ ಮತ್ತೆ ಸ್ಕ್ಯಾನ್ ಮಾಡಲ್ಲ, ಮತ್ತೆ ಸರ್ವೆ ಮಾಡಲ್ಲ. ಡ್ರೋನ್ಸ್ ಮತ್ತೆ GIS ಅನ್ನ ಯೂಸ್ ಮಾಡಿ ನಮ್ಮ ಡೇಟಾನ ಅಕ್ವೈರ್ ಮಾಡ್ಕೊಂಡಿದೀವಿ. ಯಾವ ರೀತಿ ಡೇಟಾನ ಅಕ್ವೈರ್ ಮಾಡ್ಕೊಂಡಿದೀವಿ? ಸೆಂಟ್ರಲೈಸ್ಡ್ ಡೇಟಾ ರಿಲೇಟೆಡ್ ಟು ಲೇಕ್ಸ್. ನಾವು ಒಟ್ಟಾರೆಯಾಗಿ ಯಾವ ಡೇಟಾನ ಅಕ್ವೈರ್ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ ಸೆಂಟ್ರಲೈಸ್ಡ್ ಡೇಟಾ ಅಂತ ಕರಿತೀವಿ. ಸೆಂಟ್ರಲೈಸ್ಡ್ ಡೇಟಾ. ನಾವು ಈ ಒಂದು ರಿಪೋರ್ಟ್ ಪ್ರಕಾರ ನಮ್ಮ ರಾಜ್ಯದಲ್ಲಿ ಎಷ್ಟಪ್ಪ ಕೆರೆಗಳಿದಾವೆ, ಲೇಖಗಳು ಎಷ್ಟಿದಾವೆ, ಎಷ್ಟು ಲೇಖಗಳನ್ನ ಸರ್ವೆ ಮಾಡಿದೀವಿ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಲೇಕ್ಸ್ ಎಷ್ಟಪ್ಪ ಅಂತಂದ್ರೆ 42,000 ಕೆರೆಗಳನ್ನ ಸರ್ವೆ ಮಾಡಿದ್ದಾರೆ. ಆ ಕೆರೆಗಳನ್ನ ಸರ್ವೆ ಮಾಡಿದಾಗ ನಮ್ಗೆ ಏನಪ್ಪ ಐಡಿಯಾ ಸಿಕ್ತು ಅಂತಂದ್ರೆ ನಾವು ಎಷ್ಟು ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕಬ್ಜಾ ಮಾಡ್ಕೊಂಡಿದ್ದಾರೆ, ಎಷ್ಟು ಕೆರೆಗಳು ಯಾವ ಜಿಲ್ಲೆಯಲ್ಲಿ ಎಷ್ಟು ಕೆರೆಗಳನ್ನ ಕಬ್ಜಾ ಕಡಿಮೆ ಇದೆ, ಅತಿ ಹೆಚ್ಚು ಎಲ್ಲಿದಾವೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ.
ನಾವು ಅತಿ ಹೆಚ್ಚು ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಯಾವ್ಯಾವಪ್ಪ ಡಿಸ್ಟ್ರಿಕ್ಟ್ಸ್ ಅಂತ ನೋಡೋದಾದ್ರೆ ನೆನ್ಪಿಟ್ಕೊಳ್ಳಿ, ಅತಿ ಹೆಚ್ಚು ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥ ಜಿಲ್ಲೆಗಳು ಯಾವುವು ಅಂತಂದ್ರೆ ಸುತ್ತಮುತ್ತ ಬೆಂಗಳೂರು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ನಾವು ಅತಿ ಹೆಚ್ಚು ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಅಂತ ಕರಿತೀವಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ರೂರಲ್ ಆಸ್ ಎನ್ಕ್ರೋಚ್ಡ್ ಮ್ಯಾಕ್ಸಿಮಮ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಬೆಂಗಳೂರು ಅರ್ಬನ್ ಅಂತ ಕರಿತೀವಿ. ಬೆಂಗಳೂರು ಅರ್ಬನ್ ಎರಡನೇ ಸ್ಥಾನದಲ್ಲಿ. ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರು ಸೌತ್ ಅಂತ ಕರಿತೀವಿ. ರಾಮನಗರ ಎಲ್ಲ ಜಾಯ್ನ್ ಆಗಿದೆ ಅಲ್ವಾ, ನಾವು ಅದು ಬೆಂಗಳೂರು ಸೌತ್ ಅಂತಕ್ಕಂಥದ್ದು ನಾವು ಅತಿ ಹೆಚ್ಚು ಕಬ್ಜಾ ಆಗಿದೆ. ಸರ್ ಎಷ್ಟು ಕಬ್ಜಾ ಆಗಿದೆ ಅಂದ್ರೆ ಈ ಒಂದು ಗ್ರಾಮಾಂತರದಲ್ಲಿ 90% ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿದಾರಂತೆ. 90% ಕೆರೆಗಳನ್ನ. ಅದೇ ರೀತಿ ಈ ಬೆಂಗಳೂರು ಸಿಟಿಯಲ್ಲಿ ಹತ್ರ ಒಂದು 88% ಕಬ್ಜಾ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಬೆಂಗಳೂರು ಸೌತ್ ಅಲ್ಲಿ ಎಷ್ಟಪ್ಪ ಅಂದ್ರೆ ಹತ್ರ ಒಂದು 60% ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. 60%, 57ರಿಂದ 60% ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. 60% ಅಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸರ್ ಇದು ಹೈಯೆಸ್ಟ್. ಓಕೆ, ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾರೆ, ಅತಿ ಹೆಚ್ಚು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕೆರೆಗಳು ಯಾವ ಜಿಲ್ಲೆಯಲ್ಲಿ ಇದಾವಪ್ಪ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದ ಅತಿ ಹೆಚ್ಚು ಕಬ್ಜಾ ಮಾಡ್ಕೊಂಡಿದ್ದಾರೆ. ಎರಡನೇದು ಯಾವ್ದು ಬರ್ತಕ್ಕಂಥ ಬೆಂಗಳೂರು ನಗರ ಅಂತ ಬರುತ್ತೆ. ಅದಾದ ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಸೌತ್ ಅಂತ ಕರಿತೀವಿ. ಓಕೆ ಅಲ್ವಾ, ಮೇಜರ್ ಆಗಿ ಇಷ್ಟು ಗೊತ್ತಿರಲಿ. ನಾವು ಇದಾದ್ಮೇಲೆ ಸರ್ ಯಾವ ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಒತ್ತುವರಿ ಮಾಡ್ಕೊಂಡಿದ್ದಾರೆ? ಅತಿ ಕಡಿಮೆ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಯಾದಗಿರಿ. ಅತಿ ಕಡಿಮೆ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಯಾದಗಿರಿ, ಕಲಬುರ್ಗಿ, ಉಡುಪಿ. ಯಾದಗಿರಿ, ಕಲಬುರ್ಗಿ ಮತ್ತೆ ಉಡುಪಿ ಅಂತ ಕರಿತೀವಿ. ಯಾದಗಿರಿ, ಕಲಬುರ್ಗಿ ಮತ್ತೆ ಉಡುಪಿ ಅಂತ. ಈ ಒಂದು ಟಾಪಿಕ್ ಅಲ್ಲಿ ನೋಡಿದಾಗ ನಾನು 5 ಪಾಯಿಂಟ್ ಹೇಳಿರ್ತಕ್ಕಂಥದ್ದು. ಏನಪ್ಪ 5 ಪಾಯಿಂಟ್ ಹೇಳಿದೆ ಅಂದ್ರೆ, ನಾವು ಈ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿರ್ತಕ್ಕಂಥ ಸಚಿವಾಲಯ ಅಥವಾ ಡಿಪಾರ್ಟ್ಮೆಂಟ್ ಯಾವುದು ಅಂತ. ನಾವು ಡಿಪಾರ್ಟ್ಮೆಂಟ್ ಯಾವ್ದಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಸರ್ವೆ ಅಂತ ಕರಿತೀವಿ, ಸೆಟಲ್ಮೆಂಟ್ ಮತ್ತೆ ರೆಕಾರ್ಡ್ಸ್ ಅಂತ. ಎರಡನೇದು, ಈ ಒಂದು ರಿಪೋರ್ಟ್ನ ವಿಶೇಷತೆ ಏನು, ಯುನಿಕ್ನೆಸ್ ಏನು? ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ಸರ್ಕಾರದವರು ಸೆಂಟ್ರಲೈಸ್ಡ್ ಡೇಟಾನ ರಿಲೀಸ್ ಮಾಡಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ? ಮೇಜರ್ ಆಗಿ ಕೆರೆಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಲೇಖಗಳಿಗೆ ಸಂಬಂಧಪಟ್ಟಂಗೆ. ಮೂರನೇದು, ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವೀಗ ಅತಿ ಹೆಚ್ಚು ಲೇಖಗಳನ್ನ ಎಷ್ಟು ಸರ್ವೆ ಮಾಡಿದೀವಿ ಅಂದ್ರೆ 42,000 ಕೆರೆಗಳನ್ನ ಸರ್ವೆ ಮಾಡಿ ಯಾವ್ದ್ರ ಮೂಲಕ ಸರ್ವೆ ಮಾಡಿದೀವಪ್ಪ ಅಂತಂದ್ರೆ ಡ್ರೋನ್ಸ್ ಮೂಲಕ, GIS ಮೂಲಕ ಸರ್ವೆ ಮಾಡಿದೀವಿ. ಈ ಒಂದು ರಿಪೋರ್ಟ್ ಪ್ರಕಾರ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಒತ್ತುವರಿ ಮಾಡ್ಕೊಂಡಿದ್ದಾರೆ? ಅತಿ ಹೆಚ್ಚು ಒತ್ತುವರಿ ಮಾಡ್ಕೊಂಡಿರೋ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಅದಾದ್ಮೇಲೆ ಬರ್ತಕ್ಕಂಥ ಬೆಂಗಳೂರು ಮೇಜರ್ ಸೌತ್ ಅಂತ ಕರಿತೀವಿ. ಅದಾದ್ಮೇಲೆ ಅತಿ ಕಡಿಮೆ ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವು ಅಂತಂದ್ರೆ ಯಾದಗಿರಿ, ಕಲಬುರ್ಗಿ ಮತ್ತೆ ಉಡುಪಿ ಅಂತ ಕರಿತೀವಿ. ಯಾದಗಿರಿ, ಕಲಬುರ್ಗಿ ಮತ್ತೆ ಉಡುಪಿ ಅಂತಕ್ಕಂಥದ್ದು ಈ ಒಂದು ಕೆರೆಗಳಿಗೆ ಸಂಬಂಧಪಟ್ಟಂಗೆ. ಓಕೆನಾ? ಡನ್. ಓಕೆ ಸರ್, ಇದೇನೋ ಆಯ್ತು. ಬಟ್ ಒಂದು ಸ್ವಲ್ಪ ಟಾಪಿಕ್ಸ್ ಅನ್ನ ನಮ್ಮ ಲೇಖಗಳ ಬಗ್ಗೆ ನೋಡೋಣ. ನಮ್ಮ ಕೆರೆಗಳಿಗೆ ಸಂಬಂಧಪಟ್ಟಂಗೆ, ಲೇಕ್ಸ್ಗೆ ಸಂಬಂಧಪಟ್ಟಂಗೆ ನೋಡೋಣ. ಓಕೆ ಅಲ್ವಾ? ನಾವು ಈ ಕೆರೆಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾವು ನಿಮ್ಗೆ ಏನಪ್ಪ ಗೊತ್ತು? ಕೆರೆಗಳಿಗೆ ಸಂಬಂಧಪಟ್ಟಂಗೆ ನಾವು ಅತಿ ಹೆಚ್ಚು ಕೆರೆಗಳಿರ್ತಕ್ಕಂಥ ಜಿಲ್ಲೆ ಯಾವುದು? ಇಟ್ ಇಸ್ ಶಿವಮೊಗ್ಗ. ನಾವು ಹೈಯೆಸ್ಟ್ ಅಮೌಂಟ್ ಆಫ್ ಲೇಕ್ಸ್ ಇರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಶಿವಮೊಗ್ಗ ಅಂತ ಕರಿತೀವಿ. ಮೊದಲನೇದು. ಎರಡನೇದು ನಾವು ಕೆರೆಗಳಂತ ಯಾವ್ದಾದ್ರು ಒಂದು ಪ್ರದೇಶವನ್ನ ಕೆರೆ ಅಂತ ಕರಿಬೇಕಾದ್ರೆ ನಾವು ಏನು ಕ್ರೈಟೀರಿಯಾ ಮೀಟ್ ಆಗ್ಬೇಕು? ನಾವು ಮೇಜರ್ ಆಗಿ 6 ಮೀಟರ್ಗಿಂತ ಡೆಪ್ತ್ ಜಾಸ್ತಿ ಇರಬೇಕು. 6 ಮೀಟರ್ಗಿಂತ ಕಡಿಮೆ ಇದ್ರೆ ಅದನ್ನ ವೆಟ್ಲ್ಯಾಂಡ್ ಅಂತ ಕರಿತೀವಿ. 6 ಮೀಟರ್ಗಿಂತ ಹೆಚ್ಚಾಗಿದ್ರೆ ಅದನ್ನೆಂತ ಕರಿತೀವಪ್ಪ ಅಂತಂದ್ರೆ ಕೆರೆಗಳು ಅಂತ ಕರಿತೀವಿ ಅಥವಾ ಲೇಕ್ ಅಂತ ಕರಿತೀವಿ. ಮೂರನೇದು, ಈ ಕೆರೆಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಯಾವ ಯೋಜನೆಗಳನ್ನ ಲಾಂಚ್ ಮಾಡಿದೀವಿ? ನಾವು ಯಾವ ಯೋಜನೆಗಳನ್ನ ಲಾಂಚ್ ಮಾಡಿದೀವಪ್ಪ ಮೇಜರ್ ಆಗಿ ಅಂತಂದ್ರೆ ನಾವು ರೀಸೆಂಟ್ ನೋಡಿದ್ವಲ್ಲ, ಇಟ್ ಇಸ್ ಜಲ್ ಸಂಚಯ್, ಮತ್ಯಾವುದು ಜನ್ ಭಾಗಿದಾರಿ.
ಜಲ್ ಸಂಚಯ್ ಅಂಡ್ ಜನ್ ಭಾಗಿದಾರಿ. ಈ ಜಲ ಸಂಚಯ್ ಮತ್ತು ಜನ ಭಾಗಿದಾರಿ ಪ್ರಕಾರ ಎಷ್ಟು ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು? ನಾವು ಪ್ರತಿ ಜಿಲ್ಲೆಯಲ್ಲಿ ಇಟ್ ಇಸ್ 10,000 ಕೆರೆಗಳನ್ನ ಸ್ಥಾಪನೆ ಮಾಡಬೇಕು, ಈಶಾನ್ಯ ರಾಜ್ಯಗಳು ಮತ್ತೆ ಹಿಮಾಲಯನ್ ಸ್ಟೇಟ್ಸ್ ಬಿಟ್ಟು. ಬಟ್ ಜನರಲ್ ಆಗಿ 10,000 ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. 10,000 ಕೆರೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ. ಅದೇ ರೀತಿ ರೀಸೆಂಟ್ ಆಗಿ ಎರಡು ಸಿಟಿಗಳನ್ನ ಮೇಜರ್ ಆಗಿ ಇಟ್ ಇಸ್ ದ ವೆಟ್ಲ್ಯಾಂಡ್ ಸಿಟೀಸ್ ಅಲ್ಲಿ ಆಡ್ ಮಾಡಿದ್ದಾರೆ. ನಮ್ಮ ಭಾರತದಿಂದ ವೆಟ್ಲ್ಯಾಂಡ್ ಸಿಟೀಸ್ ಅನ್ನು ಆಡ್ ಮಾಡಿದ್ದಾರೆ. ಎರಡು ಸಿಟಿಗಳು ಯಾವ್ಯಾವು? ಮೇಜರ್ ಆಗಿ ಉದಯ್ಪುರ್, ಇನ್ನೊಂದು ಯಾವುದು? ಇಟ್ ಇಸ್ ಉದಯ್ಪುರ್. ಎಲ್ಲಿ? ಇಲ್ಲ, ನಾವು ಮೇಜರ್ ಎರಡು, ಒಂದು ಉದಯ್ಪುರ್ ಅಲ್ಲಿ, ಇನ್ನೊಂದು ಎಲ್ಲಪ್ಪ ಅಂದ್ರೆ ಇಂದೋರ್. ನಾವು ಇದನ್ನ ಇಟ್ ಇಸ್ ವೆಟ್ಲ್ಯಾಂಡ್ ಸಿಟೀಸ್ ಅಲ್ಲಿ ಆಡ್ ಮಾಡಿದ್ದಾರೆ. ಇಟ್ ಇಸ್ ವಿ ಹ್ಯಾವ್ ಆಡೆಡ್ ಅಂಡರ್ ವೆಟ್ಲ್ಯಾಂಡ್ ಸಿಟೀಸ್ ಅಂತ ಕರಿತೀವಿ. ವೆಟ್ಲ್ಯಾಂಡ್ ಸಿಟೀಸ್ ಅಂತ ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೆರೆಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ, ಕೆರೆಗಳಿಗೆ ನೀರನ್ನ ಕೊಡೋದಕ್ಕೋಸ್ಕರ ವಿ ಹ್ಯಾವ್ ಲಾಂಚ್ಡ್ ಇನಿಷಿಯೇಟಿವ್ ಕಾಲ್ಡ್ ಆಸ್ KC ವ್ಯಾಲಿ ಅಂಡ್ HN ವ್ಯಾಲಿ ಅಂತ. KC ವ್ಯಾಲಿ ಮತ್ತೆ HN ವ್ಯಾಲಿ ಅಂತ ಕರಿತೀವಿ. ಏನಕ್ಕಪ್ಪ ಅಂದ್ರೆ ಕೆರೆಗಳನ್ನ ಇಟ್ ಇಸ್ ನೀರು ತುಂಬಿಸ್ಬೇಕು ಅಂತ. ಮೇಜರ್ ನಮ್ಮ ಚಿಕ್ಕಬಳ್ಳಾಪುರ, ಮೇಜರ್ ಕೋಲಾರ, ರಾಮನಗರ ಈ ಜಿಲ್ಲೆಗಳಲ್ಲಿ ಇಟ್ ಇಸ್ KC ಪ್ರಾಜೆಕ್ಟ್ಸ್ ವರ್ಕ್ ಆಗ್ತದವೆ. KC ಅಂದ್ರೆ ಕೋರಮಂಗಲ, ಚಲ್ಲಘಟ್ಟ, ಹೆಬ್ಬಾಳ, ನಾಗವಾರ ಅಂತ. ಹೆಬ್ಬಾಳ, ನಾಗವಾರ ಟ್ರೀಟೆಡ್ ವಾಟರ್ ಇಸ್ ಬೀಯಿಂಗ್ ಸೆಂಟ್ ಟು ದ ಕೋಲಾರ ಅಂಡ್ ಚಿಕ್ಕಬಳ್ಳಾಪುರ ಫಾರ್ ದ ರಿಜುವಿನೇಷನ್ ಆಫ್ ದ ಲೇಕ್ಸ್ಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಒಂದು ಮಾಡೆಲ್ ಪ್ರಾಜೆಕ್ಟ್ ನಮ್ಮ ಕರ್ನಾಟಕದಲ್ಲಿ ಲಾಂಚ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಕಾವೇರಿ ಆರತಿ ಅಂತ ಕರಿತೀವಿ. ಕಾವೇರಿ ಆರತಿ ಕೇಳಿದಿರಾ? ಕಾವೇರಿ ಆರತಿ ಎಲ್ಲಿ ಲಾಂಚ್ ಮಾಡಿದ್ವಿ? ರೀಸೆಂಟ್ ಆಗಿ ಸ್ಯಾಂಕಿ ಟ್ಯಾಂಕಿ. ಇಟ್ ಇಸ್ ಕಾವೇರಿ ಆರತಿ. ಯಾವ್ದಕ್ಕೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ನಮ್ಮ ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ. ಅದೇ ರೀತಿ ನಮ್ಮ ಬೆಳ್ಳಂದೂರು ಕೆರೆ, ವರ್ತೂರು ಕೆರೆಯನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿದ್ವಿ. ಯಾವ ಕಮಿಟಿ ಅಪ್ಪ ಅಂತಂದ್ರೆ ಸಂತೋಷ್ ಹೆಗ್ಡೆ ಕಮಿಟಿ ಅಂತ ಕರಿತೀವಿ. ಯಾವೊಂದು ಕಮಿಟಿ ಅಂದ್ರೆ ಸಂತೋಷ್ ಹೆಗ್ಡೆ ಕಮಿಟಿ ಅಂತ. ಸಂತೋಷ್ ಹೆಗ್ಡೆ ಕಮಿಟಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕೃಷಿ ಹೋಂಡಾ ಯೋಜನೆ ನಮ್ಮ ಕರ್ನಾಟಕದ್ದು. ಕೃಷಿ ಹೋಂಡಾಗಳನ್ನ ಕೂಡ ಸ್ಥಾಪನೆ ಮಾಡಬೇಕು ಅಂತ ಕೃಷಿ ಹೋಂಡಾ ಯೋಜನೆ ಅಂತ ಕರಿತೀವಿ. ಕೃಷಿ ಹೋಂಡಾ ಯೋಜನೆ. ಅದಾದ್ಮೇಲೆ ಈ ಒಂದು ಕೆರೆಗಳನ್ನ ನೀರಿಗೆ ಸಂಬಂಧಪಟ್ಟಂಗೆ ಯಾರನ್ನ ಅಂಬಾಸಿಡರ್ ಆಗಿ ಡಿಕ್ಲೇರ್ ಮಾಡಿದೀವಿ? ವಸಿಷ್ಠ ಸಿಂಹ. ನಾವು ಹೂಸ್ ಅಂಬಾಸಿಡರ್ ಅಂತ ನೋಡೋದಾದ್ರೆ ವಸಿಷ್ಠ ಸಿಂಹ ಅಂತ ಕರಿತೀವಿ. ಆಕ್ಟರ್ ವಸಿಷ್ಠ ಸಿಂಹ. ಇದು ನಮ್ಮ ಕೆರೆಗಳಿಗೆ ಸಂಬಂಧಪಟ್ಟಂಗೆ ಸಂರಕ್ಷಣೆ ಮಾಡಬೇಕು ಅಂತ ಇಷ್ಟು ಇನಿಷಿಯೇಟಿವ್ ಗಳನ್ನ ಲಾಂಚ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಒಟ್ಟಾರೆಯಾಗಿ ಸೇರಿ. ಸರ್, ಇನ್ನು ನಮಗೆ ಬೇಕು ಅಂತಂದ್ರೆ JJM ಜಲ ಜೀವನ್ ಮಿಷನ್ ಇದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಅಟಲ್ ಭೂಜಲ್ ಯೋಜನೆ ಅಂತ ಕರಿತೀವಿ. ಇಟ್ ಇಸ್ ಸುಜಲಾ ಯೋಜನೆ. ನಾವು ಇವೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಕೆರೆಗಳಿಗೆ ಸಂಬಂಧಪಟ್ಟಂಗೆ. ಕೆರೆಗಳನ್ನ ಸ್ಥಾಪನೆ ಮಾಡಬೇಕು, ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು, ಆ ಕೆರೆಗಳನ್ನ ಸಸ್ಟೈನಬಲ್ ಯೂಸ್ ಮಾಡಬೇಕು ಅಂತ ಇಷ್ಟು ಇನಿಷಿಯೇಟಿವ್ಸ್ ಅನ್ನು ಲಾಂಚ್ ಮಾಡಿದ್ದೀವಿ. ಓಕೆನಾ? ಇಷ್ಟು ನಮ್ಮ ಕೆರೆಗಳಿಗೆ ಸಂಬಂಧಪಟ್ಟಂಗೆ. ಸಾಲ್ವ್ ಮಾಡಿ. ಓಕೆನಾ?
ಓಕೆನಾ. ನಾವೀಗ ಈ ಕ್ವೆಶನ್ ಬಗ್ಗೆ ನೋಡೋದಾದ್ರೆ, ವಿತ್ ರೆಫರೆನ್ಸ್ ಟು ಡ್ರೋನ್ ಬೇಸ್ಡ್ GI ಸರ್ವೆ ಆಫ್ ಲೇಕ್ಸ್ ಇನ್ ಕರ್ನಾಟಕ, ಈ ವರ್ಷ ಈ ಕ್ವೆಶನ್ ಕೇಳ್ತಾರೆ. ನಾವು ಡ್ರೋನ್ ಪವರ್ಡ್ GIS ಸರ್ವೆ ಹ್ಯಾಸ್ ಕವರ್ಡ್ ಮೋರ್ ದನ್ ಎಷ್ಟು ಇಲ್ಲಿ ನಾವು ಆಲ್ರೆಡಿ ಹೇಳಿದೆ 41 ಪ್ಲಸ್ ಚಿಲ್ಡ್ರೆ ಅಂತ 42 ಅಂತ ತಗೊಂಡೆ. ಇನ್ ಕರ್ನಾಟಕ ಕ್ರಿಯೇಟಿಂಗ್ ದ ಫಸ್ಟ್ ಎವರ್ ಸೆಂಟ್ರಲೈಸ್ಡ್ ಅಂಡ್ ಡಿಜಿಟಲ್ ಡೇಟಾಬೇಸ್ ಲೇಕ್ಸ್ ಇನ್ ಸ್ಟೇಟ್. ಕರೆಕ್ಟ್ ಇದೆ. ಎರಡನೇದು, ನಿಯರ್ಲಿ 37% ಆಫ್ ಕರ್ನಾಟಕ ಲೇಕ್ಸ್ ಆರ್ ಅಫೆಕ್ಟೆಡ್ ಬೈ ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ. ಅದರಲ್ಲಿ ನಾವು ಅತಿ ಹೆಚ್ಚು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥ ಜಿಲ್ಲೆಗಳು ಯಾವುವು? ಬೆಂಗಳೂರು ಗ್ರಾಮಾಂತರ ಅಂತ ಕರಿತೀವಿ ನಾವು. ಬೆಂಗಳೂರು ಗ್ರಾಮಾಂತರ ಆದ ನಂತರ ಬೆಂಗಳೂರು ರೂರಲ್ ಅಂತ ಕರಿತೀವಿ. ಅದಾದ್ಮೇಲೆ ಗ್ರಾಮಾಂತರ ಆದ್ಮೇಲೆ ಇಟ್ ಇಸ್ ಮೇಜರ್ ಆಗಿ ಅರ್ಬನ್ ಬರ್ತವೆ. ಅದಾದ್ಮೇಲೆ ಸೌತ್. ಓಕೆ ಅಲ್ವಾ? ಗೊತ್ತಿರಲಿ. ಮೂರನೇದು, ದ ಸರ್ವೆ ಹ್ಯಾಸ್ ಬೀನ್ ಕಂಡಕ್ಟೆಡ್ ಬೈ ಯಾರಪ್ಪ ಅಂತಂದ್ರೆ ಇಟ್ ಇಸ್ ಸರ್ವೆ ಸೆಟಲ್ಮೆಂಟ್ ಅಂಡ್ ರೆಕಾರ್ಡ್ಸ್ ನವರು ಕಂಡಕ್ಟ್ ಮಾಡಿದ್ದಾರೆ. ಅಂಡ್ ಆ ಒಂದು ರಿಪೋರ್ಟ್ ಪ್ರಕಾರ ಗೊತ್ತಿರಲಿ ಹೈಯೆಸ್ಟ್ ಎಂಕ್ರೋಚ್ ಆಗಿರ್ತಕ್ಕಂಥದ್ದು ಇಲ್ಲಿ. ಅದೇ ರೀತಿ ಕಡಿಮೆ ಎಂಕ್ರೋಚ್ಮೆಂಟ್ ಆಗಿರ್ತಕ್ಕಂಥದ್ದು ಒತ್ತುವರಿ ಮಾಡಿರ್ತಕ್ಕಂಥ ಕಡಿಮೆ ಜಿಲ್ಲೆಗಳು ಯಾವ್ಯಾವು? ನಾವು ಯಾದಗಿರಿ, ಅದಾದ್ಮೇಲೆ ಬರ್ತಕ್ಕಂಥದ್ದು ಕಲಬುರಗಿ, ಅದಾದ್ಮೇಲೆ ಉಡುಪಿ. ಇಷ್ಟು ಮೇಜರ್ ನಿಮ್ಗೆ ಗೊತ್ತಿರಲಿ. ನಾವು ಇಷ್ಟು ಗೊತ್ತಿದ್ರೆ ನಿಮಗೆ ಆನ್ಸರ್ ಏನಾಗುತ್ತೆ? ನಾವು ಯಾವ್ದು ಸರಿ ಇದೆ ಅಂತ ಕೇಳ್ತಿದ್ದಾರೆ. ಯಾವ್ದು ಸರಿ ಇದೆ ಅಂತಂದ್ರೆ ಆನ್ಸರ್ A 1 and 3 ಆರ್ ಕರೆಕ್ಟ್ ಅಂತ ಮಾತಾಡ್ತೀವಿ. ಓಕೆ ಅಲ್ವಾ? ಅದಾದ್ಮೇಲೆ ಬರ್ತಕ್ಕಂಥದ್ದು ಮೂರನೇ ಟಾಪಿಕ್ ಎರಡನೇ ARC ಅಂತ ಕರಿತೀವಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಈಗ ನೀವೇ ಹೇಳಿ, ನನಗೊಂದು ಐಡಿಯಾ ಹೇಳ್ಬಿಡಿ, ನನಗೆ ಪಟ್ ಅಂತ ಹೇಳ್ಬೇಕು. ಈಗ ನಾವು ಏನಕ್ಕಪ್ಪ ನ್ಯೂಸಲ್ಲಿ ಇದೆ? ವೈ ಇಟ್ ಇಸ್ ಇನ್ ನ್ಯೂಸ್? ಏನಕ್ಕೆ ನ್ಯೂಸ್ ಅಲ್ಲಿದೆ? ನಾವು ಮೇಜರ್ ಆಗಿ ಈ RV ದೇಶಪಾಂಡೆ, RV ನೆನ್ಪಿಟ್ಕೊಳ್ಳಿ, ಇವೆಲ್ಲ ಫ್ಯಾಕ್ಚುಯಲ್ಸ್. ಕರ್ನಾಟಕಕ್ಕೆ ಅಂದ್ರೆ ಫ್ಯಾಕ್ಚುಯಲ್ಸ್ ಇಟ್ ಇಸ್, ಮತ್ತೆ ಕಂಟೆಂಟ್ ಸಿಗಲ್ಲ ನಿಮಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಕಂಟೆಂಟ್ ಸಿಗಲ್ಲ. RV ದೇಶಪಾಂಡೆ ಆಸ್ ಸಬ್ಮಿಟೆಡ್ ರಿಪೋರ್ಟ್ ಟು ಯಾರಿಗೆ? ಸಬ್ಮಿಟೆಡ್ ರಿಪೋರ್ಟ್ ಟು ಆರ್ CM. ನಾ ಸಬ್ಮಿಟೆಡ್ ರಿಪೋರ್ಟ್ ನೆನ್ಪಿಟ್ಕೊಳ್ಳಿ, CM 6ನೇ ತಾರೀಕು ಕ್ರಾಸ್ ಆದ್ರೆ ಹೀಲ್ ಬಿ ದ ಲಾಂಗೆಸ್ಟ್ ಸರ್ವಿಂಗ್ CM. ಅಂದ್ರೆ 3 ದಿನ ಆದ್ರೆ ಸಾಕು, ಮುಗಿತು. ನಾ ಇಲ್ ಬಿ ಓಟಿಂಗ್ ದೇವರಾಜ್ ಅರಸು ಆಲ್ಸೋ ದ ಲಾಂಗೆಸ್ಟ್ CM ಆಗ್ತಾರೆ ಇವರು. ಹಾಗೆ ನೆಕ್ಸ್ಟ್ ವಾರ ಇದ್ರ ಬಗ್ಗೆ ನೋಡೋಣ. ಇರ್ತಾರೆ 3 ದಿನ ಅಂತಿದ್ದೇ ಇರ್ತಾರೆ. ನಾ ಇಲ್ಲಿ ಲಾಂಗೆಸ್ಟ್ CM ಅಂತ. ಓಕೆನಾ? ನಾವು RV ದೇಶಪಾಂಡೆ ಆಸ್ ಸಬ್ಮಿಟೆಡ್ ರಿಪೋರ್ಟ್ ಟು ಯಾರಿಗೆ ಸಬ್ಮಿಟ್ ಮಾಡಿದ್ರು? ನಮ್ಮ CMಗೆ ಸಬ್ಮಿಟ್ ಮಾಡಿದ್ದಾರೆ. ರಿಪೋರ್ಟ್ ಹಾಸ್ ಬೀನ್ ಸಬ್ಮಿಟೆಡ್ ಟು ದ CM. ನಾವೀಗ ಈ CMಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾದ್ರೆ ನಾವು ಈ ಒಂದು ಯಾವ ರಿಪೋರ್ಟ್ ಆಗಿರುತ್ತಪ್ಪ ಅಂದ್ರೆ ಎರಡನೇ ARC ರಿಪೋರ್ಟ್ ಆಗಿರ್ತವೆ. ನಾವು ಗೊತ್ತಿರಲಿ, ನಾವು ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ARCಗಳಾಗಿದ್ದಾವೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ARCಗಳಾಗಿದ್ದಾವೆ, ನಾವು ಯಾವಾಗ ಸ್ಥಾಪನೆ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ. ಎಷ್ಟು ARCಗಳಾಗಿದ್ದಾವೆ? 2. ನಾವು ಮೊದಲನೇದು 1966ರಲ್ಲಿ. ಅದಾದ್ಮೇಲೆ ಯಾರಪ್ಪ ಹೆಡ್ ಆಗಿರ್ತಾರೆ ಇದಕ್ಕೆ ಅಂತಂದ್ರೆ ಇಬ್ರು ಹೆಡ್ ಆಗಿರ್ತಾರೆ. ಒಂದು ಮೊರಾರ್ಜಿ ದೇಸಾಯಿ ಅಂಡ್ ಮೇಜರ್ ಆಗಿ ಹನುಮಂತಯ್ಯ ಅಂತ ಕರೀತೀವಿ, K ಹನುಮಂತಯ್ಯ ಅಂತ. ಓಕೆನಾ? ಕೆಂಗಲ್ ಹನುಮಂತಯ್ಯ ನಮ್ಮ ಕರ್ನಾಟಕದವರು. ಓಕೆನಾ? ಮೇಜರ್ ಆಗಿ ಗೊತ್ತಿರ್ಬೇಕಿಲ್ಲಿ ಮೊರಾರ್ಜಿ ದೇಸಾಯಿ ಮತ್ತೆ ಕೆಂಗಲ್ ಹನುಮಂತಯ್ಯ ಅಥವಾ K ಹನುಮಂತಯ್ಯ ಅಂತ ಕರಿತೀವಿ. ಓಕೆನಾ? ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ 2005ರಲ್ಲಿ ಎರಡನೇ ARCಯನ್ನ ಸ್ಥಾಪನೆ ಮಾಡ್ತಾರೆ. ಈ ಎರಡನೇ ARCಗೆ ಚೇರ್ಮನ್ ಯಾರಾಗಿರ್ತಾರೆ? ನಾವು ಮೇಜರ್ ಆಗಿ ಮತ್ತೆ ಇಬ್ರು, ವೀರಪ್ಪ ಮೊಯ್ಲಿ ಮೊದಲಾಗಿರ್ತಾರೆ. ಅದಾದ್ಮೇಲೆ ಮೇಜರ್ ಆಗಿ ರಾಮಚಂದ್ರಪ್ಪ ಅಂತ ಕರಿತೀವಿ, ರಾಮಚಂದ್ರ ಅಂತ ಕರಿತೀವಿ. ಮೇಜರ್ ಆಗಿ ವೀರಪ್ಪ ಮೊಯ್ಲಿ, ಅದಾದ್ಮೇಲೆ ಇವ್ರು ಆದ ನಂತರ ಬರ್ತಕ್ಕಂಥವ್ರು ರಾಮಚಂದ್ರ ಅಂತ ಕರಿತೀವಿ. ಓಕೆನಾ? ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ 2 ARCಗಳನ್ನ ಸ್ಥಾಪನೆ ಮಾಡ್ತೀವಿ. ARC ಅಂದ್ರೆ ಏನು? ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್. ನಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನಾದ್ರೂ ಬದಲಾವಣೆ ತರಬೇಕಾದ್ರೆ ಯಾವ ರೀತಿ ಬದಲಾವಣೆ ತರಬೇಕು ಅಂತ ಇವ್ರು ರೆಕಮೆಂಡ್ ಮಾಡ್ತಾರೆ. ಯಾರಿಗಪ್ಪ ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ನಮ್ಮ ಸರ್ಕಾರಗಳಿಗೆ ರೆಕಮೆಂಡ್ ಮಾಡ್ತಾರೆ. ಓಕೆ ಅಲ್ವಾ? ಈಗ ನೀವೇ ಹೇಳಿ, ನಮ್ಮ ಕರ್ನಾಟಕದಲ್ಲಿ 2 ARCಗಳನ್ನ ಸ್ಥಾಪನೆ ಮಾಡ್ತೀವಿ. ಈ 2 ARCಗಳನ್ನ ಯಾವಾಗ ಸ್ಥಾಪನೆ ಮಾಡ್ತೀವಿ? ನಾವು ಮೊದಲನೇದು 2000 ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ನಾವು 2000 ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ನಾವು ಎರಡನೇದು ಯಾವಾಗಪ್ಪ ಅಂದ್ರೆ 2021ರಲ್ಲಿ. ನಾವು ಮೊದಲನೇ ARCಗೆ ಚೇರ್ಮನ್ ಯಾರಾಗಿರ್ತಾರೆ? ಇಟ್ ಇಸ್ ಹಾರನಹಳ್ಳಿ ರಾಮಸ್ವಾಮಿ ಅಂತ ಕರಿತೀವಿ. ಹಾರನಹಳ್ಳಿ ರಾಮಸ್ವಾಮಿ ಅಂತ ಅಥವಾ H ರಾಮಸ್ವಾಮಿ ಅಂತ
ಅಂತ ಕರಿತೀವಿ, ಎಚ್ ರಾಮಸ್ವಾಮಿ ಅಂತ ಕರಿತೀವಿ. ಎರಡನೇದು 2021ರಲ್ಲಿ ಇಬ್ರು ಚೇರ್ಮನ್ ಆಗ್ತಾರೆ. ಮೊದಲು ನಮ್ಮ ಚೀಫ್ ಸೆಕ್ರೆಟರಿ ಆಗಿರ್ತಾರೆ, ಅವರು ವಿಜಯ್ ಭಾಸ್ಕರ್ ಆಗಿರ್ತಾರೆ. ಮೊದಲು ವಿಜಯ್ ಭಾಸ್ಕರ್ ಎಲ್ಲಿಂದ ಎಲ್ಲಿವರೆಗೂ ಇರ್ತಾರಪ್ಪ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, 2021ರಿಂದ 23ರವರೆಗೆ ಯಾರಪ್ಪ ಚೇರ್ಮನ್ ಆಗಿರ್ತಾರೆ ಅಂತಂದ್ರೆ ವಿಜಯ್ ಭಾಸ್ಕರ್ ಚೇರ್ಮನ್ ಆಗಿರ್ತಾರೆ. ಕರೆಕ್ಟಾ? ವಿಜಯ್ ಭಾಸ್ಕರ್. ಅದಾದ್ಮೇಲೆ 24ರಿಂದ 25ರವರೆಗೆ, 2024ರಿಂದ 25ರವರೆಗೆ ಇದು ಚೇರ್ಮನ್ ಯಾರಾಗಿರ್ತಾರೆ? ಆರ್.ವಿ. ದೇಶಪಾಂಡೆ ಅಂತ ಕರಿತೀವಿ. ಆರ್.ವಿ. ದೇಶಪಾಂಡೆ. ಓಕೆ ಅಲ್ವಾ? ಇಷ್ಟು ಮೇಜರ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವೆಶ್ಚನ್ಸ್ ಬೇಸಿಕ್ ಆಗಿ ಕೇಳಿದ್ರೆ. ಇದು ಬಿಟ್ರು ಅಂತಂದ್ರೆ ಏನೇನ್ ರೆಕಮೆಂಡೇಶನ್ ಕೊಟ್ರು ಅದನ್ನ ಹೇಳಿ ಅಂತ ಕೇಳ್ತಾರೆ. ವಾಟ್ ಆರ್ ದ ರೆಕಮೆಂಡೇಶನ್ ವಿಚ್ ಹ್ಯಾಸ್ ಬೀನ್ ಗಿವನ್ ಬೈ ದಿಸ್ ದೇಶಪಾಂಡೆ? ನೋಡೋಣ, ನಾವು ಇವ್ರು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸ್ ಏನು? ಇವ್ರು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸ್ ಏನಪ್ಪಾ? ನನಗೆ ಮೊದಲೇ ಹೇಳಿ ಈ ARC ಅಂದ್ರೆ ಓಕೆ ಅಲ್ವಾ? ARC ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಾಚರಣೆಯಲ್ಲಿ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ರನ್ ಮಾಡಬೇಕಾದ್ರೆ ಏನಾದ್ರೂ ಬದಲಾವಣೆ ತರಬೇಕಾ ಅಥವಾ ಇರ್ತಕ್ಕಂಥದ್ದು ಒಳ್ಳೆದಾಗಿದೆಯಾ, ಆ ಒಂದು ಕಾನ್ಸೆಪ್ಟ್ಗಳ ಬಗ್ಗೆ ಇಟ್ ಇಸ್ ರೆಕಮೆಂಡ್ ಮಾಡೋದಕ್ಕೋಸ್ಕರ ಇಟ್ ಇಸ್ ARC ಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಕೇಂದ್ರ ಸರ್ಕಾರದವರು ಸ್ಥಾಪನೆ ಮಾಡ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರದವರು ಕೂಡ ಸ್ಥಾಪನೆ ಮಾಡ್ಬೋದು. ಸರಿ, ಈಗ ಇವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನ ಒಪ್ಕೊಳ್ಳೇಬೇಕಾ? ಇವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ಒಪ್ಕೊಳ್ಳೇಬೇಕಾ? ಇಸ್ ಇಟ್ ಬೈಂಡಿಂಗ್ ಆರ್ ಅಡ್ವೈಸರಿ ನೇಚರ್? ನಾವು ಅಡ್ವೈಸರಿ ನೇಚರ್ ಅಷ್ಟೇ. ಇಟ್ ಇಸ್ ಅಡ್ವೈಸರಿ ಇನ್ ನೇಚರ್. ಅವ್ರು ಕೊಟ್ಟಿರೋ ರಿಪೋರ್ಟ್ ಅನ್ನ ಒಪ್ಕೊಳ್ಳೇಬೇಕು ಅಂತ ಏನಿಲ್ಲ. ಅದಾದ್ಮೇಲೆ ಈ ARC ಅಂತಕ್ಕಂಥದ್ದು ಯಾವ ಸಂಸ್ಥೆ ಆಗಿದೆ? ಇದು ವಿಚ್ ಟೈಪ್ ಆಫ್ ಬಾಡಿ ಇಸ್ ದಿಸ್? ನಾವು ಯಾವ ಟೈಪ್ ಆಫ್ ಬಾಡಿನಪ್ಪ ಇದು ಅಂತಂದ್ರೆ ಸರ್ಕಾರದ ಬಾಡಿ ಅಂತ ಕರಿತೀವಿ, ಎಕ್ಸಿಕ್ಯೂಟಿವ್ ಬಾಡಿ ಅಂತ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂದ್ರೆ ಏನು? ನಾರ್ಮಲ್ ಆಗಿ ಸರ್ಕಾರದ ಸಂಸ್ಥೆ ಆಗಿರುತ್ತೆ, ಒಂದು ಕಮಿಟಿ ಅಷ್ಟೇ ಅದು. ಅದು ಯಾವುದು ಸಂಸ್ಥೆನೇ ಅಲ್ಲ, ಇಟ್ ಇಸ್ ಅದೊಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಕರಿತೀವಿ ಅಷ್ಟೇ. ಓಕೆನಾ? ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಕರಿತೀವಿ. ಇದು ಮೊದಲನೇದು. ಸರಿ, ಈಗ ಇವೆಲ್ಲ ಕತೆ ಓಕೆ, ಬಟ್ ಈಗ ನಮ್ಮ ದೇಶಪಾಂಡೆ ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸ್ ಏನೇನು? ನಾವು ವಾಟ್ ಆರ್ ದ ಡಿಫರೆಂಟ್ ರೆಕಮೆಂಡೇಶನ್ಸ್ ಹ್ಯಾಸ್ ಬೀನ್ ಗಿವನ್ ಬೈ ಇಟ್ ಇಸ್ ದಿಸ್ ಆರ್.ವಿ. ದೇಶಪಾಂಡೆ. ನಾವು ಈ ಆರ್.ವಿ. ದೇಶಪಾಂಡೆ ಅಂತಕ್ಕಂಥವ್ರು ನಾವು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ರೆಕಮೆಂಡೇಶನ್ಸ್ ಮಾಡ್ತಾರೆ. ನಾವು ಏನಪ್ಪ ಒಂದು ರೆಕಮೆಂಡೇಶನ್ಸ್ ಅಂತ ನೋಡೋದಾದ್ರೆ ಮೊದಲನೇದು ಏನ್ ಹೇಳ್ತಾರೆ ಗೊತ್ತಾ? ನಮ್ಗೆ ಅತಿ ಹೆಚ್ಚು ಫಂಡ್ಸ್ ಅನ್ನೋದು ಲಾಸ್ ಆಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಫಂಡ್ಸ್ ಅಂತಕ್ಕಂಥದ್ದು ಲಾಸ್ ಆಗ್ತಿದೆ. ಲಾಸ್ ಅಂದ್ರೆ ಏನು? ರೆವೆನ್ಯೂ ಡೆಫಿಸಿಟ್ ಅಂತಕ್ಕಂಥದ್ದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಟ್ ಅದು ಯಾವ್ದ್ರಿಂದ ಆಗ್ತಿ ಅಂತ ಹೇಳ್ತಾರೆ ಇವರು. ಎರಡನೇದು ನೋಡೋದ್ರ ಬಗ್ಗೆ ಜಸ್ಟ್ ಅಲ್ಲಿ ಗಿವ್ ಯು ಐಡಿಯಾ. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಎಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದಾವೆ ಅಂತ ಹೇಳ್ತೀರ? ವೇಕೆನ್ಸಿಗಳು ಇಟ್ ಇಸ್ ಮೇಜರ್ 3 ಲಕ್ಷ ಪೋಸ್ಟ್ಗಳು ವೇಕೆನ್ಸಿ ಇದಾವೆ ಅಂತ, ಹತ್ರ 2.9 ಅಥವಾ 3 ಲಕ್ಷ ಇಟ್ ಇಸ್ ಪೋಸ್ಟ್ಗಳು ವೇಕೆನ್ಸಿ ಇದಾವೆ ಅಂತ. ನಮಗೆ ಬೇಕೇ ಬೇಕಲ್ವಾ? ಹೌದೋ ಇಲ್ವೋ? ಇಟ್ ಇಸ್ ಎಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದಾವಪ್ಪ ಅಂದ್ರೆ ಇಟ್ ಇಸ್ ಹತ್ರ 3 ಲಕ್ಷ ಪೋಸ್ಟ್ಗಳು ವೇಕೆನ್ಸಿ ಇದಾವಂತೆ. ನಾವು ಮೂರನೇದು ಈಗ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನೀವೇ ನೋಡಿರ್ತೀರಾ, ಅದನ್ನ ಔಟ್ಸೋರ್ಸ್ ಮಾಡ್ತಿದ್ದಾರೆ. 70,000 ಪೋಸ್ಟ್ಗಳನ್ನ ಇಟ್ ಇಸ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ನಾವು ಇವ್ರೇನ್ ರೆಕಮೆಂಡ್ ಮಾಡಿದಾರೆ ಗೊತ್ತಾ? ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡಬೇಡಿ, ಅವ್ರಿಗೆ ಸರ್ಕಾರಿ ಉದ್ಯೋಗ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಇವನ್ನ ನೋಡೋಣ. ಈ ರೆಕಮೆಂಡೇಶನ್ ಪ್ರಕಾರ ಮೊದಲನೇದೇನಪ್ಪಾ ಅಂದ್ರೆ, ಸರ್ ಫಂಡ್ಸ್ ನನಗೆ ಎಲ್ಲಿಂದ ಲಾಸ್ ಆಗ್ತಿದಾವೆ ಅಂತಂದ್ರೆ, ನಾವು ಲಾಸ್ ಆಗ್ತಿರ್ತಕ್ಕಂಥದ್ದು ಮೊದಲನೇದು ಎಲ್ಲಿಂದ ಅಂತಂದ್ರೆ ಈ 5G ಗ್ಯಾರಂಟಿ ಸ್ಕೀಮ್ಗಳಿಂದ ಅಂತಾರೆ. ಮೊದಲನೇದು ನನಗೆ ರೆವೆನ್ಯೂ ಡೆಫಿಸಿಟ್ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕಾರಣ ಏನು? ಈ ಗ್ಯಾರಂಟಿ ಸ್ಕೀಮ್ಸ್ 5 ಗ್ಯಾರಂಟಿ ಯೋಜನೆಗಳು ಅಂತ ಕರೀತಾರೆ. ಯಾವ್ದಪ್ಪ 5 ಗ್ಯಾರಂಟಿ ಯೋಜನೆಗಳು? ಇಟ್ ಇಸ್ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅದಾದ್ಮೇಲೆ ಅನ್ನಭಾಗ್ಯ, ಇವಾಗ ಇಂದಿರಾ ಕಿಟ್ ಆಗಿದೆ, ಅಥವಾ ಅನ್ನಭಾಗ್ಯ 2.0 ಅಂತ. ಅದು ಅದಾದ್ಮೇಲೆ ಬರ್ತಕ್ಕಂಥ ಯುವ ನಿಧಿ, ಲಾಸ್ಟ್ನೇದು ಯಾವುದು? ಇಟ್ ಇಸ್ ಶಕ್ತಿ ಯೋಜನೆ. ಲಾಸ್ಟ್ನೇದು ಶಕ್ತಿ ಯೋಜನೆ. ಈ 5 ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕಕ್ಕೆ ರೆವೆನ್ಯೂ ಡೆಫಿಸಿಟ್ ಅಂತಕ್ಕಂಥದ್ದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಂತ ಹೇಳ್ತಾರೆ. ಎರಡನೇದು
ನಾವು ಅತಿ ಹೆಚ್ಚು ಹಣ ಲಾಸ್ ಆಗ್ತಿರ್ತಕ್ಕಂಥದ್ದು ಎಲ್ಲಿಂದ ಅಂತಂದ್ರೆ ಯೋಜನೆಗಳಿಂದ ಅಂತ ಹೇಳ್ತಾರೆ, ಸ್ಕೀಮ್ಸ್ ಇಂದ. ನಾವು ಮೇಜರ್ ಆಗಿ ಸ್ಕೀಮ್ಸ್ ಇಂದ ನಾವು ಯಾವ ತರ ಸ್ಕೀಮ್ಸ್ ಇಂದನಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಔಟ್ಡೇಟೆಡ್ ಸ್ಕೀಮ್ಸ್ ಆಗಿರ್ಬೋದು. ನಾವು ಇರ್ಲೆವೆಂಟ್ ಸ್ಕೀಮ್ಸ್ ಇಂದ ನಮ್ಮ ಒಂದು ಎಕ್ಸ್ಚೆಕರ್ಗೆ, ನಮ್ಮ ಒಂದು ಸರ್ಕಾರಕ್ಕೆ ಇಟ್ ಇಸ್ ಕೊರತೆ ಬೀಳ್ತಿದೆ, ಅದರಿಂದ ಆ ಒಂದು ಯೋಜನೆಗಳನ್ನ ಕೊಲ್ಯಾಪ್ಸ್ ಮಾಡಿ ಅಥವಾ ಮರ್ಜ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಆಲ್ ದೋಸ್ ಓಲ್ಡರ್ ಸ್ಕೀಮ್ಸ್ ಹಳೆಯ ಸ್ಕೀಮ್ಸ್ ಆಗಿರ್ಬೋದು, ಅವಶ್ಯಕತೆ ಇಲ್ಲದೆ ಇರತಕ್ಕಂತ ಇರ್ರೆಲೆವೆಂಟ್ ಯೋಜನೆಗಳಾಗಿರ್ಬೋದು, ಅದನ್ನೆಲ್ಲ ಮರ್ಜ್ ಮಾಡಿ ಅಂತ. ಸರ್ ಯಾವ ತರ ಯೋಜನೆಗಳನ್ನ ಮರ್ಜ್ ಮಾಡಬೇಕು ಅಂತ ಇವ್ರು ಹೇಳ್ತಿದ್ದಾರೆ ಅಂತಂದ್ರೆ, ಯಾವ್ದಾದ್ರು ಯೋಜನೆ 1 ಕೋಟಿಗಿಂತ ಕಡಿಮೆ ಅನುದಾನ ಬರ್ತಿದ್ರೆ, 1 ಕೋಟಿಗಿಂತ ಕಡಿಮೆ ಅನುದಾನ ಯಾವ್ದಾದ್ರು ಒಂದು ಯೋಜನೆಗೆ ಪ್ರತಿ ವರ್ಷ ಬರ್ತಿದ್ರೆ ಅಂತ ಯೋಜನೆಗಳು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಅಂತ ಯೋಜನೆಗಳನ್ನ ಮರ್ಜ್ ಮಾಡಿ ಯಾವ್ದಾದ್ರು ಇನ್ನೊಂದು ಸ್ಕೀಮಲ್ಲಿ ಆಡ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಿದ್ದಾರೆ. ಇದು ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ವೇಕೆನ್ಸಿಗಳು ಎಷ್ಟಿದಾವೆ, ವಾಟ್ ಇಸ್ ದ ವೇಕೆನ್ಸೀಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಗವರ್ಮೆಂಟ್ ಅಲ್ಲಿ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದೆ 2.9 ಲಕ್ಷ ಸರ್ಕಾರಿ ಉದ್ಯೋಗಗಳಿಗೆ ಇಟ್ ಇಸ್ ಖಾಲಿ ಇದಾವೆ, ಅದನ್ನು ಭರ್ತಿ ಮಾಡಿ ಅಂತ ಕೂಡ ರೆಕಮೆಂಡ್ ಮಾಡಿದ್ದಾರೆ. 2.9 lakh ವೇಕೆನ್ಸೀಸ್ ವಿ ನೀಡ್ ಟು ಫಿಲ್ ಇಟ್. ಅದರ ಜೊತೆಗೆ ಈ ಸಿ ಮತ್ತೆ ಗ್ರೂಪ್ ಡಿಗಳನ್ನ ಔಟ್ಸೋರ್ಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ನಾವು ಎಷ್ಟು ಪೋಸ್ಟ್ಗಳನ್ನು ಔಟ್ಸೋರ್ಸ್ ಮಾಡಿದ್ದಾರೆ? 70,000 ಪೋಸ್ಟ್ಗಳನ್ನು ಔಟ್ಸೋರ್ಸ್ ಮಾಡಿದ್ದಾರೆ. 70,000 ಪೋಸ್ಟ್ಗಳನ್ನ ಔಟ್ಸೋರ್ಸ್ ಮಾಡಿದ್ದಾರೆ. ಅಂತ ಯೋಜನೆಗಳನ್ನ ಔಟ್ಸೋರ್ಸ್ ಮಾಡಬೇಡಿ, ಅಂತ ಔಟ್ಸೋರ್ಸ್ ಮಾಡಬೇಡಿ. ಅದು ಅವರಿಗೆ ಯಾವೊಂದು ಉದ್ಯೋಗ ಕೊಡಬೇಕು, ಸರ್ಕಾರಿ ಉದ್ಯೋಗ ಕೊಡಿ ಅಂತ ಈ RV ದೇಶಪಾಂಡೆ ಅಂತಕ್ಕಂಥವ್ರು ಹಿ ಹ್ಯಾಸ್ ರೆಕಮೆಂಡೆಡ್ ರಿಲೇಟೆಡ್ ಟು ಯಾವ್ದಪ್ಪ ಅಂದ್ರೆ ಕರ್ನಾಟಕಕ್ಕೆ 2ನೇ AR6 ಸಂಬಂಧಪಟ್ಟಂಗೆ ರೆಕಮೆಂಡ್ ಮಾಡಿದ್ದಾರೆ. ಗೊತ್ತಿರಲಿ ಸರ್, ಎಷ್ಟು ರಿಪೋರ್ಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಟೋಟಲ್ ಆಗಿ ಅಂತಂದ್ರೆ 10 ರಿಪೋರ್ಟ್ಸ್. ಎಷ್ಟು ಸಾವಿರ ರೆಕಮೆಂಡ್ ಮಾಡಿದ್ದಾರೆ ಅಂದ್ರೆ 6,000ಕ್ಕಿಂತ ಮೇಲ್ಪಟ್ಟಂಗೆ ಇಟ್ ಇಸ್ ರೆಕಮೆಂಡ್ ಮಾಡಿದ್ದಾರೆ. ರಿಫಾರ್ಮ್ ಮಾಡಿ ಅಂತ 6,000ಕ್ಕಿಂತ ಮೇಲ್ಪಟ್ಟಂಗೆ ದೇ ಆರ್ ಗಿವನ್ ರೆಕಮೆಂಡೇಶನ್ಸ್ ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಸೆಕೆಂಡ್ ARC ಅಂತ. ಓಕೆ ಅಲ್ವಾ? ಡನ್. ಗೊತ್ತಿರಲಿ ಇಷ್ಟು. ಹೌದೌದು, ಅದೇ ಮೇಜರ್ ಆಗಿ ಏನು ಅಂತಂದ್ರೆ ಇಟ್ ಇಸ್ ಯಾವ ಯೂಸ್ ಇಲ್ವೋ, ನಾವು ಯೂಸ್ ಇಲ್ಲದೆ ಇರ್ತಕ್ಕಂಥ ಇಟ್ ಇಸ್, ಈಗ ಫಾರ್ ಎಕ್ಸಾಂಪಲ್ ಹಲವು ಡಿಸ್ಕಮ್ಸ್ ಇದಾವೆ. ಚೆಸ್ಕಾಮ್ ಅಂತಿದೆ, ಮೆಸ್ಕಾಮ್ ಅಂತಿದೆ, ಬೆಸ್ಕಾಮ್ ಅಂತಿದೆ. ಇವೆಲ್ಲದನ್ನ ಒಟ್ಟಾರೆಯಾಗಿ ಮರ್ಜ್ ಮಾಡಿ ಒಂದೇ ಒಂದು, ಬೆಸ್ಕಾಮ್ ಮಾತ್ರ ಅಂತಲ್ಲ, ಎಲ್ಲದನ್ನು ಮರ್ಜ್ ಮಾಡಿ ಒಂದೇ ಒಂದು ಇಟ್ ಇಸ್ ಕೆಸ್ಕಾಮ್ ಅಂತ ಮಾಡಿ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಇಟ್ ಇಸ್ ಎಲೆಕ್ಟ್ರಿಸಿಟಿ ಇಟ್ ಇಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಆಗಿ ಸ್ಥಾಪನೆ ಮಾಡಿ ಅಂತ ಕೂಡ ರೆಕಮೆಂಡ್ ಮಾಡಿದ್ದಾರೆ. ಅದು 6,000 ರೆಕಮೆಂಡೇಶನ್ಸ್ ಇದಾವೆ. ಬಟ್ ಎಕ್ಸಾಂಪಲ್ ಕ್ವೆಶನ್ಸ್ ಕೇಳಲ್ಲ, ಯಾಕಂದ್ರೆ ಅದು ಜಾರಿಗೆ ಬಂದ್ರೆ ಅನ್ನೋ ಕ್ವೆಶನ್ಸ್ ಕೇಳ್ತಾರೆ. ಓಕೆ ಅಲ್ವಾ? ಗೊತ್ತಿರಲಿ ಇಷ್ಟು. ಈಗ ಸಾಲ್ವ್ ಮಾಡಿ. ಈಗ ಕ್ವೆಶನ್ ಕೇಳಿದ್ರೆ ಈ ರೀತಿ ಪ್ಯಾಟರ್ನ್ ಕ್ವೆಶನ್ಸ್ ಕೇಳ್ತಾರೆ ಅಷ್ಟೇ, ರೆಕಮೆಂಡೇಶನ್ ಬಗ್ಗೆ ಅಷ್ಟು ಕೇಳಲ್ಲ. ಓಕೆನಾ? ಕನ್ನಡಕ್ಕೆ ಹೋಗ್ಲಾ? ಓಕೆನಾ? ಓಕೆ, ನಾವು ಈ ಒಂದು ಕ್ವೆಶನ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಏನಪ್ಪ ಆನ್ಸರ್ ಇದಕ್ಕೆ? ಓಕೆ, ನಾವು ಈಸಿ ಕ್ವೆಶನ್ ಇದು. ಮೇಜರ್ ಆಗಿ ದ ಕಮಿಷನ್ ಹೆಡೆಡ್ ಬೈ ಯಾರಿಲ್ಲಿ? ಕಮಿಷನ್ ಹೆಡೆಡ್ ಬೈ RV ದೇಶಪಾಂಡೆ.
ಕಮಿಷನ್ ಬೈ ಮೊದಲು ಟಿ ಎಂ ವಿಜಯ್ ಭಾಸ್ಕರ್ ಇರ್ತಾರೆ. ನಾವು ಅದಾದ್ಮೇಲೆ ಬರ್ತಕ್ಕಂಥದ್ದು ಇಟ್ ಇಸ್ ಆರ್ ವಿ ದೇಶಪಾಂಡೆ ರಿಪ್ಲೇಸ್ ಮಾಡ್ತಾರೆ ಕೊನೆ 2 ವರ್ಷದಲ್ಲಿ. ನಾವು ಸಜೆಸ್ಟೆಡ್ ಇಂಕ್ರೀಸಿಂಗ್ ಔಟ್ಸೋರ್ಸಿಂಗ್ ಆಫ್ ಅವ್ರ ಇಂಕ್ರೀಸಿಂಗ್ ಔಟ್ಸೋರ್ಸಿಂಗ್ ಬಗ್ಗೆ ಸಜೆಸ್ಟ್ ಮಾಡ್ತಾರ ಅಂದ್ರೆ ಇಟ್ ಇಸ್ ಇಲ್ಲ. ನಾವು ಈ ವಿಜಯ್ ಭಾಸ್ಕರ್ ಅಲ್ಲ ಆರ್ ವಿ ದೇಶಪಾಂಡೆ ಏನ್ ಹೇಳ್ತಾರೆ ಅಂದ್ರೆ ವಿ ನೀಡ್ ಟು ಡಿಕ್ರೀಸ್ ದ ಔಟ್ಸೋರ್ಸಿಂಗ್ ಆಫ್ ಗ್ರೂಪ್ ಸಿ ಅಂಡ್ ಗ್ರೂಪ್ ಡಿ ಎಂಪ್ಲಾಯೀಸ್. ನಾವು ಮೇಜರ್ ಆಗಿ ಇದು ತಪ್ಪಾಗುತ್ತೆ. ಒಂದೇದ್ರ ಬಗ್ಗೆ ನೋಡಿದ್ರೆ ಸೆಕೆಂಡ್ ARC ರೆಕಮೆಂಡೇಶನ್ ಎಂಡಿಂಗ್ ಆರ್ ಕನ್ಸಾಲಿಡೇಟಿಂಗ್ ಏನು ನಿಯರ್ಲಿ 1,000 ಯೋಜನೆಗಳನ್ನ ಮರ್ಜ್ ಮಾಡಿ ನಾವು ಎಷ್ಟು ಕೋಟಿಗಿಂತ ಕಡಿಮೆ ಇರಬೇಕಪ್ಪ ಅಂತಂದ್ರೆ ಮೇಜರ್ ಆಗಿ ಎಷ್ಟು ಕೋಟಿಗಿಂತ ಕಡಿಮೆ, ನಾವು 1 ಕೋಟಿಗಿಂತ ಅನುದಾನ ಕಡಿಮೆ ಇದ್ರೆ ಅಂತ ಯೋಜನೆಗಳನ್ನ ಮರ್ಜ್ ಮಾಡಿ. ಎಲ್ಲಿ ಮರ್ಜ್ ಮಾಡಿ ಅಂತ ಕೇಳ್ತೀರ ಅಂತಂದ್ರೆ ಮೇಜರ್ ದೇ ಆರ್ ಪ್ಲಾನಿಂಗ್ ಇಟ್ ಆಸ್ ಅ ಪಾರ್ಟ್ ಆಫ್ ನಾವು ರಾಜ್ಯದ ಯೋಜನೆಗಳಾಗಿ ಮರ್ಜ್ ಮಾಡಿ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ಮರ್ಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಮರ್ಜ್ ಇಟ್ ಅಂಡರ್ ವಿ ಕಾಲ್ ಇಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರದವರು ಒಟ್ಟಾರೆ ಸೇರಿ ಯಾವ್ದೋ ಯೋಜನೆ ಜಾರಿಗೊಳಿಸಿದ್ರೆ ಅದನ್ನ ವಿ ಕಾಲ್ ಇಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅದೇ ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರದವರು ಮಾಡಿದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ. ಈಗ ಎರಡನೇದು ತಪ್ಪಾಗತ್ತೆ, ಒಂದನೇದು ಸರಿ ಅಂತಂದಾಗ ಆಟೋಮೆಟಿಕ್ ಆನ್ಸರ್ ಇಲ್ಲಿ ಇಟ್ ಇಸ್ ಆನ್ಸರ್ ಸಿ ಆಗುತ್ತೆ, ಆನ್ಸರ್ ಸಿ ಅಂತ ಕರಿತೀವಿ. ಓಕೆ ಅಲ್ವಾ? ನಾವು ನೆಕ್ಸ್ಟ್ ಒನ್ ನೋಡೋದಾದ್ರೆ SEP ಬಗ್ಗೆ. SEP ನನಗೆ SEP ಅನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ಸ್ ಅನ್ನು ನೋಡೋಣ, ಅದಾದ್ಮೇಲೆ ವಿಲ್ ಗೋ ಫಾರ್ 1 by 1. ನಾವೀಗ ಇಟ್ ಇಸ್ ಎಜುಕೇಶನ್ ಅಂತಕ್ಕಂಥದ್ದು ಯಾವ ಲಿಸ್ಟ್ ಅಂಡರ್ ಬರ್ತಪ್ಪ, ನಾವು ಯಾವ ಲಿಸ್ಟ್ ಅಂಡರ್ ಬರುತ್ತೆ ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಅಂದ್ರೆ ಇಬ್ಬರಿಗೂ ಕೇಂದ್ರ ಸರ್ಕಾರಕ್ಕೂ ಕೂಡ ಅಧಿಕಾರ ಇದೆ, ರಾಜ್ಯ ಸರ್ಕಾರಕ್ಕೂ ಕೂಡ ಅಧಿಕಾರ ಇದೆ, ಒಂದು ಕಮಿಷನ್ ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಹೌದಾ ಇಲ್ವೋ? ನಾವು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದವರು SEP ಅನ್ನ ಸ್ಥಾಪನೆ ಮಾಡಿದ್ದಾರೆ, ನಮ್ಮ ಕೇಂದ್ರ ಸರ್ಕಾರದವರು ಏನು ಸ್ಥಾಪನೆ ಮಾಡಿದ್ದಾರೆ NEP ಅಂತ ಕರಿತೀವಿ. ಈ ರೀಸೆಂಟ್ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥ NEP ಯಾವ್ದಪ್ಪ ಅಂದ್ರೆ NEP 2020 ಅಂತ ಕರಿತೀವಿ. 2020 ಈ 20ಕ್ಕೆ ಚೇರ್ಮನ್ ಯಾರಾಗಿದ್ದಾರೆ? ನಾವು ಕಸ್ತೂರಿ ರಂಗನ್, ನಾವು ಫಾರ್ಮರ್ ಇಸ್ರೋ ಚೇರ್ಮನ್, ನಾವು ಇಸ್ರೋ ಚೇರ್ಮನ್ ಆಗಿರ್ತಾರೆ, ಅವರು ಕಸ್ತೂರಿ ರಂಗನ್ ಚೇರ್ಮನ್ ಆಗ್ತಾರೆ. ಎರಡನೇದು ನಮ್ಮ ರೀಸೆಂಟ್ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥ SEPಗೆ ನಾವು ಈ SEP ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದ್ರೆ 2023ರಲ್ಲಿ ಇದಕ್ಕೆ ಚೇರ್ಮನ್ ಯಾರಾಗಿರ್ತಾರೆ? ನಾವು ಚೇರ್ಮನ್ ಯಾರಾಗಿರ್ತಾರಪ್ಪ ಸುಖದೇವ್ ತೊರಾತ್ ಅಂತ ಕರಿತೀವಿ. ಸುಖದೇವ್ ತೊರಾತ್ ಅಂತ ಕರಿತೀವಿ, ಸುಖದೇವ್ ತೊರಾತ್ ಅಂತ. ನಾವು ಈ ಸುಖದೇವ್ ತೊರಾತ್ ಆಗಿರ್ತಕ್ಕಂಥವ್ರು ಯಾವಾಗಪ್ಪ ರೆಕಮೆಂಡೇಶನ್ ಸಬ್ಮಿಟ್ ಮಾಡೋದು, ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡೋದು ಅಂದ್ರೆ ಡಿಸೆಂಬರ್ 2025ರಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ದ ರಿಪೋರ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಬೈ ಯಾರು? ಸಬ್ಮಿಟೆಡ್ ಬೈ ವಿ ಕಾಲ್ ಇಟ್ ಆಸ್ ದ ಸುಖದೇವ್ ತೊರಾತ್. ಯಾರಿಗೆ ಸಬ್ಮಿಟ್ ಮಾಡಿದ್ರು ಅಂದ್ರೆ ಮೇಜರ್ ಆಗಿ ಇಟ್ ಇಸ್ ಟು CM. ನಾವು ಇಲ್ಲಿ ನೋಡಿ ಮೇಜರ್ ಆಗಿ ಸ್ಕೂಲ್ ದ ಮಿನಿಸ್ಟರ್ ಕೂಡ ಇದ್ದಾರೆ, ಅದೇ ರೀತಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಕೂಡ ನಾವು ಇವ್ರು ಒಟ್ಟಾರೆ ಇದ್ದಾರೆ. ನಾವು ಯಾಕೆ ಅಂತ ಈ ರೆಕಮೆಂಡೇಶನ್ ಅಂತಕ್ಕಂಥದ್ದು ಕಂಪ್ಲೀಟ್ ಎಜುಕೇಶನ್ ಸಂಬಂಧಪಟ್ಟಂಗೆ ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಬಟ್ ಈಗ ಒಂದೊಂದ ಡಿಸ್ಕಸ್ ಮಾಡ್ತಾ ಹೋಗ್ತೀರಣ್ಣ. ನಾವು ಮೊದಲು ಡಿಸ್ಕಸ್ ಮಾಡಬೇಕಾಗಿರ್ತಕ್ಕಂಥದ್ದು SEP ಬಗ್ಗೆ. ನಿಮ್ಗೆ ಏನಪ್ಪ ಗೊತ್ತು SEP ಬಗ್ಗೆ? SEP ಬಗ್ಗೆ ನಿಮ್ಗೆ ಏನು ಗೊತ್ತು? SEP ನಾವು SEP ಅಂದ್ರೆ ಏನು? ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಕರಿತೀವಿ. ಸ್ಟೇಟ್ ಎಜುಕೇಶನ್ ಪಾಲಿಸಿ. ನಾವು ಇದಕ್ಕೆ ಚೇರ್ಮನ್ ಯಾರಾಗಿದ್ರು ಅಂದ್ರೆ ನಾವು ಫಾರ್ಮರ್ UGC ಚೇರ್ಮನ್, ಇವರು. UGC ಅಂದ್ರೆ ಇಟ್ ಇಸ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಚೇರ್ಮನ್ ಯಾರು ಇಲ್ಲಿ ಅಂತಂದ್ರೆ ಸುಖದೇವ್ ತೊರಾತ್ ಇವರು. ಸುಖದೇವ್ ತೊರಾತ್ ಅಂತ ಕರಿತೀವಿ, ಸುಖದೇವ್ ತೊರಾತ್ ಅಂತ. ಓಕೆನಾ? ಮೊದಲನೇದು. ಎರಡನೇದು ಇವ್ರನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಯಾವುದು? ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ವಿ? ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 2023ರಲ್ಲಿ. ಬಟ್ ಇವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಯಾವಾಗ? ನಾವು 2025 ಈಗ ಇವರ ರೆಕಮೆಂಡೇಶನ್ ಅಂತಕ್ಕಂಥದ್ದು, ನಾವು ದಸ್ ರೆಕಮೆಂಡೇಶನ್ ರಿಲೇಟೆಡ್ ರಿಪೋರ್ಟ್
ನಾವು ಇಲ್ಲಿ ಕಮ್ ಇನ್ ಟು ಎಫೆಕ್ಟ್ ಯಾವಾಗ ಈ ಒಂದು ರಿಪೋರ್ಟ್ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ ಅಂದ್ರೆ ಮುಂದಿನ ವರ್ಷ ಬರೋ ಜಾರಿಗೆ. ಮುಂದಿನ ವರ್ಷ ಅಂದ್ರೆ ಯಾವಾಗ? 2026ರಿಂದ 27ಕ್ಕೆ ಜಾರಿಗೆ ಬರುತ್ತೆ ಅಂತ ನಮ್ಮ CM ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಯಾಕೆ ಆಶ್ವಾಸನೆ ಕೊಟ್ಟಿರಪ್ಪ ಅಂದ್ರೆ ಈ SEP ತರ್ತಕ್ಕಂಥದ್ದು ಪೋಲ್ ಪ್ರಾಮಿಸ್ ಆಗಿರುತ್ತೆ. ಎಲೆಕ್ಷನ್ ಗೆಲ್ಲೋಕ್ಕಿಂತ ಮುಂಚೆ ಅವರು ವಿಶ್ವಾಸ ಕೊಟ್ಟಿರ್ತಾರೆ, ನಾವು ಈ ಒಂದು SEP ತಂದೆ ತರ್ತೀವಿ, ಜಾರಿಗೊಳಿಸ್ತೀವಿ ಅಂತ. ಇಟ್ ವಾಸ್ ಅ ಪೋಲ್ ಪ್ರಾಮಿಸ್. ಇಟ್ ವಾಸ್ ಅ ಪೋಲ್ ಪ್ರಾಮಿಸ್ ಅಥವಾ ಎಲೆಕ್ಷನ್ ಪ್ರಾಮಿಸ್ ಆಗಿರುತ್ತೆ. ಎಲೆಕ್ಷನ್ ಪ್ರಾಮಿಸ್ ಆಗಿರುತ್ತೆ. ನಾವು ನೆಕ್ಸ್ಟ್ ವಿ ಕಾಲ್ ಇಟ್ ಆಸ್ ಎಜುಕೇಶನ್ ಕ್ಯಾಲೆಂಡರ್ ಇಯರ್ಗೆ ಈ ಒಂದು SEP ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ. ಗೊತ್ತಿರಲಿ ಸರ್, ಮೊದಲನೇ ರಾಜ್ಯ NEP-ಯನ್ನು ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ರಾಜ್ಯನೂ ನಮ್ದೆ, ರಿಜೆಕ್ಟ್ ಮಾಡ್ತಕ್ಕಂಥ ರಾಜ್ಯ ನಮ್ದೆ. ಬಟ್ ಎಲ್ಲಿವರೆಗೆ NEP ಇರುತ್ತಪ್ಪ ಅಂತಂದ್ರೆ 2026ರವರೆಗೆ NEP ಇರುತ್ತೆ. ಅದಾದ್ಮೇಲೆ ಜೂನಿಂದ ನಮ್ಮ SEP ಜಾರಿಗೆ ಬರುತ್ತೆ. ಜೂನಿಂದ ನಮ್ಮ SEP ಅಂತಕ್ಕಂಥ ಜಾರಿಗೆ ಬರುತ್ತೆ. ಹೊಸ ಸ್ಕೂಲ್ ಶುರು ಆದಾಗ, ಅಕಾಡೆಮಿಕ್ ಇಯರ್ ಅಂತ ಕರಿತೀವಿ, ಶುರು ಆದಾಗ SEP ಜಾರಿಗೆ ಬರುತ್ತೆ. ಓಕೆನಾ? ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥ ರೆಕಮೆಂಡೇಶನ್ಸ್. ಓಕೆ, ಡೌಟ್ ಆಗಿಡಪ್ಪ. ಈಗ SEP ಇಲ್ಲ, ನಾವು SEP ಇಲ್ಲ, ನಮ್ಗೆ ಇರ್ತಕ್ಕಂಥದ್ದು ಸ್ಟೇಟ್ ಸಿಲೆಬಸ್ ಫಾಲೋ ಆಗ್ತಿದೆ. ಬಟ್ NEP-ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ, ಜಾರಿಗೊಳಿಸಿದ್ವಿ, ಬಟ್ ಮಧ್ಯದಲ್ಲೇ ಮತ್ತೆ ವಿಡ್ರಾ ಮಾಡ್ಕೊಂಡ್ವಿ. ಯಾವುದು? ಈಗ NEP ಇದೆ, ಬಟ್ ಅದು ನೆಕ್ಸ್ಟ್ ವರ್ಷದಿಂದ SEP ಜಾರಿಗೆ ಬರುತ್ತೆ. SEP ಬಟ್ ಅದು NEP ಕಂಪ್ಲೀಟ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ಯಾವ್ದು ಬೇಕೋ ಅದನ್ನ ಮಾತ್ರ ಇಂಪ್ಲಿಮೆಂಟ್ ಮಾಡಿದೀವಿ. ಅದೇ ಕೆಲವುದನ್ನ ಮಾತ್ರ. ಸಿಲೆಬಸ್ ಅಲ್ಲಿ ನೋಡಿ ಸೇಮ್ ಇದಾವೆ. NEP ಸಿಲೆಬಸ್ ಸೇಮ್ ಇರಬಾರ್ದು. ಬಟ್ ಕೆಲವುದು ಸರ್ಕಾರಕ್ಕೆ ಯಾವ್ದು ಬೇಕೋ ಅದನ್ನ ಮಾತ್ರ NEP ತಗೊಂಡಿದ್ದಾರೆ. ಇನ್ನು ಮಿಕ್ಕಿದ್ದು SEP-ನೇ ಫಾಲೋ ಆಗ್ತಿತ್ತು. SEP ಅಂದ್ರೆ ನಮ್ದು ಹಳೆ ಸಿಲೆಬಸ್ ಫಾಲೋ ಆಗ್ತಿತ್ತು. ಬಟ್ 2026ರಿಂದ ಕಂಪ್ಲೀಟ್ ಸಿಲೆಬಸ್ ಚೇಂಜು, ಫಾರ್ಡ್ ಬೈ ನಂಬರ್ ಆಫ್ ಅವರ್ಸ್ ಚೇಂಜು, ಕ್ವಾಲಿಫಿಕೇಶನ್ ಚೇಂಜ್ ಆಗ್ತವೆ, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ತವೆ, ಎಲ್ಲ ಬರ್ತವೆ. ಹೋಪ್ ಯು ಗೆಟಿಂಗ್ ಇಟ್. ನಾವು ಸರ್ ಇದೆಲ್ಲ ಓಕೆ, ಬಟ್ ಏನೇನು ರೆಕಮೆಂಡೇಶನ್ಸ್ ಮಾಡಿದಾರಪ್ಪ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಯಾವ್ಯಾವ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದಾರೆ? ನಾವು ವಾಟ್ ಆಲ್ ದ ಡಿಫರೆಂಟ್ ರೆಕಮೆಂಡೇಶನ್ಸ್ ಟ್ರೈ ಮಾಡಿ. ರೆಕಮೆಂಡೇಶನ್ಸ್ ಯಾವ್ಯಾವು ಅಂತ ನಾವು ಮೊದಲನೇ ರೆಕಮೆಂಡೇಶನ್ ಏನು ಗೊತ್ತಾ? 3 ಲ್ಯಾಂಗ್ವೇಜ್ ಫಾರ್ಮುಲಾನ ರಿಜೆಕ್ಟ್ ಮಾಡ್ತಾರೆ. 3 ಲ್ಯಾಂಗ್ವೇಜ್ ಫಾರ್ಮುಲಾ ರಿಜೆಕ್ಟ್ ಮಾಡ್ತಾರೆ. ನಾವೇನಪ್ಪ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂದ್ರೆ? ಬೆಂಗಳಿ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂದ್ರೆ ಏನು? ನಾವು 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂದ್ರೆ ಇಟ್ ಇಸ್ ಲೋಕಲ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಮತ್ತೆ ಹಿಂದಿ ಅಂತ. ನಾವು ಇದನ್ನ ರೀಪ್ಲೇಸ್ ಮಾಡಿ ಎಷ್ಟು ಲ್ಯಾಂಗ್ವೇಜ್ ಅನ್ನ ತಂದಿದ್ದಾರೆ? 2 ಲ್ಯಾಂಗ್ವೇಜಸ್. 2 ಲ್ಯಾಂಗ್ವೇಜಸ್ ಯಾವ್ದ್ರಲ್ಲಿ? 2 ಲ್ಯಾಂಗ್ವೇಜಸ್ ನಾವು ಮೇಜರ್ ಆಗಿ ಇಂಗ್ಲಿಷ್, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಕನ್ನಡ. 2 ಲ್ಯಾಂಗ್ವೇಜ್ ಫಾರ್ಮುಲಾ ತಂದಿದ್ದಾರೆ. ಎರಡನೇದು ಸರ್, ಈಗ ಕನ್ನಡವನ್ನ ಎಲ್ಲಿವರೆಗೂ ನಾವು ಕನ್ನಡವನ್ನ ಬೆಳೆಸಬೇಕು? ನಾವು ಕನ್ನಡವನ್ನ ಎಲ್ಲಪ್ಪ ಬೆಳೆಸಬೇಕು ಅಂದ್ರೆ ಪ್ರೈಮರಿ ಎಜುಕೇಶನ್ ಅಲ್ಲಿ. ಪ್ರೈಮರಿ ಅಂದ್ರೆ ಇಟ್ ಇಸ್ ಪ್ರೈಮರಿ ಅಂದ್ರೆ ಇಟ್ ಇಸ್ ಅಪ್ ಟಿಲ್ 6th 7th ವರೆಗೂ ಇಟ್ ಇಸ್ ಮೇಜರ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಅಥವಾ ಮದರ್ ಟಂಗ್ ಲ್ಯಾಂಗ್ವೇಜಸ್. ಮೇಜರ್ ಆಗಿ ಪ್ರೈಮರಿ ಲೆವೆಲ್ ಅಲ್ಲಿ ಕನ್ನಡ ಅಥವಾ ಮದರ್ ಟಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಾವು ಈ ಕನ್ನಡ ಅಥವಾ ಮದರ್ ಟಂಗ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆಯಾ? ಮೆನ್ಷನ್ ಆಗಿದ್ರೆ ಯಾವ ವಿಧಿಯ ಪ್ರಕಾರ ಅಥವಾ ಯಾವ ಆರ್ಟಿಕಲ್ ಪ್ರಕಾರ? ನಾವು ಆರ್ಟಿಕಲ್ ಯಾವ್ದಪ್ಪ ಅಂತಂದ್ರೆ 350A ಅಂತ ಕರಿತೀವಿ. 350A ಪ್ರಕಾರ ಏನ್ ಹೇಳ್ತೀವಪ್ಪ ಅಂದ್ರೆ ಪ್ರೈಮರಿ ಎಜುಕೇಶನ್ ಅಂತಕ್ಕಂಥದ್ದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು ಅಥವಾ ಮದರ್ ಟಂಗ್ ಲ್ಯಾಂಗ್ವೇಜ್ ಅಲ್ಲಿ, ಮಾತೃ ಭಾಷೆಯಲ್ಲಿ ಇರಬೇಕು ಅಂತ ಹೇಳ್ತೀವಿ. ಚೆನ್ನಾಗಿದೆ ಇಲ್ವ? ಇದು ತುಂಬಾ ಸಖತ್ತಾಗಿದೆ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇವಾಗ ನೀವೇ ಹೇಳಿ, ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದು RTE ಎಷ್ಟು ವರ್ಷದವರೆಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಇದೆ? ಇಟ್ ಇಸ್ 6ರಿಂದ 14 ವರ್ಷದವರೆಗೆ. ಬಟ್ ಈ ಕರ್ನಾಟಕ ಸರ್ಕಾರದವ್ರಿಗೆ ಎಕ್ಸೆಪ್ಟೇಷನ್ ಆರ್ ರೆಕಮೆಂಡೇಶನ್ ಕೊಟ್ಟಿರೋ ಸುಖದೇವ್ ತರಾತು ಇಟ್ ಇಸ್ RTE ಅನ್ನ ಇಟ್ ಇಸ್ 6ರಿಂದ 14 ಬೇಡ, 6ರಿಂದ ಎಲ್ಲರಿಗೂ ಇನ್ಕ್ರೀಸ್ ಮಾಡೋಣ, 18 ವರ್ಷದವರೆಗೆ ಇನ್ಕ್ರೀಸ್ ಮಾಡೋಣ ಅಂತ ರೆಕಮೆಂಡ್ ಮಾಡಿದ್ದಾರೆ.
18 ವರ್ಷದವರೆಗೆ ಅಪ್ ಟಿಲ್ 18 ಇಯರ್ಸ್. ಅದಾದ್ಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ 18 ವರ್ಷದವರೆಗೆ ಓಕೆ. ಬಟ್ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಈಗ ನೀವೇ ಹೇಳಿ, ಈಗ ರಿಸರ್ವೇಶನ್ ಅಥವಾ ಮೀಸಲಾತಿ ಅಂತಕ್ಕಂಥದ್ದು ಯಾವ ಶಾಲೆಗಳಿಗೆ ಮಾತ್ರ ಅನ್ವಯ ಆಗ್ತವೆ? ಯಾವ್ಯಾವ ಶಾಲೆಗಳಿಗೆ ಮಾತ್ರ ಅನ್ವಯ ಆಗತ್ತೆ ಅಂತಂದ್ರೆ ಮೇಜರ್ ಯಾವ ಶಾಲೆಗಳಿಗೆ? ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಬಟ್ ಆದ್ರೆ ಈ ಒಂದು ಸುಖದೇವ್ ತೋರಾತ್ ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ ನಮ್ಮ ಖಾಸಗಿ ಸಂಸ್ಥೆಗಳು ಕೂಡ ಏನನ್ವಯ ಆಗಬೇಕು? ನಾವು ಈ ಒಂದು ರಿಸರ್ವೇಶನ್ ಅನ್ವಯ ಆಗಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಈವನ್ ಪ್ರೈವೇಟ್ ಸಂಸ್ಥೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಈ ಒಂದು ರಿಸರ್ವೇಶನ್ ಅಂತಕ್ಕಂಥದ್ದು ಅನ್ವಯ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಈಗ ನೋಡಿ 6ರಿಂದ 18ರವರೆಗೆ ನಮ್ಗೆ ಎಜುಕೇಶನ್ ಇದೆ. ಬಟ್ ಈಗ 6ರವರೆಗೆ LKG UKG ಯಾರು ಕೊಡ್ತಾರೆ? ಇಲ್ಲಿವರೆಗೂ ಇರಲಿಲ್ಲ. ಸುಮ್ಮನೆ ಅಂಗನವಾಡಿ ಕಳಿಸ್ಬಿಡೋರು, ಅಲ್ಲೇನು ಹೇಳ್ಕೊಡ್ತಿರಲಿಲ್ಲ, ತಿನ್ಸೋದು ಮಲಗಿಸ್ತಿದ್ರು. ಬಟ್ ಈಗ ನಮ್ಮ ಮೇಜರ್ ಆಗಿ ನಮ್ಮ ಖಾಸಗಿ ಸಂಸ್ಥೆಗಳಿಗೆ ಅಡ್ಮಿಷನ್ಸ್ ಕಡಿಮೆ ಮಾಡಬೇಕು, ನಮ್ಮ ಒಂದು ಸರ್ಕಾರಿ ಸಂಸ್ಥೆಗಳ ಅಡ್ಮಿಷನ್ಸ್ ಜಾಸ್ತಿ ಮಾಡಬೇಕಾದ್ರೆ ಏನನ್ನು ರೆಕಮೆಂಡ್ ಮಾಡ್ತಿದ್ದಾರೆ ಗೊತ್ತಾ? ಇವರು ಏನನ್ನು ರೆಕಮೆಂಡ್ ಮಾಡ್ತಿದ್ದಾರೆ ಅಂತಂದ್ರೆ ನಥಿಂಗ್ ಬಟ್ LKG ಮತ್ತು UKG ಅನ್ನ ಸ್ಥಾಪನೆ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಿದ್ದಾರೆ. LKG ಮತ್ತು UKG ಅನ್ನ ಸ್ಥಾಪನೆ ಮಾಡಬೇಕು ಅಂತ. LKG ಮತ್ತೆ UKG ಅನ್ನ ಕೂಡ ನಮ್ಮ ಸರ್ಕಾರದವರು ಸ್ಥಾಪನೆ ಮಾಡಬೇಕು. ಯಾಕಂದ್ರೆ ಮಕ್ಕಳಿಗೆ ಮೆದುಳು ಬದಲಾವಣೆ ಆಗ್ತಾ ಅಥವಾ ಬೆಳೀತಕ್ಕಂಥದ್ದು ಮೇಜರ್ ಏಜ್ ಗ್ರೂಪ್ ಆಫ್ 6 to ಲೆಸ್ ದೆನ್ 6 years ಅಥವಾ 3ರಿಂದ 6 ವರ್ಷದ ಟೈಮ್ ಪೀರಿಯಡ್ ಅಲ್ಲಿ ಮೆದುಳು ಬೆಳವಣಿಗೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಸಮಯದಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಟ್ರೆ ಆಟೋಮ್ಯಾಟಿಕ್ ಆಗಿ ಇಟ್ ವಿಲ್ ಬಿ ಗುಡ್ ಅಂತ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕಂಟಿನ್ಯೂಸ್ ಎಜುಕೇಶನ್ ಇರ್ಬೇಕಂತೆ. ಎಲ್ಲಿವರೆಗೂ ಅಂತಂದ್ರೆ 12th ಸ್ಟ್ಯಾಂಡರ್ಡ್ ವರೆಗೆ, 12ನೇ ಕ್ಲಾಸ್ ವರೆಗೆ ನಮಗೆ ಏನಪ್ಪ ಎಜುಕೇಶನ್ ಕೊಡಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಶಿಕ್ಷಣ ಕೊಡಬೇಕು ಅಂತ ನಮ್ಮ SEP ಅವರು ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವಾಗ ನೀವೇ ನೋಡಿ, ನಮ್ಮ ಸರ್ಕಾರಿ ಶಾಲೆಗಳು, ನಾನು ಹೋದವಾರ ಕೂಡ ರಿಪೋರ್ಟ್ ಹೇಳಿದೆ, ಎಷ್ಟೊಂದು ಹಳ್ಳಿಗಳಲ್ಲಿ ಅಥವಾ ಎಷ್ಟೊಂದು ಶಾಲೆಗಳಲ್ಲಿ ಟೀಚರ್ಸೇ ಇಲ್ಲ, 0 ಎನ್ರೋಲ್ಮೆಂಟ್ಸ್. ಅದ್ರ ಜೊತೆಗೆ ಒಬ್ಬರು ಶಿಕ್ಷಕರಿದ್ದಾರೆ, ಅದೆಲ್ಲ ಹೇಳಿದೆ ನಾನು. ಬಟ್ ಈಗ ನನ್ನ ಮೊದಲನೇ ಪ್ರಶ್ನೆ, ಇದಕ್ಕೆ ಏನು ರೆಕಮೆಂಡ್ ಮಾಡ್ತೀರಾ ನೀವು? ನಾವು ಟೀಚರ್ಸ್ನ ಹೆಚ್ಚಿಗೆ ಮಾಡೋದಕ್ಕೆ ಜನನೇ ಇಲ್ವಲ್ಲ ಅಲ್ಲಿ. ನಾವು ಅದಕ್ಕೋಸ್ಕರ ಏನ್ ರೆಕಮೆಂಡ್ ಮಾಡಿದ್ದಾರೆ ಗೊತ್ತಾ? ನಾವು ಇಲ್ಲಿ ಇರ್ತಕ್ಕಂಥ ಶಾಲೆಗಳನ್ನ ಮರ್ಜ್ ಮಾಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಅದನ್ನ ಕಪೀಸ್ ಅಂತ ಕರಿತೀವಿ. ಕಪೀಸ್ ಅಂದ್ರೆ KPS. ನಾವು KPS ಅಂದ್ರೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ. ಮಿನಿಮಮ್ 5,000 ಕಪೀಸ್ ಅನ್ನ ಸ್ಥಾಪನೆ ಮಾಡ್ಬೇಕಂತ KPS. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅನ್ನ 5,000ಕ್ಕಿಂತ ಹೆಚ್ಚು ಸ್ಥಾಪನೆ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. 5,000ಕ್ಕಿಂತ ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆ ಮಾಡ್ಬೇಕಂತೆ. ಅದೇ ರೀತಿ ಈ ವರ್ಷ 500 ಶಾಲೆಗಳನ್ನ ಸ್ಥಾಪನೆ ಮಾಡ್ಬೇಕಂತ 2026-27ರಲ್ಲೇ ಮಿನಿಮಮ್ 5,000 KPS ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಕೂಡ ರೆಕಮೆಂಡ್ ಮಾಡಿದ್ದಾರೆ. ಇದರ ಜೊತೆಗೆ 500ಕ್ಕಿಂತ ಜಾಸ್ತಿ ಈ ಒಂದೇ ವರ್ಷದಲ್ಲಿ ಟೋಟಲ್ ಎಷ್ಟಿರ್ಬೇಕಂದ್ರೆ 5,000ಕ್ಕಿಂತ ಜಾಸ್ತಿ. ನಾವು ಅದರ ಜೊತೆಗೆ ನಾವು 1ರಿಂದ 5 ಕಿಲೋಮೀಟರ್ ವರೆಗೆ ಈ ಶಾಲೆಗಳನ್ನೆಲ್ಲ ಸೇರಿ ಒಟ್ಟಾರೆಯಾಗಿ ಒಂದು ಶಾಲೆಯನ್ನಾಗಿ ಸ್ಥಾಪನೆ ಮಾಡಬೇಕಂತೆ. ಒಂದು ಶಾಲೆಯನ್ನಾಗಿ ಸ್ಥಾಪನೆ ಮಾಡಬೇಕು ಅಂತ ರೆಕಮೆಂಡೇಶನ್ ಕೂಡ ಮಾಡಿದ್ದಾರೆ. 1ರಿಂದ 5 ಕಿಲೋಮೀಟರ್ ವರೆಗೆ ಇರ್ತಕ್ಕಂಥ ಶಾಲೆಗಳನ್ನೆಲ್ಲ ಮರ್ಜ್ ಮಾಡಿ ಒಂದು ಶಾಲೆಯನ್ನಾಗಿ ಸ್ಥಾಪನೆ ಮಾಡಬೇಕು. ನಾವು ಆ ಶಾಲೆಗಳು ಮಾಡೆಲ್ ಸಿಟೀಸ್ ಆಗಿರಬೇಕು ಅಥವಾ ಮಾಡೆಲ್ ಸ್ಕೂಲ್ಸ್ ಆಗಿರಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಆಲ್ ದಿಸ್ ಶುಡ್ ಹ್ಯಾವ್ ಬೀನ್, ವಿ ಕಾಲ್ ಇಟ್ ಆಸ್ ಮಾಡೆಲ್ ಸ್ಕೂಲ್ಸ್ ಆಗಬೇಕು ಅಂತ ಕೂಡ ರೆಕಮೆಂಡ್ ಮಾಡಿದ್ದಾರೆ. ಮಾಡೆಲ್ ಶಾಲೆಗಳಾಗಲಿ ಅಂತ ಸ್ಥಾಪನೆ ಮಾಡಿದ್ದಾರೆ. ಇದರ ಜೊತೆಗೆ ಸರ್ ಮತ್ತಿನ್ನೇನು ರೆಕಮೆಂಡ್ ಮಾಡಿದ್ದಾರೆ ಅಂತಂದ್ರೆ ಮೇಜರ್ ಆಗಿ ನಮ್ಮ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಕೂಡ ರೆಕಮೆಂಡ್ ಮಾಡಿದ್ದಾರೆ. ನಮ್ಮ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಕೂಡ ಏನ್ ರೆಕಮೆಂಡ್ ಮಾಡಿದಾರಪ್ಪ ಅಂತಂದ್ರೆ ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟರ್ಗೆ ಸಂಬಂಧಪಟ್ಟಂಗೆ ನಾವು ಮೇಜರ್ ಹೈಯರ್ ಎಜುಕೇಶನ್ ಕರಿತೀವಿ ಡಾಕ್ಟರ್, ಅಂಡ್ ಅದರ ಜೊತೆಗೆ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಕೂಡ ರೆಕಮೆಂಡ್ ಹೈಯರ್ ಎಜುಕೇಶನ್ಗೆ. ಬಟ್ ಈಗ ನೀವೇ ಹೇಳಿ, ಡಾಕ್ಟರ್ ಪ್ರೊಫೆಷನ್ ಏನೇನು ಚೇಂಜಸ್ ತರಬೇಕು ಅಂತ.
ನಾವು ಡಾಕ್ಟರ್ ಇಟ್ ಇಸ್ ಪ್ರೊಫೆಷನ್ ಏನು ಚಾಲೆಂಜಸ್ ಫೇಸ್ ಮಾಡ್ತೀವಿ ಅಂದರೆ ನಂಬರ್ ಆಫ್ ಡಾಕ್ಟರ್ಸ್ ಆರ್ ಲೆಸ್ಸರ್. ನಾವು ಅದಕ್ಕೋಸ್ಕರ ಎಷ್ಟೊಂದು ರೆಕಮೆಂಡ್ ಮಾಡಿದಾರಪ್ಪ ಅಂದರೆ 1400 ಅಡಿಷನಲ್ ಮೆಡಿಕಲ್ ಸೀಟ್ಸ್ ಬರ್ತಿದೆ ಈ ವರ್ಷ ಅಂತ ಹೇಳ್ತಿದ್ದಾರೆ. 1400 ಮೆಡಿಕಲ್ ಸೀಟ್ಸ್ ಆರ್ ಬೀನ್ ಇನ್ಕ್ರೀಸ್ಡ್ ದಿಸ್ ಇಯರ್. 1400 ಮೆಡಿಕಲ್ ಶಾಲೆಗಳು ಎಡಿಷನ್ ಆಗ್ತಿದಾವೆ. ಅದರ ಜೊತೆಗೆ ನಮ್ಮ ಇಂಜಿನಿಯರಿಂಗ್ ಅವ್ರಿಗೆ ಏನ್ ರೆಕಮೆಂಡ್ ಮಾಡಬೇಕು ಅಂತ ಹೇಳ್ತೀರಾ ನೀವು? ನಾವು ವಾಟ್ ರೆಕಮೆಂಡೇಶನ್ ಟು ಬ್ರಿಂಗ್ ಇನ್ ವಿತ್ ರೆಸ್ಪೆಕ್ಟ್ ವಿ ಕಾಲ್ ಇಟ್ ಆಸ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್. ನಾವು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೋಸ್ಕರ ನಾವು ಹೊಸ ಫಾರಿನ್ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಬೇಕು ಅಂತ, ಹೊಸ ಫಾರಿನ್ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ನಾವು ಈ ಒಂದು ಸ್ಥಾಪನೆ ಮಾಡಿದಾಗ ಇಬ್ಬರ ಜೊತೆ ನಾವು ರೆಕಮೆಂಡೇಶನ್ ಫೈನಲೈಸ್ ಮಾಡಿದ್ದೀವಿ, ಅಗ್ರಿಮೆಂಟ್ ಕೂಡ ಮಾಡಿದ್ದೀವಿ. ಯಾರಪ್ಪ ಅದು ಅಂತಂದ್ರೆ ನಮ್ಮ ಭಾರತ ಮತ್ತೆ UK ಮಧ್ಯೆ ವಿ ಹ್ಯಾವ್ ಅಗ್ರೀಡ್ ಟು ಎಸ್ಟಾಬ್ಲಿಷ್ ಯಾವ್ದು ಅಂತಂದ್ರೆ ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್. ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ ಅವ್ರ ಜೊತೆಗೆ ಒಪ್ಪಂದ ಆಗಿದೆ. ನಾವು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಇಯರ್ ದಿಲ್ ಬಿ ಎಸ್ಟಾಬ್ಲಿಷಿಂಗ್ ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್. ಅದರ ಜೊತೆಗೆ ಇಟ್ ಇಸ್ ಲ್ಯಾಂಚೆಸ್ಟರ್ ಯೂನಿವರ್ಸಿಟಿ, ಮೂರನೇದು ಲಿವರ್ಪೂಲ್ ಯೂನಿವರ್ಸಿಟಿ ಅಂತ ಕರಿತೀವಿ. ಲಿವರ್ಪೂಲ್ ಯೂನಿವರ್ಸಿಟಿ, ಈ ಮೂರು ಕೂಡ ಎಲ್ಲಪ್ಪ ಸ್ಥಾಪನೆ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಸ್ಥಾಪನೆ ಮಾಡ್ತೀವಿ? ನಾವು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೂಡ ರೆಕಮೆಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಮೇಜರ್ ಆಗಿ 18,000 ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮತ್ತೆ ಟೀಚರ್ಸ್ ವೇಕೆನ್ಸಿ ಇದಾವೆ. ನೀವ್ ಹೇಳ್ದಂಗೆ ಅದನ್ನ ಕೂಡ ಫಿಲ್ ಮಾಡಿ ಅಂತ ಯಾರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ? ಮೇಜರ್ ಆಗಿ ಸುಖದೇವ್ ತೊರಾತ್ ಆಸ್ ರೆಕಮೆಂಡೆಡ್. ನೆನಪಿರ್ಲಿ, ನಾವೀಗ ಸುಖದೇವ್ ತೊರಾತ್ ಅಂತಕ್ಕಂಥದ್ದು ಜಾರಿಗೊಳಿಸ್ತಕ್ಕಂಥದ್ದು ಯಾವ ವರ್ಷದಿಂದ? 2026-27ರಿಂದ. ಅದಾದ್ಮೇಲೆ ಇವ್ರ ರೆಕಮೆಂಡೇಶನ್ ಏನಿತ್ತಪ್ಪ? ರೆಕಮೆಂಡೇಶನ್ ಅಂದ್ರೆ ಮೊದಲ ರೆಕಮೆಂಡೇಶನ್ ಏನು? ನಾವು ಮೊದಲನೇ ರೆಕಮೆಂಡೇಶನ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ 5,000ಕ್ಕಿಂತ ಹೆಚ್ಚಾಗಿ ಇಟ್ ಇಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಸ್ಥಾಪನೆ ಮಾಡಬೇಕು. ಮಾಡೆಲ್ ಸ್ಕೂಲ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು 1-5 ಕಿಲೋಮೀಟರ್ ಒಳಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ಫಾರಿನ್ ಯೂನಿವರ್ಸಿಟೀಸ್ ಸ್ಥಾಪನೆ ಮಾಡಬೇಕು. ಲಿವರ್ಪೂಲ್ ಆಗಿರ್ಬೋದು, ಮ್ಯಾಂಚೆಸ್ಟರ್ ಆಗಿರ್ಬೋದು, ಅಥವಾ ಇಟ್ ಇಸ್ ಇಂಪೀರಿಯಲ್ ಕಾಲೇಜ್ ಆಗಿರ್ಬೋದು, ಇವನ್ನೆಲ್ಲ ಸ್ಥಾಪನೆ ಮಾಡ್ತೀವಿ ಎಲ್ಲಪ್ಪ ನಮ್ಮ ಬೆಂಗಳೂರಲ್ಲಿ. ಅದಾದ್ಮೇಲೆ 1,400 ಮೆಡಿಕಲ್ ಪೋಸ್ಟ್ ಆಡ್ ಮಾಡ್ತಿದೀವಿ. ಅದೇ ರೀತಿ ಕಂಟಿನ್ಯೂಸ್ ಎಜುಕೇಶನ್ 1ರಿಂದ 12ನೇ ಸ್ಟ್ಯಾಂಡರ್ಡ್ ವರೆಗೂ 12ನೇ ಕ್ಲಾಸ್ ವರೆಗೂ ಕಂಟಿನ್ಯೂಸ್ ಆಗಿ ಫ್ರೀ ಎಜುಕೇಶನ್ ಕೊಡ್ಬೇಕು ಇವ್ರಿಗೆ ಅಂತ. RTE ಪ್ರಕಾರ 0 to ಅಥವಾ 6ರಿಂದ 14 ವರ್ಷದಿಂದ ಮೇಜರ್ ಆಗಿ 18 ವರ್ಷಕ್ಕೆ ಕಂಪ್ಲೀಟ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಅದಾದ್ಮೇಲೆ UKG LKG ಅನ್ನ ಸ್ಥಾಪನೆ ಮಾಡಬೇಕು. ಅದರ ಜೊತೆಗೆ ಮಾಡೆಲ್ ಸ್ಕೂಲ್ಸ್ ಅನ್ನ ಸ್ಥಾಪನೆ ಮಾಡಬೇಕು. ಶಿಕ್ಷಕರನ್ನು ಕೂಡ ಅಪಾಯಿಂಟ್ ಮಾಡಬೇಕು. 18,000 ಶಿಕ್ಷಕರನ್ನು ಅಪಾಯಿಂಟ್ ಮಾಡಬೇಕು ಅಂತ ಯಾರು ರೆಕಮೆಂಡ್ ಮಾಡಿದ್ದಾರೆ? ಸುಖದೇವ್ ತೊರಾತ್. ಯಾರಪ್ಪ ಇವರು ಅಂತಂದ್ರೆ UGC ಚೇರ್ಮನ್ ಆಗಿದ್ರು, ಫಾರ್ಮರ್ UGC ಚೇರ್ಮನ್ ಆಗಿದ್ರು. ನಾವು ಇಟ್ ಹ್ಯಾಸ್ ಬೀನ್ ಬೈ ವಿ ಕಾಲ್ ಇಟ್ ಆಸ್ ಸುಖದೇವ್ ತೊರಾತ್ ಅಂತ. ಸುಖದೇವ್ ತೊರಾತ್. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂಗೆ ಏನು ತೊಂದರೆ ಇಲ್ವಾ? ನಾವೇನು ತೊಂದರೆ ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಎಜುಕೇಶನ್ ಬಗ್ಗೆ ನೋಡೋಣ. ನಾವು ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ನಾವು ಮೊದಲನೇದು ಅಪಾರ್ ಬಗ್ಗೆ ಗೊತ್ತಿರಲಿ. ಏನಪ್ಪಾ ಅಪಾರ್ ಅಂದ್ರೆ? ಅಪಾರ್ ಅಂದ್ರೆ ಏನು? ನಾವು 1 ಸ್ಟೂಡೆಂಟ್ 1 ಯುನಿಕ್ ID ಅಂತ. 1 ಸ್ಟೂಡೆಂಟ್ 1 ID, 1 ಸ್ಟೂಡೆಂಟ್ 1 ID. ಈಗ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಆಫ್ಲೈನ್ ಕೊಡ್ತಿಲ್ಲ, ಕಂಪ್ಲೀಟ್ಲಿ ಡಿಜಿಟಲ್. ಅದೇನಂತ ಕರಿತೀವಪ್ಪ ಅಂದ್ರೆ 1 ಸ್ಟೂಡೆಂಟ್ 1 ಆಫ್ಲೈನ್ ಅಥವಾ 1 ಸ್ಟೂಡೆಂಟ್ 1 ID, ಅದನ್ನ ಅಪಾರ್ ಅಂತ ಕರಿತೀವಿ. ಎರಡನೇದು ಮೇಜರ್ ಆಗಿ ಎರಡನೇ ಯೋಜನೆ ಬಗ್ಗೆ ನೋಡೋದಾದ್ರೆ ನಾವು ಉಲ್ಲಾಸ್ ಅಂತ ಕರಿತೀವಿ. ಏನಪ್ಪ ಉಲ್ಲಾಸು? ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್. ನಾವು ಇದರಲ್ಲಿ ಅಚೀವ್ ಮಾಡ್ತಕ್ಕಂಥ ರಾಜ್ಯಗಳು ಯಾವುವು ಅಂತಂದ್ರೆ ಮಿಜೋರಾಂ, ತ್ರಿಪುರಾ, ಗೋವಾ. 3 ರಾಜ್ಯಗಳು ಇಟ್ ಇಸ್ ಯೂನಿವರ್ಸಲ್ ಲಿಟ್ರಸಿ ಅಚೀವ್ ಮಾಡಿದಾವೆ. 3 ರಾಜ್ಯಗಳನ್ನು ಮಾತಾಡ್ತೀವಿ: ಮಿಜೋರಾಂ, ಗೋವಾ, ತ್ರಿಪುರಾ. 3. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಎಜುಕೇಶನ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಗೊತ್ತಿರಲಿ ಇಟ್ ಇಸ್ ಮೇಜರ್ ಆಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಈಗ ಗೊತ್ತಿರಬೇಕಿಲ್ಲಿ SEP ಗೊತ್ತಿರಲಿ, ಸ್ಟೇಟ್ ಎಜುಕೇಶನ್ ಪಾಲಿಸಿ. ಅದಾದ ನಮ್ಮ ಕರ್ನಾಟಕ ತಂದಿರ್ತಕ್ಕಂಥ ಇಟ್ ಇಸ್ 3ನೇ ಶನಿವಾರ, ದ 3rd ಸ್ಯಾಟರ್ಡೇ, ನೋ ಬ್ಯಾಗ್ ಡೇ ಅಂತ. ಅಂದ್ರೆ ಬ್ಯಾಗ್ ತಗೊಂಡು ಹೋಗಿಲ್ಲ, ನೋ ಬ್ಯಾಗ್ ಡೇ. ಪ್ರತಿ 3ನೇ ಶನಿವಾರ ನೋ ಬ್ಯಾಗ್ ಡೇ ಅಂತ ಕರಿತೀವಿ. ಇಟ್ ಇಸ್ ನೋ ಬ್ಯಾಗ್ ಡೇ ಅಂತ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕ್ಷೀರಭಾಗ್ಯ ಗೊತ್ತಿರಲಿ, ಕ್ಷೀರಭಾಗ್ಯ. ಅದಾದ್ಮೇಲೆ ಪೋಷಣ್ ಅಭಿಯಾನ್.
ಮಕ್ಕಳಿಗೆ ಸಂಬಂಧಪಟ್ಟಂಗೆ ಇಷ್ಟಂತೂ ಮೇಜರ್ ಆಗಿ ಗೊತ್ತಿರಲೇಬೇಕು. ಓಕೆನಾ? ಓಕೆನಾ? ಏನಪ್ಪ ಆನ್ಸರ್ ಇದಕ್ಕೆ? ಓಕೆ. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಏನಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಪಾಲಿಸಿ 2025 ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಮೇಜರಾಗಿ ಇದು ಇನ್ಕರೆಕ್ಟ್. ನಾವೀಗ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಅಡಾಪ್ಟೆಡ್ ಇಟ್ಸ್ ಆನ್ ಸ್ಟೇಟ್ ಪಾಲಿಸಿ ರಿಜೆಕ್ಟಿಂಗ್ ಯಾವುದನ್ನ NEP 2020 ರಿಜೆಕ್ಟ್ ಮಾಡಿ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಪ್ರೈಮರಿ ಲೆವೆಲ್ ಎಜುಕೇಶನ್ ಯಾವುದು ಕನ್ನಡ ಆಗಿರಬೇಕು ಅಥವಾ ಮದರ್ ಟಂಗ್ ಲ್ಯಾಂಗ್ವೇಜಸ್ ಮಾತೃಭಾಷೆ ಆಗಿರಬೇಕು ಅಂತ ಮಾತಾಡ್ತಿದ್ದಾರೆ. ಎರಡನೇದು SEP 2025 ಪ್ರಕಾರ RTI ಅನ್ನ ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ? 18 ವರ್ಷದವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಾದ ಮೂರನೇದು ಬನ್ನಿ, ಫಾರಿನ್ ಯೂನಿವರ್ಸಿಟಿಯನ್ನ ಮೈಸೂರಲ್ಲಿ ಸ್ಥಾಪನೆ ಮಾಡ್ತೀರಾ? ಇಲ್ಲ, ಬೆಂಗಳೂರಲ್ಲಿ. ನಾವು ಯಾವ್ದು ಮಾತ್ರ ತಪ್ಪಪ್ಪ ಅಂತಂದ್ರೆ ಇಟ್ ಇಸ್ ಓನ್ಲಿ ಒನ್ ಇಸ್ ಇನ್ಕರೆಕ್ಟ್. ಒಂದು ಮಾತ್ರ ತಪ್ಪಾಗಿದೆ. ಇಲ್ಲಿ ಕೇಳ್ತಿರ್ತಕ್ಕಂಥ ತಪ್ಪಾಗಿದೆ ಅಂತ. ಯಾವುದು ತಪ್ಪಾಗಿದೆ ಅಂತ ಮಾತಾಡ್ತಿದ್ದಾರೆ. ನಾವು ಯಾವ್ದು ತಪ್ಪಾಗಿದೆಯಪ್ಪ ಅಂತಂದ್ರೆ ಓನ್ಲಿ ಒನ್ ಇಸ್ ಇನ್ಕರೆಕ್ಟ್ ಅಂತ ಮಾತಾಡ್ತೀವಿ. ಓಕೆನಾ? ಡನ್. ಇಷ್ಟು ಮೇಜರ್ ಆಗಿ ನಮ್ಮ SEPಗೆ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನ್ಯೂಸ್ ಅಲ್ಲಿ ಇತ್ತು. ಏನಕ್ಕಪ್ಪ ಅಂತಂದ್ರೆ FC ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ರೀಸೆಂಟ್ ಆಗಿ ರವೀಂದ್ರ ಕುಮಾರ್ has been appointed as ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಚೀಫ್ ಆಗಿ ಇವರನ್ನ ನೇಮಕ ಮಾಡಿದೀವಿ. ಬಟ್ ಈಗ ನೇಮಕ ಮಾಡಿದ್ದಾಗ ನಾವು ವಿಚ್ ಆಲ್ ಥಿಂಗ್ಸ್ ಆರ್ ಇನ್ ನ್ಯೂಸ್? ನಾವು ಮೊದಲು ನ್ಯೂಸ್ ಅಂತ ನಮ್ಗೆ ಗೊತ್ತಾಯ್ತು, ಆಲ್ರೆಡಿ ನ್ಯೂಸ್ ಅಂತ ಗೊತ್ತಾಯ್ತು. ನಾವು ನ್ಯೂಸ್ ಯಾಕಪ್ಪ ನ್ಯೂಸ್ ಅಲ್ಲಿ ಇತ್ತು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯ್ತು ಈಗ. ಬಟ್ ಈಗ ಎರಡನೇದ್ರ ಬಗ್ಗೆ ಈ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಏನು? ವಾಟ್ಸ್ ಅಬ್ರಿವೇಷನ್? ಏನಪ್ಪ ಅಬ್ರಿವೇಷನ್? ನಾವು ಅಬ್ರಿವೇಷನ್ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ, FCI. ಎರಡನೇದು, ನಾವು ಯಾವೊಂದು ಕಾಯ್ದೆ ಮೂಲಕ ಸ್ಥಾಪನೆ ಆಗಿದೆ, ಇದನ್ನ ಯಾವಾಗ ಸ್ಥಾಪನೆ ಮಾಡಿದೀವಿ, ಯಾವ ಕಾಯ್ದೆ ಯಾವ್ದ್ರ ಮೂಲಕ ಸ್ಥಾಪನೆ ಮಾಡಿದೀವಿ. ನಾವು ಕಾಯ್ದೆ ಯಾವ್ದಪ್ಪ ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಕ್ಟ್ ಆಫ್ ಇಟ್ ಇಸ್ ಯಾವ ವರ್ಷ? 1964, 1964 ಜಾರಿಗೆ ಬರ್ತಕ್ಕಂಥದ್ದು ಇಟ್ ಇಸ್ 65. ನೆಕ್ಸ್ಟ್ ಇಯರ್ ಇನ್ ದ ಇಯರ್ 1965 ಅಂತ ಕರಿತೀವಿ. ನಾವು ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂತಂದ್ರೆ ನ್ಯೂ ಡೆಲ್ಲಿಯಲ್ಲೇ ಇದೆ. ಇದರ ಮೂಲ ಉದ್ದೇಶ ಏನು? ಏನಪ್ಪಾ ಅಂತಂದ್ರೆ ಇಟ್ ಇಸ್ ಫುಡ್ ಗ್ರೈನ್ಸ್ ಅನ್ನ ಸ್ಟೋರ್ ಮಾಡ್ತಕ್ಕಂಥದ್ದು, ದವಸ ಧಾನ್ಯಗಳನ್ನ ಇಟ್ ಇಸ್ ಸ್ಟೋರ್ ಮಾಡ್ತಕ್ಕಂಥ ಸಚಿವಾಲಯ ಯಾವ್ದಪ್ಪ ಅಂತಂದ್ರೆ ಯಾವ ಸಚಿವಾಲಯ? ಇಟ್ ಇಸ್ ಈ ಫುಡ್ ಕಾರ್ಪೊರೇಷನ್ ಇಂಡಿಯಾ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ನಾವು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಯಾರಪ್ಪ ಇದಕ್ಕೆ ಸಚಿವರು? ನಮ್ಮ ಪ್ರಹ್ಲಾದ್
ಪ್ರಹ್ಲಾದ್ ಜೋಶಿ ಇಸ್ ದ ಮಿನಿಸ್ಟರ್ ಫಾರ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ನಾವು ಈ ಒಂದು FCI ಬರ್ತಕ್ಕಂಥದ್ದು ಕೂಡ ಈ ಒಂದು ಸಚಿವಾಲಯ ಅಂಡರ್ ಬರುತ್ತೆ. ಈ ಒಂದು ಸಚಿವಾಲಯ ಅಂಡರ್ ಅಲ್ಲಿ ಈ ಒಂದು FCI ಅಂತಕ್ಕಂಥದ್ದು ಬರುತ್ತೆ. ಓಕೆನಾ? ನಾವು ಇದ್ರ ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಈ FCI ಕೆಲಸ ಏನಪ್ಪಾ ಅಂತಂದ್ರೆ MSP ಮೂಲಕ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೂಲಕ ದವಸ ಧಾನ್ಯಗಳನ್ನ ಪರ್ಚೇಸ್ ಮಾಡ್ತಕ್ಕಂಥವ್ರು ಯಾರು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು. ಅದನ್ನ ಫುಡ್ ನ ತಗೊಂಡು ಏನ್ ಮಾಡೋ ಸ್ಟೋರ್ ಮಾಡ್ತಾರೆ. ಸ್ಟೋರ್ ಮಾಡಿ ಯಾರಿಗಪ್ಪ ಕೊಡ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾರೆ. ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾರೆ? ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಲಾರಿಯಲ್ಲಿ ತಗೊಂಡೋಗಿ ಮೇಜರ್ ಆಗಿ ನಮ್ಮ ರೇಷನ್ ಶಾಪ್ಗಳಲ್ಲಿ ಕೊಡ್ತಾರೆ. ಹೌದು ಇಲ್ವೋ? MSP ಇಂದ ಪ್ರಕ್ಯೂರ್ ಮಾಡ್ತಕ್ಕಂಥದ್ದು, ಅದೇ ರೀತಿ ಸ್ಟೋರ್ ಮಾಡ್ತಕ್ಕಂಥದ್ದು, ಇಟ್ ಇಸ್ ಪ್ರಕ್ಯೂರ್ಮೆಂಟ್, ಸ್ಟೋರಿಂಗ್ ಅಂಡ್ ಅದೇ ರೀತಿ ಯಾರಿಗಪ್ಪ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಯಾರಿಗೆ ಕೊಡ್ತೀವಿ? ರಾಜ್ಯ ಸರ್ಕಾರಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಲ್ಲಿಂದ ರಾಜ್ಯ ಸರ್ಕಾರದವ್ರು ನೋಡ್ಕೋತಾರೆ. ರೇಷನ್ ಕಾರ್ಡ್ ಅನ್ನ ನೋಡ್ತಕ್ಕಂಥದ್ದು, ಅದೇ ರೀತಿ ಇಟ್ ಇಸ್ ಮೇಜರ್ ಆಗಿ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಎಲ್ಲಾ ಕೆಲಸಗಳನ್ನ ಯಾರಪ್ಪ ಮಾಡ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರದವ್ರು ಮಾಡ್ತಾರೆ. ಇಟ್ಸ್ ಬೀನ್ ಡನ್ ಬೈ ಸ್ಟೇಟ್ ಗವರ್ನಮೆಂಟ್. ಇಷ್ಟು ನಮ್ಮ FCIಗೆ ಸಂಬಂಧಪಟ್ಟಂಗೆ. ಸರ್ ಇದೆಲ್ಲ ಓಕೆ. ಮೇಜರ್ ಆಗಿ ಆಹಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಟಾಪಿಕ್ಸ್ ಅನ್ನ ನೋಡ್ಬೇಕು ನಾವು? ಫುಡ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ್ದ್ರ ಬಗ್ಗೆ ಗೊತ್ತಿರಲೇಬೇಕು. ನಾವು ಮೇಜರ್ ಆಗಿ ನೋಡೋದಾದ್ರೆ ಇಟ್ ಇಸ್ ಪ್ರಧಾನ್ ಮಂತ್ರಿ ಧನ್ ಧಾನ್ಯ ಯೋಜನೆ ಅಂತ ಕರಿತೀವಿ. ಧನಧಾನ್ಯ ಯೋಜನೆ ಅಂತ. ಈ ಧನಧಾನ್ಯ ಯೋಜನೆ ಲಾಂಚ್ ಮಾಡ್ತಕ್ಕಂಥ ಸಚಿವಾಲಯ ಯಾವ್ದಪ್ಪ ಅಂದ್ರೆ ಇಟ್ ಇಸ್ ಕೃಷಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಯಾವುದನ್ನ ಧಾನ್ಯ ಮಾಡ್ಬೇಕಪ್ಪ ಅಂತಂದ್ರೆ ಇಟ್ ಇಸ್ ಧಾನ್ಯಗಳ ಮೂಲಕ ರೈತರನ್ನ ರಿಚ್ ಮಾಡಬೇಕು ಅಂತ, ರೈತರನ್ನ ಪ್ರಾಸ್ಪರಸ್ ಮಾಡಬೇಕು ಅಂತ ಪ್ರಧಾನ ಮಂತ್ರಿ ಧನ್ ಧಾನ್ಯ ಯೋಜನೆ ಅಂತ ಕರಿತೀವಿ. ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಅನ್ನಭಾಗ್ಯ. ಎರಡನೇದು ಅನ್ನಭಾಗ್ಯ. ಎಷ್ಟನೇದು? 2.0 ಅಥವಾ ಇಂದಿರಾ ಕಿಟ್ ಅಂತ ಕರಿತೀವಿ. ಇಂದಿರಾ ಕಿಟ್. ನಾವು ಮೊದಲೇನ್ ಮಾಡ್ತಿದ್ವಪ್ಪ ಅಂದ್ರೆ 10 kg ಅಕ್ಕಿ ಕೊಡ್ತಿದ್ವಿ. ಬರೀ 10 kg ಅಕ್ಕಿ ಕೊಡಲ್ಲ, 5 kg ಅಕ್ಕಿ ಕೊಡ್ತೀವಿ. 5 kg ಅಕ್ಕಿ, ಅದಾದ್ಮೇಲೆ ಮಿಕ್ಕಿದ 5 2 kg ಬೇಳೆ, 1 kg ಉಪ್ಪು, 1 kg ಸಕ್ಕರೆ, 1 kg ಎಣ್ಣೆ. ಮುಗಿತಲ್ಲ, ಇನ್ನೇನು ಬೇಡ. ಓಕೆ ಅಲ್ವಾ? ಇದನ್ನ ಇಂದಿರಾ ಕಿಟ್ ಅಂತ ಕರಿತೀವಿ. ಇಂದಿರಾ ಕಿಟ್. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾವಾಗ ಜಾರಿಗೆ ಬಂತಪ್ಪ? ಇದು 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ 2013 ತಂದಿರ್ತಾನೆ ಸಚಿವಾಲಯ. ಸೇಮ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ನಾವು ಈಗ ಪ್ರಹ್ಲಾದ್ ಜೋಶಿ ಸಚಿವಾಲಯ. ನಾವು ಮೇಜರ್ ಆಗಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಎಷ್ಟು % ಜನಸಂಖ್ಯೆ ಕವರ್ ಆಗಿದ್ದಾರೆ? ನಾವು ಎಷ್ಟು % ಕವರ್ ಆಗಿದಾರಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 67% ಜನ ಇದಕ್ಕೆ ಪ್ರತಿ ತಿಂಗಳು ಅಕ್ಕಿ ಸಿಗತ್ತೆ. 5 kg ಅಕ್ಕಿ ಸಿಗತ್ತೆ ಪ್ರತಿ ತಿಂಗಳು. ನಾವು ಆವ್ರೇಜ್ ಇಷ್ಟ ಅಂತಂದ್ರೆ ಹಳ್ಳಿ ಕಡೆ ಎಷ್ಟು % ಕವರ್ ಆಗಿದ್ದಾರೆ? 75% ಕವರ್ ಆಗಿದ್ದಾರೆ. ಅದೇ ಸಿಟಿಲಾದ್ರೆ 50% ಜನ ಕವರ್ ಆಗಿದ್ದಾರೆ. 50% ಜನ ಸಿಟಿಲಿ ಕೂಡ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮೂಲಕ ಕವರ್ ಆಗಿದ್ದಾರೆ. ಓಕೆನಾ? ಅದಾದ್ಮೇಲೆ ಬರ್ತಕ್ಕಂಥದ್ದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಈಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ನೀವು ಎಲ್ಲಿ ಬೇಕೋ ಅಕ್ಕಿ ತಗೋಬಹುದು, ನಿಮ್ಮೂರಲ್ಲೇ ತಗೋಬೇಕು ಅಂತ ಏನಿಲ್ಲ. ಅದನ್ನ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರಿತೀವಿ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ. ಓಕೆನಾ? ಅದಾದ್ಮೇಲೆ ಬರ್ತಕ್ಕಂಥದ್ದು ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ. ಇದನ್ನ ಎಲ್ಲರಿಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ.
2028ರವರೆಗೆ ಈ ಒಂದು ಯೋಜನೆಯನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ದಿಸ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್. ನಾವು ರಿಲೇಟೆಡ್ ಟು ಫುಡ್ ಸಂಬಂಧಪಟ್ಟಂಗೆ ಗೊತ್ತಿರಲಿ. ನಾವು ಈ ವಾರ ನ್ಯೂಸ್ ಅಲ್ಲಿ ನೋಡೋದಾದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಅದು ಓವರ್ಟೇಕನ್ ಚೈನಾ ವಿತ್ ರೆಸ್ಪೆಕ್ಟ್ ಟು ಯಾವ ಉತ್ಪಾದನೆಯಲ್ಲಿ? ಅಕ್ಕಿ, ರೈಸ್ ಉತ್ಪಾದನೆಯಲ್ಲಿ. ಅಕ್ಕಿಯ ಉತ್ಪಾದನೆಯಲ್ಲಿ ನಮ್ಮ ರಾಷ್ಟ್ರದ ರ್ಯಾಂಕ್ ಎಷ್ಟಪ್ಪ ಅಂದ್ರೆ ಇಟ್ ಇಸ್ ಮೊದಲನೇ ರಾಷ್ಟ್ರ ಬೈಪಾಸಿಂಗ್ ಚೈನಾ. ಗೊತ್ತಿರಲಿ, ನಾವು ಇಷ್ಟೊಂದು ಮೇಜರ್ ನಿಮ್ಗೆ ಗೊತ್ತಿರಲೇಬೇಕು. ಓಕೆನಾ? ಓಕೆನಾ? ಈಗ ಮೇಜರ್ ಇದಕ್ಕೇನಪ್ಪ ಆನ್ಸರು? ಓಕೆ, ಈಗ ಮೇಜರ್ ಆಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ FCIಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ FCI ಯಾವಾಗ ಸ್ಥಾಪನೆ ಮಾಡಿದ್ವಪ್ಪ? ಯಾವ ಕಾಯ್ದೆ ಮೂಲಕ ಸ್ಥಾಪನೆ ಮಾಡಿದ್ವಿ? ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ಕಾಯ್ದೆ 1964 ಆಹಾರ ನಿಗಮ ಕಾಯ್ದೆ 1964ರಲ್ಲಿ. ಬಟ್ ಜಾರಿಗೆ ಬರ್ತಕ್ಕಂಥದ್ದು ನಾವು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದ್ರೆ 65ರಲ್ಲಿ ಜಾರಿಗೆ ಬರುತ್ತೆ. ನಾವು ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನಾವು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ನ್ಯೂ ಡೆಲ್ಲಿಲಿದೆ. ನ್ಯೂ ಡೆಲ್ಲಿಯಲ್ಲಿ. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇವ್ರ ಕೆಲಸ ಏನು? ನಾವು ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ಆಹಾರ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಅದೇ ರೀತಿ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಅದೇ ರೀತಿ ರಾಜ್ಯಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ? FCIನವ್ರು ಮಾಡ್ತಾರೆ. ಬಟ್ ಅದೇ ರೀತಿ ನೇರವಾಗಿ ಮೇಜರ್ ಆಗಿ ಆಹಾರ ಬೆಲೆ ಅಂಗಡಿಗಳಿಗೆ ನೇರವಾಗಿ ಕೊಡ್ತಾರ ಈ FCIನವರು ಅಥವಾ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರ? ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರ ಅಷ್ಟೇ. ನೇರವಾಗಿ ಜನರಿಗೆ ತಲುಪಿಸ್ತಕ್ಕಂಥದ್ದು ಬೈ ಯಾರಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್, ರಾಜ್ಯ ಸರ್ಕಾರದವರು. ನಾವು ಇದು ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಯಾವ್ದು ಮಾತ್ರ ಸರಿಯಾಗಿದೆ ಅಲ್ಲಿ? ನಾವು ಎ ಮಾತ್ರ ಅಂದ್ರೆ 1 and 2 ಅಂದ್ರೆ 1 ಮತ್ತೆ 2 ಮಾತ್ರ ಸರಿಗಿದೆ. ಮೂರನೇದು ಯಾಕಪ್ಪ ತಪ್ಪು ಅಂತಂದ್ರೆ ನೇರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಹೊರತು ನೇರವಾಗಿ ಜನರಿಗೆ ಕೊಡಲ್ಲ. ಅಂಡ್ ದಿಸ್ ಇಸ್ ದ ಆಬ್ಜೆಕ್ಟಿವ್ ಆಫ್ ವಿ ಕಾಲ್ ಇಟ್ ಆಸ್ FCI ಅಂತ ಕರಿತೀವಿ. FCI. ಓಕೆನಾ? ಇಷ್ಟು ಮೇಜರ್ ಆಗಿ ಗೊತ್ತಿರಲಿ. ಅದಾದ ಬರ್ತಕ್ಕಂಥದ್ದು ನಾವು ರೀಸೆಂಟ್ ಆಗಿ ಮೊನ್ನೆ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ವಿ. ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಾವು ಯಾವ ರಾಜ್ಯದಲ್ಲಿ ಅಥವಾ ಯಾವ ರಾಷ್ಟ್ರದಲ್ಲಿ ವಿ ಹ್ಯಾವ್ ಸೆಲೆಬ್ರೇಟೆಡ್ ನ್ಯೂ ಇಯರ್ ಫಾರ್ ದ ಫಸ್ಟ್ ಟೈಮ್? ಅದು ಫಸ್ಟ್ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತಕ್ಕಂಥ ದ ಫಸ್ಟ್ ಕಂಟ್ರಿ ಟು ಸೆಲೆಬ್ರೇಟ್ ನ್ಯೂ ಇಯರ್ ಕಿರಿಬಾತಿ. ನಾವು ಈ ಕಿರಿಬಾತಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಫೀಚರ್ಸ್ ಅನ್ನು ನೋಡೋಣ. ನಾವು ಈ ಕಿರಿಬಾತಿ ಅಂತಕ್ಕಂಥದ್ದು ಎಲ್ಲಿದೆ? ಈ ಕಿರಿಬಾತಿ ಅಂತಕ್ಕಂಥದ್ದು ದ್ವೀಪ. ನಾವು ವೈ ಇಟ್ ವಾಸ್ ಇನ್ ನ್ಯೂಸ್ ಅಂದ್ರೆ ಏನಕ್ಕಪ್ಪ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ವೈ ಇಟ್ ವಾಸ್ ಇನ್ ನ್ಯೂಸ್. ನಾವು ರೀಸೆಂಟ್ ಆಗಿ ಕಿರಿಬಾತಿ ಹ್ಯಾಸ್ ಬಿಕಮ್ ದ ಫಸ್ಟ್ ಟು ವೆಲ್ಕಮ್ ದ ನ್ಯೂ ಇಯರ್. ನಾವು ಫಸ್ಟ್ ಎಲ್ಲಪ್ಪ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಕಿರಿಬಾತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಕಿರಿಬಾತಿಯಲ್ಲಿ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಮೇಜರ್ ಆಗಿ ವೆಸ್ಟರ್ನ್ ಮೋಸ್ಟ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ವೆಸ್ಟ್ ಅಲ್ಲಿ ಇರ್ತಕ್ಕಂಥ 180ನೇ ಡಿಗ್ರಿ 180 ಡಿಗ್ರಿ. ನಾವು ಈ 180 ಡಿಗ್ರಿಯನ್ನು ಏನಂತ ಕರಿತೀವಿ? ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಲೈನ್ ಅಂತ ಕರಿತೀವಿ. ನಾವು ಈ ಡೇಟ್ ಲೈನ್ ಗಿಂತ ಫಸ್ಟ್ ಯಾರು ಬರ್ತಾರೋ ಆ ಒಂದು ಕಂಟ್ರಿಗಳು ಅಥವಾ ರಾಷ್ಟ್ರಗಳು ಏನನ್ನು ಸೆಲೆಬ್ರೇಟ್ ಮಾಡ್ತಾರೆ? ನಾವು ಫಸ್ಟ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಫಸ್ಟ್
ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ ಅಲ್ವಾ? ಮೊದಲನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಸರಿ, ಕಿರಿಬಾತಿ ಅಂತಕ್ಕಂಥದ್ದು ಎಲ್ಲಿದೆ? ವಾಟ್ ದ ಲೊಕೇಶನ್ ಆಫ್ ಕಿರಿಬಾತಿ? ನಾವು ಈ ಕಿರಿಬಾತಿ ಅಂತಕ್ಕಂಥದ್ದು ಲೊಕೇಶನ್ ಎಲ್ಲಿದೆಯಪ್ಪ ಅಂತಂದ್ರೆ ಪ್ಯಾಸಿಫಿಕ್ ಓಷನ್ ಅಲ್ಲಿ ಇದೆ. ಸೆಂಟ್ರಲ್ ಪ್ಯಾಸಿಫಿಕ್ ಓಷನ್ ಅಲ್ಲಿ ಮಧ್ಯದಲ್ಲಿದೆ. ಈ ಒಂದು ಪ್ಯಾಸಿಫಿಕ್ ಓಷನ್ ಅಲ್ಲಿ, ಪ್ಯಾಸಿಫಿಕ್ ಸಮುದ್ರದಲ್ಲಿ ಮಧ್ಯದಲ್ಲಿದೆ. ಓಕೆ, ಸೆಂಟ್ರಲ್ ಪ್ಯಾಸಿಫಿಕ್ ಓಷನ್. ಎರಡನೇದು ಇದೇನಪ್ಪಾ ಅಂದ್ರೆ ಇಟ್ಸ್ ಅನ್ ಐಲ್ಯಾಂಡ್ ಅಂತ ಕರಿತೀವಿ. ಐಲ್ಯಾಂಡ್ ಅಂದ್ರೆ ದ್ವೀಪ, ಸರೌಂಡೆಡ್ ಬೈ ಆಲ್ ದ ಸೈಡ್ಸ್ ಬೈ ಏನು? ವಾಟರ್. ಅದನ್ನ ದ್ವೀಪ ಅಂತ ಕರಿತೀವಿ, ಐಲ್ಯಾಂಡ್ ಅಂತ ಕರಿತೀವಿ. ಅದನ್ನ ಐಲ್ಯಾಂಡ್ ಅಂತ ಕರಿತೀವಿ. ಎರಡನೇದು. ನಾವು ಮೂರನೇದು, ಸರಿ, ಕಿರಿಬಾತಿಯಲ್ಲಿ ಎಷ್ಟು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇದಾವೆ? ಎಷ್ಟು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇದಾವಪ್ಪ ಅಂದ್ರೆ 32ಕ್ಕಿಂತ ಹೆಚ್ಚು, 32 ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇದಾವೆ. ನಾವು ಹೌ ಮೆನಿ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ನೋಡೋದಾದ್ರೆ 32ಕ್ಕಿಂತ ಹೆಚ್ಚು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇದಾವೆ. 32ಕ್ಕಿಂತ ಹೆಚ್ಚು ಗ್ರೂಪ್ ಆಫ್ ಐಲ್ಯಾಂಡ್ಸ್. ಅದನ್ನ ಆರ್ಕಿಪೆಲಾಗೋ ಅಂತ ಕರಿತೀವಿ. ಆರ್ಕಿಪೆಲಾಗೋ. ನಾವು ಈ ಮೂರನೇದು ಸಖತ್ ಇಂಪಾರ್ಟೆಂಟ್ ಯುನಿಕ್ನೆಸ್ ಏನ್ ಗೊತ್ತಾ? ಯುನಿಕ್ನೆಸ್ ಏನಪ್ಪಾ ಅಂದ್ರೆ ಕಿರಿಬಾತಿ ಅಂತಕ್ಕಂಥದ್ದು ಇವರ ಐಲ್ಯಾಂಡ್ಸ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ 4 ಹೆಮಿಸ್ಫಿಯರ್ ಲೊಕೇಟ್ ಆಗಿದಾವೆ. ಇವ್ರದ್ದು ಯುನಿಕ್ನೆಸ್ ಏನು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ 32 ಐಲ್ಯಾಂಡ್ಸ್ ಇದಾವಲ್ವಾ, ಆ 32 ಐಲ್ಯಾಂಡ್ಸ್ ಇಟ್ಸ್ ಬೀನ್ ಡಿಸ್ಟ್ರಿಬ್ಯೂಟ್ ಅಕ್ರಾಸ್ ದ 4 ಹೆಮಿಸ್ಫಿಯರ್ಸ್ ಆಲ್ಸೋ. ನಾವು ಮೇಜರ್ ಆಗಿ ಎಲ್ಲಿದೆ? ಇಟ್ ಇಸ್ ವೆಸ್ಟ್ ಅಲ್ಲೂ ಇದೆ, ಈಸ್ಟ್ ಅಲ್ಲೂ ಇದೆ, ಸೌತ್ ಅಲ್ಲೂ ಇದೆ. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ದ ವೆಸ್ಟ್ ಅಲ್ಲಿ ಕೂಡ ಇದೆ. ಯಾವ ಈ 4 ಹೆಮಿಸ್ಫಿಯರ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಒಂದೇ ಕಂಟ್ರಿ ಯಾವುದು ಅಂತಂದ್ರೆ ಕಿರಿಬಾತಿ ಅಂತ ಕರಿತೀವಿ. ನಾವು ಕಿರಿಬಾತಿ, ನಾವು ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ದ 4 ಹೆಮಿಸ್ಫಿಯರ್ಸ್. 4 ಹೆಮಿಸ್ಫಿಯರ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಕಿರಿಬಾತಿ ಅಂತ ಕರಿತೀವಿ. ಓಕೆ ಅಲ್ವಾ? ಇದು ಮೇಜರ್ ಆಗಿ ನಮ್ಮ ಕಿರಿಬಾತಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲಿ. ಅದೇ ರೀತಿ ನಾವು ನ್ಯೂ ಇಯರ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ನ್ಯೂ ಇಯರ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲಿ. ಓಕೆನಾ? ಡನ್. ಇದು ಕಿರಿಬಾತಿಗೆ ಸಂಬಂಧಪಟ್ಟಂಗೆ. ಓಕೆನಾ? ಓಕೆ, ನನಗೆ ಈ ಒಂದು ಕಿರಿಬಾತಿ ಬಗ್ಗೆ ನೋಡೋದಾದ್ರೆ ನಾವು ಯಾವ ಓಷನ್ ಇದೆಯಪ್ಪ? ಹಿಂದೂ ಮಹಾಸಾಗರದಲ್ಲಿ ಇದೆಯಾ ಅಥವಾ ಪ್ಯಾಸಿಫಿಕ್ ಓಷನ್ ಇದೆಯಾ? ನಾವು ಪ್ಯಾಸಿಫಿಕ್ ಓಷನ್ ಅಲ್ಲಿ. ನಾನು ಈಗ ತಾನು ಹೇಳ್ದೆ, ನಾವು ಕಿರಿಬಾತಿ ಇರ್ತಕ್ಕಂಥದ್ದು ಇದು ದ್ವೀಪದ ರಾಷ್ಟ್ರ ಅಂತ ಕರಿತೀವಿ, ಐಲ್ಯಾಂಡ್ ನೇಷನ್. ಇದಿರ್ತಕ್ಕಂಥದ್ದು ಪ್ಯಾಸಿಫಿಕ್ ಓಷನ್ ಅಲ್ಲಿ, ನಾಟ್ ಇನ್ ಇಂಡಿಯನ್ ಓಷನ್. ಮೊದಲನೇ ತಪ್ಪಾಗತ್ತೆ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಇಟ್ ಇಸ್ ಮೇಡ್ ದ ಕ್ರಿಸ್ಮಸ್ ಐಲ್ಯಾಂಡ್ ಅಥವಾ ಇಟ್ ಇಸ್ ಕಿರಿತಮಟ್ಟಿ ಇಸ್ ಅ ಮೋಸ್ಟ್ ಫೇಮಸ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಲ್ಲಿ ಅಂತಂದ್ರೆ ಕಿರಿಬಾತಿಯಲ್ಲಿ ನಾವು ಇಸ್ ಅ ಲೈನ್ ಐಲ್ಯಾಂಡ್ ಇಸ್ ದ ಲಾರ್ಜೆಸ್ಟ್ ಕೋರಲ್ ಅಟಾಲ್ ಬಗ್ಗೆ ಮಾತಾಡ್ತೀವಿ ನಾವು ಇನ್ ದ ವರ್ಲ್ಡ್. ಅಂಡ್ ಕಿರಿಬಾತಿ ಮೇಕ್ಸ್ ದ ಓನ್ಲಿ ಕಂಟ್ರಿ ಸ್ಪ್ರೆಡ್ ಅಕ್ರಾಸ್ ಏನು 4 ಹೆಮಿಸ್ಫಿಯರ್ ಅಲ್ಲಿ. ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಯಾವ್ದು ಮಾತ್ರ ಸರಿಯಾಗಿದೆ? ಎರಡೇದು ಮಾತ್ರ ಸರಿಯಾಗಿದೆ, ಗೊತ್ತಿರ್ರಿ. ಬಟ್ ಈಗ ಒಂದ್ ಸ್ವಲ್ಪ ಈ ಕೋರಲ್ಸ್ ಬಗ್ಗೆ ನೋಡೋಣ. ನಾವು ಈ ಕೋರಲ್ ಅಂದ್ರೆ ಏನು? ಕೋರಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್. ಎರಡು ಒಟ್ಟಾರೆಯಾಗಿರ್ತವೆ. ನಾವು ಒಟ್ಟಾಗಿರ್ತಕ್ಕಂಥ ಆರ್ಗನಿಸಮ್ಸ್ ಯಾವ್ಯಾವು? ತಪ್ಪು, ಅದು ಲೈಕೆನ್ಸ್. ಅದು ನಾವು ಒಟ್ಟಾರೆಯಾಗಿರ್ತಕ್ಕಂಥದ್ದು ಯಾವ್ಯಾವು ಅಂತಂದ್ರೆ ಇಟ್ಸ್ 2 ಆರ್ಗ್ಯಾನಿಸಮ್ಸ್. ಒಂದು ಆಲ್ಗೆ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಪಾಲಿಪ್ ಅಂತ ಕರಿತೀವಿ. ಕೋರಲ್ ದ ಪಾಲಿಪ್. ನಾವು ಈ ಆಲ್ಗೆನ ಏನಂತ ಕರಿತೀವಪ್ಪ ಅಂತಂದ್ರೆ ಝೂಝ್ಯಾಂಥೆಲೆ ಅಂತ ಕರಿತೀವಿ. ಈ ಆಲ್ಗೆನ ಏನಂತ ಕರಿತೀವಪ್ಪ ಅಂತಂದ್ರೆ ಝೂಝ್ಯಾಂಥೆಲೆ.
ಅಂಡ್ ಈ ಒಂದು ಕೋರಲ್ ಪಾಲಿಪ್ ಅನ್ನ ಮೇಜರ್ ಆಗಿ ಇದು ಎಕೈನೋಡರ್ಮ ಅಂತ ಕರಿತೀವಿ. ಸ್ಮಾಲರ್ ಮೂಳೆ ಇರ್ತಕ್ಕಂಥ, ಮೂಳೆ ಇಲ್ಲದೆ ಇರ್ತಕ್ಕಂಥ ಆರ್ಗ್ಯಾನಿಸಮ್ ಅಂತ ಕರಿತೀವಿ, ಇನ್ವರ್ಟಿಬ್ರೇಟ್ಸ್. ನಾವು ಎರಡು ಒಟ್ಟಾರೆ ಇದ್ರೆ ಅದೇನಂತ ಕರಿತೀವಿ, ಒಟ್ಟಾರೆಯಾಗಿದ್ರೆ ಅದೇಂತ ಕರಿತೀವಪ್ಪ ಅಂದ್ರೆ ಕೋರಲ್ ಅಂತ ಕರಿತೀವಿ. that we call it as coral. ನಾವೀಗ ಕೋರಲ್ ಟ್ರಯಾಂಗಲ್ ಎಲ್ಲಿದೆ? ಕೋರಲ್ ಟ್ರಯಾಂಗಲ್, ನಾವು ಕೋರಲ್ ಟ್ರಯಾಂಗಲ್ ಎಲ್ಲಿದೆಯಪ್ಪ ಅಂತಂದ್ರೆ ಇಂಡೋನೇಷ್ಯಾ ಹತ್ರ, ಸೌತ್ ಈಸ್ಟ್ ಏಷ್ಯಾ ಹತ್ರ ಇದೆ. ಕೋರಲ್ ಟ್ರಯಾಂಗಲ್ ಅಂತಕ್ಕಂಥದ್ದು ಸೌತ್ ಈಸ್ಟ್ ಏಷ್ಯಾ, ಇಂಡೋನೇಷ್ಯಾ, ಮಲೇಷ್ಯಾ ಎಲ್ಲ ರೀಜನ್ಸ್ ಬರ್ತವೆ. ಸೌತ್ ಈಸ್ಟ್ ಏಷ್ಯಾ ಲಾರ್ಜೆಸ್ಟ್ ಬ್ಯಾರಿಯರ್ ರೀಫ್ ಇರ್ತಕ್ಕಂಥ ಕಂಟ್ರಿ ಯಾವ್ದಂದ್ರೆ ಆಸ್ಟ್ರೇಲಿಯಾ. ಲಾರ್ಜೆಸ್ಟ್ ಬ್ಯಾರಿಯರ್ ರೀಫ್ ಎಲ್ಲಿದೆಯಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದಲ್ಲಿದೆ. ಆಸ್ಟ್ರೇಲಿಯಾ, ಓಕೆನಾ? ಆಸ್ಟ್ರೇಲಿಯಾ ಮೂರನೇದು. ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ರೀಸೆಂಟ್ ಆಗಿ ಬಯೋರಾಕ್ ಅಂತ ಕರಿತೀವಿ. ಬಯೋರಾಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದೀವಿ. ಬಯೋರಾಕ್ ಅಂದ್ರೆ ಏನು? ಆರ್ಟಿಫಿಷಿಯಲ್ ಆಗಿ ಒಂದು ಪಾಲಿಪ್ ಅನ್ನ ತಯಾರು ಮಾಡ್ತೀವಿ. ಆರ್ಟಿಫಿಷಿಯಲ್ ಪಾಲಿಪ್ ಅನ್ನ ತಯಾರು ಮಾಡ್ತಕ್ಕಂಥ ಏನಂತ ಕರಿತೀವಿ? ಬಯೋರಾಕ್ ಟೆಕ್ನಾಲಜಿ. ಎಲ್ಲಪ್ಪ ಈ ಒಂದು ಬಯೋರಾಕ್ ಟೆಕ್ನಾಲಜಿಯನ್ನ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಭಾರತದಲ್ಲಿ ಎಲ್ಲಿ ತಯಾರು ಮಾಡಿದ್ವಿ? ಇಟ್ ಇಸ್ ಮೇಜರ್ ಆಗಿ ತಯಾರು ಮಾಡಿರ್ತಕ್ಕಂಥದ್ದು ಗುಜರಾತ್ ಅಲ್ಲಿ, ಗಲ್ಫ್ ಆಫ್ ಕಚ್ ಅಂಡ್ ಗಲ್ಫ್ ಆಫ್ ಕಥೈವರ್ ಆ ರೀಜನ್ ಅಲ್ಲಿ, ಕೋಸ್ಟಲ್ ಆಫ್ ಗುಜರಾತ್ ಆ ರೀಜನ್ ಅಲ್ಲಿ. ಅದನ್ನ ಬಯೋರಾಕ್ ಟೆಕ್ನಾಲಜಿ ಅಂತ ಕರಿತೀವಿ. ಬಯೋರಾಕ್ ಟೆಕ್ನಾಲಜಿ. ನಾವೀಗ ಈಗ ಯಾವ್ದಾದ್ರು ಒಂದು ಕೋರಲ್ಲಿಂದ ಈ ಒಂದು ಆಲ್ಗೆಗಳೇನಾದ್ರೂ ಓಡೋಗ್ಬಿಟ್ರೆ ಅದು ಯಾವ ರೀತಿ ಕಾಣುತ್ತೆ? ಇಟ್ ಇಸ್ ಬೆಳ್ಳಗೆ ಕಾಣುತ್ತೆ. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕೋರಲ್ ಬ್ಲೀಚಿಂಗ್. ಕೋರಲ್ ಬ್ಲೀಚಿಂಗ್ ಅಂತ. ಕೋರಲ್ ಬ್ಲೀಚಿಂಗ್, ಕೋರಲ್ ಬ್ಲೀಚಿಂಗ್. ಇದಕ್ಕೆ ಸ್ಪ್ರೆಡ್ ಆಗ್ತಕ್ಕಂಥ ಡಿಸೀಸ್ ಯಾವುದು? ಯೆಲ್ಲೋ ಡಿಸೀಸ್. ಇದಕ್ಕೆ ಇನ್ಫೆಕ್ಟ್ ಆಗ್ತಕ್ಕಂಥ ಡಿಸೀಸ್ ಯಾವ್ದಪ್ಪ ಅಂದ್ರೆ ಯೆಲ್ಲೋ ಡಿಸೀಸ್. ಅಂಡ್ ದಿಸ್ ಯೆಲ್ಲೋ ಡಿಸೀಸ್ ಇಸ್ ಕಾಸ್ ಬೈ ಫಂಗೈ. ನಾವು ಯೆಲ್ಲೋ ಡಿಸೀಸ್ ಕಾಸ್ ಮಾಡ್ತಕ್ಕಂಥ ಡಿಸೀಸ್ ಯಾವ್ದಪ್ಪ ಅಂತಂದ್ರೆ ಫಂಗೈ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಫಂಗೈ. ಎಷ್ಟು ಗೊತ್ತಿರಲಿ, ಕೋರಲ್ ಅಂದ್ರೆ ಇಟ್ಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಇಟ್ಸ್ ಅ ಕೋರಲ್ ಪಾಲಿಪ್ ಅಂಡ್ ಆಲ್ಗೆ. ಅದನ್ನ ಆಲ್ಗೆನ ಝೂಝ್ಯಾಂಥೆಲಿ ಅಂತ ಕರಿತೀವಿ. ಓಕೆ ಅಲ್ವಾ? ನಾವೀಗ ಈ ಕೋರಲ್ ಪಾಲಿಪ್ ಏನ್ ಕೊಡತ್ತಪ್ಪ ಈ ಆಲ್ಗೆಗೆ ಅಂದ್ರೆ ಆಶ್ರಯ ಕೊಡುತ್ತೆ. ಈ ಆಲ್ಗೆ ಏನ್ ಕೊಡುತ್ತೆ ಅಂತಂದ್ರೆ ಆಹಾರ ಕೊಡುತ್ತೆ, ಫುಡ್. ಅಂಡ್ ಇವೆರಡೂ ಒಟ್ಟಾರೆಯಾಗಿದ್ರೆ ಅದನ್ನ ಕೋರಲ್ ಅಂತ ಕರಿತೀವಿ. ನಾವು ಅತಿ ಹೆಚ್ಚು ಕೋರಲ್ಗಳು ಎಲ್ಲಿದ್ದಾವೆ? ಅತಿ ಹೆಚ್ಚು ಕೋರಲ್ಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಟ್ರಾಪಿಕ್ಸ್ ಅಲ್ಲಿ ಇರ್ತವೆ. ಟ್ರಾಪಿಕ್ಸ್ ಅಲ್ಲಿ ಅತಿ ಹೆಚ್ಚು ಕೋರಲ್ ಟ್ರಾಪಿಕ್ಸ್ ಅಲ್ಲಿ ಇರ್ತವೆ. ನಾವು ರೀಸೆಂಟ್ ಆಗಿ ನಾವೇನ್ ಅನ್ಕೊಂಡಿದ್ವಿ ಮೇಲ್ ಮಾತ್ರ ಬಿಸಿಲಲ್ಲಿ ಇರ್ತಕ್ಕಂಥದ್ದು ಮಾತ್ರ ಕೋರಲ್ ಪಾಲಿಪ್ ಅಂತ. ರೀಸೆಂಟ್ ಆಗಿ ಅಂಡರ್ ಗ್ರೌಂಡ್ ಪಾಲಿಪ್ ಹ್ಯಾಸ್ ಆಲ್ಸೋ ಬೀನ್ ಐಡೆಂಟಿಫೈಡ್. ಅಂಡರ್ ಗ್ರೌಂಡ್ ಪಾಲಿಪ್, ಸಮುದ್ರದ ಒಳಗೆ ಕೂಡ ಇರ್ತವೆ ಅಂತ ಪಾಲಿಪ್ ಅನ್ನ ಏನಂತ ಕರಿತೀವಿ ಅಂದ್ರೆ ಡೀಪ್ ಓಷನ್ ದ ಕೋರಲ್ಸ್. ಡೀಪ್ ದ ಕೋರಲ್ಸ್ ಅಂತ ಕರಿತೀವಿ ಅಥವಾ ಡೀಪ್ ಓಷನ್ ಕೋರಲ್ಸ್ ಅಂತ ಕರಿತೀವಿ. ಅಂಡ್ ಎರಡನೇದು, ನಾವು ಅತಿ ಹೆಚ್ಚು ಕೋರಲ್ಸ್ ಇರ್ತಕ್ಕಂಥ ಎಲ್ಲಪ್ಪ ಅಂತಂದ್ರೆ ಮೇಜರ್ ಆಗಿ ಇಂಡೋನೇಷ್ಯಾ ಸುತ್ತಮುತ್ತ, ಅರೌಂಡ್ ಇಂಡೋನೇಷ್ಯಾ, ಅದನ್ನ ಕೋರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಕೋರಲ್ ಟ್ರಯಾಂಗಲ್. ಮೂರನೇದು ಲಾರ್ಜೆಸ್ಟ್ ಕೋರಲ್ ಅಥವಾ ಲಾರ್ಜೆಸ್ಟ್ ಬ್ಯಾರಿಯರ್ ರೀಫ್ ಇರ್ತಕ್ಕಂಥ ಎಲ್ಲಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಕ್ಯಾಪಿಟಲ್ ಯಾವ್ದಪ್ಪ ಅಂದ್ರೆ ಕ್ಯಾನ್ಬೆರಾ, ಗೊತ್ತಿರಲಿ. ನಾಲ್ಕನೇದು ಬಯೋರಾಕ್ ಟೆಕ್ನಾಲಜಿ ಅಂತ ಗುಜರಾತ್ ಅಲ್ಲಿ ಮಾಡಿದೀವಿ. ಎಡೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ZSI ನವರು, ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀವಿ. ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ UPSC ಕ್ವೆಶ್ಚನ್ ಇದು. ಅದಾದ ಕೋರಲ್ ಬ್ಲೀಚಿಂಗ್. ಕೋರಲ್ ಬ್ಲೀಚಿಂಗ್ ಯಾವ ಕಾರಣಕ್ಕಾಗುತ್ತೆ ಅಂದ್ರೆ ಮೇಜರ್ ಆಗಿ ಕ್ಲೈಮೇಟ್ ಚೇಂಜ್ ಇಂದ ಇಟ್ ಇಸ್ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ, ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಓಕೆನಾ? ಡನ್. ಎಷ್ಟು ಮೇಜರ್ ಆಗಿ ಯಾವ್ದಕ್ಕೆ ಸಂಬಂಧಪಟ್ಟಂಗಪ್ಪ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ನಮ್ಮ ಕೋರಲ್ಸ್ಗೆ ಸಂಬಂಧಪಟ್ಟಂಗೆ, ಕಿರಿಬಾತಿಗೆ ಸಂಬಂಧಪಟ್ಟಂಗೆ. ಇಷ್ಟು ಇವತ್ತಿನ ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಟಾಪಿಕ್ಸ್. ಡನ್. ಅಟಾಲ್ ಅಂದ್ರೆ ಏನಪ್ಪಾ ಅಂದ್ರೆ ಟೈಪ್ ಆಫ್, ಓಕೆ, ಅಟಾಲ್ ಅಂದ್ರೆ ಏನು ಅಂತನಾ? ನಾವೀಗ ಐಲ್ಯಾಂಡ್ಸ್ ಅಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಐಲ್ಯಾಂಡ್ಸ್. ಒಂದು ಪ್ಯಾಚಿ ರೀಫ್ ಅಂತ ಕರಿತೀವಿ ನಾವು ಐಲ್ಯಾಂಡ್ಸ್ ಅಲ್ಲಿ. ನಾವು ಒಂದು ಬ್ಯಾರಿಯರ್ ಐಲ್ಯಾಂಡ್, ಎರಡನೇದು ಪ್ಯಾಚಿ ರೀಫ್, ಅಂಡ್ ಮೂರನೇದು ಏನಪ್ಪಾ ಅಂದ್ರೆ ಅಟಾಲ್ ಅಂತ ಕರಿತೀವಿ. ಓಕೆನಾ? ಈಗ ನಂದು ಸಮುದ್ರ ಇದೆ ಇಲ್ಲಿ. ನಾವು ಈ ಸಮುದ್ರಕ್ಕೆ ಅಡ್ಡವಾಗಿ ಏನಾದ್ರೂ ನನಗೆ ಕೋರಲ್ ಬೆಳ್ಕೊಂಡು ಹೋಗ್ತಿದ್ರೆ ಅದೇನಂತ ಕರಿತೀವಿ? ಬ್ಯಾರಿಯರ್. ಅದೇ ರೀತಿ ನನ್ನ ಸಮುದ್ರ ಇದೆ, ನಾನು ಸಮುದ್ರಕ್ಕೆ ಪ್ಯಾಚ್ ಗ್ರೋ ಆದ್ರೆ ಪ್ಯಾಚಿ ರೀಫ್.
ಅದೇ ರೀತಿ ಐಲ್ಯಾಂಡ್ಗೆ ಕಂಟಿನ್ಯೂಸ್ ಆಗಿ ಸರೌಂಡ್ ಆದ್ರೆ ಅಟಾಲ್, ಅದನ್ನ ಅಟಾಲ್ ಅಂತ ಕರಿತೀವಿ. ಹೌದು ಇಲ್ವೋ? ಈಗ ನಮ್ಮ ಲಕ್ಷದ್ವೀಪ್ ಅಂತಕ್ಕಂಥದ್ದು ಕೂಡ ಅಟಾಲ್, ಕೋರಲ್ ಅಟಾಲ್ ಅಂತ ಕರಿತೀವಿ. ಏನಂದ್ರೆ ಮೇಜರ್ ಆಗಿ ನಾವು ಈ ಅಟಾಲ್ ಮೇಲೆ ನಾವೆಲ್ಲ ಉಳ್ಕೋತಾ ಇದೀವಿ. ಹೌದು ಸಿಂಗ್ಸ್ ಡನ್. ಓಕೆ ಅಲ್ವಾ? ನಾವು ಈ ಅಟಾಲ್ ಆದಾಗ ಏನಾಗುತ್ತೆ ಇಲ್ಲಿ, ಇಟ್ ಇಸ್ ಲೇಕ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಲೇಕ್ ಲೈಕ್ ಸ್ಟ್ರಕ್ಚರ್ ಅಥವಾ ಅಂದ್ರೆ ಕೆರೆ ತರ ಫಾರ್ಮ್ ಆಗುತ್ತೆ, ಅದನ್ನ ಅಟಾಲ್. ಆರ್ಕಿಪೆಲಾಗೋ ಅಂದ್ರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಈಗ ನಮ್ಮ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ್ ಆಗಿರ್ಬೋದು, ಇವೆಲ್ಲ ಏನು ಆರ್ಕಿಪೆಲಾಗೋಸ್. ಹೌದು ಇಲ್ವೋ? ಇಷ್ಟು ಮೇಜರ್ ಆಗಿ ಗೊತ್ತಿರಲಿ. ಡನ್. ಓಕೆನಾ? ಇಲ್ಲಿಗೆ ನಿಲ್ಸೋಣ. ನಾವು ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ರೆಸ್ಟ್. ಡನ್. ಓಕೆ, ಥ್ಯಾಂಕ್ ಯು ಆನ್ಲೈನ್. ಥ್ಯಾಂಕ್ ಯು. ಸಿ ಆಲ್ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು.